ನಮಸ್ಕಾರ 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 ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬಾಯ್ಸ್. ನಮಸ್ಕಾರ. ನಮಸ್ಕಾರ ಅನಂತ್ ಅವರೇ, ನಮಸ್ಕಾರ ರವಿಕಿರಣ್. ನಮಸ್ಕಾರ. ಏನು ನಮಸ್ಕಾರ. ಕಂಜಕ್ಟಿವೈಟಿಸ್ ಆಗಿದೆಯಾ ನಿಮ್ಗೆ? ಏನಾಗಿರೋದು ಇದು? ಕನ್ನಡಕ ಹಾಕೊಂಡು ಕೂತಿದ್ದೀರಿ. ಕಂಜಕ್ಟಿವೈಟಿಸ್ ಬರ್ಬೋದೇನೋ ಗೊತ್ತಿಲ್ಲ. ನನ್ನ ಕಣ್ಣು ನೋಡ್ಬಾರ್ದೆಲ್ಲ ನೋಡ್ತಾ ಇದೆ ಲಾಸ್ಟ್ ಒಂದೂವರೆ ತಿಂಗಳಿಂದ. ಬರೀ ಡೌನ್ ಅಂಡರ್ ಅಲ್ಲ, ಇಲ್ಲ ಇಂಡಿಯಾಲು ಹಂಗೆ ಇತ್ತ? ಮನೆಯಲ್ಲೂ ಹೌದು, ಮನೆಯಿಂದ ಹೊರಗೂ ಹೌದು. ಕಣ್ಣೀರು ಮುಚ್ಚಾಕಕ್ಕೆ ಹಾಕೊಂಡಿರೋ ಕನ್ನಡಕ ಇದು. ಏನೋ ಪ್ಲೇಯರ್ಸ್ ಅಂತೂ ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ ಹಾಕೊಂಡ್ಬಿಡ್ತಾರೆ ಅವ್ರಿಗೆ ಏನೋ ಒಂದು ಶೋಕ ಸಂತಾಪನೆಗೆ. ನಾವೇನ್ ಹಾಕೋಣ? ಕರೆಕ್ಟ್. ಕಣ್ಣಿಗೆ ಹಾಕೊಂಬಿಡೋಣ ಶೋಕ. ಅಲ್ಲ ಅನಂತ್, ಲೈಕ್ ಇದೇ ತರ ರೋಹಿತ್ ಶರ್ಮಾ ಬರ್ತಾನೆ ಅನ್ಕೊಂಡಿದ್ದೆ ಪ್ರೆಸ್ ಕಾನ್ಫರೆನ್ಸ್ಗೆ. ನಗ್ನಾಗ್ತಾ ಬಂದ್ರು. ಬಂದ್ರು. ರೆಸ್ಪೆಕ್ಟ್ ಕೊಡ್ರು. ಬೇಜಾರಾಗಿರ್ಬೋದು, ಬಂದ್ರು ಅಂತ ಮಾತಾಡಿ. ಹೌದು. ಸೊ BGT 4th ಟೆಸ್ಟ್ ಮುಗ್ದಿದೆ. ಅಂಡ್ ಒನ್ ಆಫ್ ದ ಕೀ ಟೆಸ್ಟ್ MCG ಟೆಸ್ಟ್ ಈ ಸೀರೀಸ್ ಅಲ್ಲಿ ವಾಕಿಂಗ್ ಇನ್ ಅಟ್ 1-1 ಅಂಡ್ ವಾಕಿಂಗ್ ಔಟ್ 1-2 ಡೌನ್ ಇವತ್ತು ನಡೆದಿದೆ. ಸೊ ಒಂದು ಕರಾಳ ರಿಸಲ್ಟ್ ಅಥವಾ ಕರಾಳ ಟೆಸ್ಟ್ ಮ್ಯಾಚ್ ನಮ್ಮ ಒಂದು ರೀಸೆಂಟ್ ಪಾಸ್ಟ್ ಕ್ರಿಕೆಟಿಂಗ್ ಹಿಸ್ಟ್ರಿಗೆ, ಇಂಡಿಯನ್ ಕ್ರಿಕೆಟ್ ಟೀಮ್ಗೆ. ಯಾಕೆ ಅಂದ್ರೆ ವಿ ಆರ್ ಆನ್ ದ ವರ್ಜ್ ಆಫ್ ಲೂಸಿಂಗ್ ದ ಟ್ರೋಫಿ ಆಫ್ಟರ್ 14 years. 1.5 decade ವರೆಗೂ ನಾವು ಅವ್ರಿಗೆ ಒಂದು ಬೆರಳು ಮುಟ್ಟಕ್ಕೂ ಬಿಟ್ಟಿರ್ಲಿಲ್ಲ ಟ್ರೋಫಿನ. ಆದ್ರೆ ಗೋಯಿಂಗ್ ಇನ್ ಟು SCG ಸಿಡ್ನಿ, ಬೆರಳೆಲ್ಲ ಪೂರಾ ಹಸ್ತಾನೆ ಅದಕ್ಕೆ ಹಸ್ತಾಂತರ ಮಾಡುವಂತ ಒಂದು ಮೋಡ್ಗೆ ಬಂದಿದೀವಿ ಅಂತ ಅನ್ನಿಸ್ತಾ ಇದೆ. ಅನ್ಸಕ್ಕೆ ಕಾರಣಗಳೇನು ಅನ್ನೋ ಡಿಸ್ಕಷನ್ನೇ ಇದು. ಅಫ್ಕೋರ್ಸ್ ಟೆಸ್ಟ್ ಮ್ಯಾಚ್ ಒಂಚೂರು ಪೋಸ್ಟ್ ಮಾರ್ಟಮ್ ಮಾಡೋಣ, ಟೆಸ್ಟ್ ಅಲ್ಲಿ ನಡೆದಿರುವಂತ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್, ಆಮೇಲೆ ಪ್ಲೇಯರ್ಗಳ ಬಗ್ಗೆ ಮಾತಾಡೋಣ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲಿ ಸ್ಟ್ಯಾಂಡ್ ಆಗ್ತಿದೆ, ಒಂದು ಲೆಗಸಿ ಏನ್ ಆಗ್ತಿದೆ, ಇದನ್ನ ಕೂಡ ಒಂದು ಶಾರ್ಟ್ ಆಗಿ ಟಚ್ ಅಪ್ ಮಾಡೋಣ ಅನ್ನೋದು ಇಂಟೆನ್ಷನ್. ಹೇಗಿದ್ದೀರಾ ನೀವಿಬ್ರು? ಹೇಳಿ. 14 ವರ್ಷದಲ್ಲಿ ಒಂದ್ಸಲಿ ನಡೆಯತ್ತೆ ಕಣ ಅಲ್ವಾ? ನಮ್ಗೆ 18 ವರ್ಷದಲ್ಲಿ ಒಂದ್ಸಲಿ ಇಂಡಿಯಾ ಅಲ್ಲಿ ಸೋತಾಗ ಟೆಸ್ಟ್ ಸೀರೀಸ್, 14 ವರ್ಷದಲ್ಲಿ ಒಂದ್ಸಲಿ BGT ಕೊಟ್ಬಿಡೋದು ಅವ್ರಿಗೆ ನಡೆಯತ್ತೆ ಅನ್ಸತ್ತಲ್ವಾ? ಏನಂತೀರಾ? ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಹೊಸ ಮ್ಯಾನೇಜ್ಮೆಂಟ್ ಬಂದ 14 ವರ್ಷ ಹಿಂದೆ ಹೋಗಿದೀವಿ, ಅದೇ ಅನ್ಸ್ತಾ ಇರೋದು. ಸೊ ನೀನ್ ಹೇಳ್ತಿರೋದು ಆನ್ಸರ್ ಕರೆಕ್ಟ್. 14 ವರ್ಷದಲ್ಲಿ ಒಂದ್ಸರಿ ಕರೆಕ್ಟ್ ಇವೆಲ್ಲ ನಡೆಯುತ್ತೆ ಅನ್ನೋದು ಆನ್ಸರ್ ಕರೆಕ್ಟ್. ಬಟ್ ಅದು ಒಂದ್ಸರಿ ಆನ್ಸರ್ ಕರೆಕ್ಟ್ ಆಗಿರ್ಬೋದು, ಆದ್ರೆ ಅದು ಥೀಮ್ ಆಗ್ಬಾರ್ದು. ಥೀಮ್ ಆಫ್ ಎವ್ರಿ ಪೋಸ್ಟ್ ಸೀರೀಸ್ ಕಾನ್ಫರೆನ್ಸ್ ಅದು ಆದ್ರೆ ಅಲ್ಲೊಂದು ಖಂಡಿತ ಸಮಸ್ಯೆ ಇದೆ ಅನ್ನೋದು ಒಂದು ಫೀಲಿಂಗ್. ಎನಿವೇಸ್, ಸ್ಟಾರ್ಟ್ ಮಾಡೋಣ. ನಂದೆಲ್ಲ ಡ್ರೈ ಆಗಿದೆ. ಐ ಥಿಂಕ್ ಐ ವಿಲ್ ಮೂವ್ ಟು ನಾರ್ಮಲ್ ವಿಷನ್. ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಪ್ರೊಫೆಸರ್ ನಮಸ್ಕಾರ. ಬನ್ನಿ ವಾಪಸ್. ಇವಾಗ ಕಾಣಿಸ್ತಾ ಇದೆ. ನನಗೂ ಒಂಚೂರು ಬೆಳಕು ಕಾಣಿಸ್ತು, ಕತ್ಲೆ ಹಚ್ಬಿಟ್ಟಿತ್ತು ಸ್ವಲ್ಪ ಹೊತ್ತಿಗೆ. ಎನಿವೇಸ್, ಕತ್ಲೆಯಲ್ಲಿ ಇದೀವಿ ಅನ್ಸತ್ತೆ. ಫೈನ್, ಓಕೆ, ಆಲ್ ರೈಟ್. ರಿಸಲ್ಟ್ ಬಗ್ಗೆ ಮಾತಾಡಕ್ ಮುಂಚೆ, ಅಂದ್ರೆ ರಿಸಲ್ಟ್ ನ ಡೈಸೆಕ್ಟ್ ಮಾಡಕ್ ಮುಂಚೆ ಒಂದು ಕ್ವಿಕ್ ರಿಯಾಕ್ಷನ್ ತಗೋತೀನಿ ನಿಮ್ಮಿಬ್ಬರಿಂದ. ನಾನು ಕಾಮನ್ ಒಂದು ಕ್ವೆಶನ್ ಬಗ್ಗೆ. BGT 24-25 ಆಫ್ಟರ್ ಒಂದು ಡ್ರೆಡ್ಫುಲ್ ಹೋಮ್ ಸೀರೀಸ್ ಅಗೇನ್ಸ್ಟ್ ನ್ಯೂಜಿಲೆಂಡ್, WTC ಹೋಪ್ಸ್ ಆಲ್ಮೋಸ್ಟ್ ಕಳ್ಕೊಂಡ್ಬಿಟ್ಟಿದ್ವಿ, ಕರೆಕ್ಟಾ? ಯಾವ ಹೋಪ್ಸು ಇಲ್ಲ. ವಿತ್ ಸೌತ್ ಆಫ್ರಿಕಾ ರೈಸಿಂಗ್ ಇನ್ ದ ರ್ಯಾಂಕ್ಸ್, ಈ ಕಡೆ ಆಸ್ಟ್ರೇಲಿಯಾ ಆಲ್ ಸೆಟ್ ಟು ಡಾಮಿನೇಟರ್ಸ್, ವಿ ಆರ್ ಆಲ್ ಸೆಟ್ ಫಾರ್ ಅ ಮೋರ್ ಅಂಡ್ ಮೋರ್ ಡೆಸಿಮೇಷನ್. ಟ್ರಾನ್ಸಿಷನ್ ಫೇಸ್ ಅಂತ ಕರಿಬೇಕೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಸ್ಟೇಜ್ ಅಲ್ಲಿ ನಾವು ಆಸ್ಟ್ರೇಲಿಯನ್ ಸಾಯಿಲ್ ನ ಎಂಟರ್ ಆಗ್ತೀವಿ. ಪರ್ತಲ್ ಏನ್ ನಡೀತು ಬಿಟ್ಬಿಡೋಣ, ಅಡ್ಲೇಡ್ ಅಲ್ಲಿ ಏನಾಯ್ತು ಬಿಟ್ಬಿಡೋಣ, ಪ್ಲೇಯರ್ ಫಾರ್ಮ್ ಹೇಗಿದೆ ಬಿಟ್ಬಿಡೋಣ. ಪ್ಯೂರ್ಲಿ ಫ್ರಮ್ ಕಂಟೆಕ್ಸ್ಟ್ ಆಫ್ ಡೇ 0 ಆಫ್ BGT 24-25, ಮೆಲ್ಬರ್ನ್ಗೆ ನೀನ್ ಕಾಲಿಡ್ಬೇಕಾದ್ರೆ 1-1 ರಿಸಲ್ಟ್ ಇಟ್ಕೊಂಡು ಕಾಲಿಡ್ತೀಯಪ್ಪ. ಈ ಟೈಮಲ್ಲಿ ನಿನ್ ಮನ್ಸಲ್ಲಿ ಓಡ್ತಿರೋದು ಏನು? ವಿತ್ ಮೆಲ್ಬರ್ನ್ ಅಂಡ್ ಸಿಡ್ನಿ ಟು ಗೋ 1-1, ನಿನ್ ಮನ್ಸಲ್ಲಿ ಏನಂತ ಒಂದು ಥಾಟ್ ಇದೆ? ಭಾರ್ಗವ್, ಹೇಳು. ನನಗೆ ಎಲ್ಲರೂ ಹೇಳ್ತಾ ಇದ್ದಿದ್ದು 1-1 ಆಗಿದೆ, ಮೂವಿಂಗ್ ಇನ್ ಟು ಮೆಲ್ಬರ್ನ್. ಇನ್ನೆರಡು ಪಿಚ್ಚುನು ಒಂಥರ ಇಂಡಿಯಾಗೆ ಸೂಟ್ ಆಗುವಂತ ಕಂಡೀಷನ್ಸು. ಐ ಥಿಂಕ್ ಎನಿ ಗಿವನ್ ಡೇ 1-1 ಗೋಯಿಂಗ್ ಇನ್ ಟು ಮೆಲ್ಬರ್ನ್ ವಿ ವುಡ್ ಹ್ಯಾವ್ ಟೇಕನ್ ಇಟ್ ಅಂತ.
ಪಿಚ್ ಕಂಡೀಷನ್ಸ್ ಎಲ್ಲಾನು ಸೈಡ್ಗೆ ಇಟ್ಬಿಡೋಣ. ನಾನು ಹೇಳ್ತಾ ಇರೋದು ಪ್ಯೂರ್ಲಿ ಫ್ರಮ್ ಅ ಟೀಮ್ ಆಸ್ ಅ ಹೋಲ್, ಹೌ ದೇ ಆರ್ ಲುಕಿಂಗ್ ಅಂಡ್ ಆ ಟೀಮ್ ಕಾಂಬಿನೇಷನ್ ಇದೆಯಲ್ಲ, ಅದ್ ನೋಡಿದ್ರೆ ನನಗೆ ಮೆಲ್ಬರ್ನ್ ಆಗ್ಲಿ, ಸಿಡ್ನಿ ಆಗ್ಲಿ, ಫೆರೋಶಾ ಕೋಟ್ಲಾ ಆಗ್ಲಿ, ನಿನಗೆ ಇಲ್ಲಿ ಚಿನ್ನಸ್ವಾಮಿ ಆಗ್ಲಿ, ಎಲ್ಲಿದ್ರು ಆ ಮೈಂಡ್ ಸೆಟ್, ಆ ಟೀಮ್ ಎನ್ವಿರಾನ್ಮೆಂಟ್ ಅಂಡ್ ಹೌ ದೇ ಆಸ್ ಅ ಟೀಮ್ ಆರ್ ಪರ್ಫಾರ್ಮಿಂಗ್ ಎಲ್ಲೂ ಗೆಲ್ತಾ ಇರ್ಲಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಟು ಬಿ ವೆರಿ ಆನೆಸ್ಟ್, ಐ ವಾಸ್ ನಾಟ್ ವೆರಿ ಹೋಪ್. ಓಕೆ ರವಿ, ನಿನ್ಗೂ ಅದೇ ತರ ಇತ್ತ ಮೈಂಡ್ ಸೆಟ್, ಅಥವಾ ವುಡ್ ಯು ಹ್ಯಾವ್ ಟೇಕನ್ 1-1 ಅಟ್ ಗೋಯಿಂಗ್ ಇನ್ ಟು ದ ಲಾಸ್ಟ್ 2 ಟೆಸ್ಟ್ಸ್? ಅಲ್ಲ, ಮೀನ್ಸ್ ಗೋಯಿಂಗ್ ಇನ್ ಟು ಲಾಸ್ಟ್ ಟು ಟೆಸ್ಟ್ ವಿತ್ ದ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯಾ ಹೆಂಗ್ ಆಡಿದ್ರು ನ್ಯೂಜಿಲೆಂಡ್ ಮೇಲೆ, ಅದನ್ನ ಇಟ್ಕೊಂಡು 1-1 ವಾಸ್ ಅನ್ ಅಬ್ಸಲ್ಯೂಟ್ಲಿ ಗುಡ್ ರಿಸಲ್ಟ್. ಅದು ಆಫ್ಟರ್ ಲೈಕ್ ಓಕೆ ದ ಹೈಸ್ ಆಫ್ ಪರ್ತ್ ಮತ್ತೆ ಅಡಿಲೈಡ್ ಮತ್ತೆ ಬ್ರಿಸ್ಬನ್ ಅಲ್ಲಿ ಹೆಂಗ್ ಆಡಿದ್ರು, ಲೈಕ್ ಅದನ್ನೆಲ್ಲ ನೋಡಿ 1-1 ಐ ವುಡ್ ಹ್ಯಾವ್ ಲೈಕ್ ಟೇಕನ್ ಇಟ್. ಬಟ್ ಈ ಟೆಸ್ಟ್ ಆದ್ಮೇಲೆ ಟ್ರೂಲಿ ಡಿಸಪಾಯಿಂಟೆಡ್ ಬೈ ದ ವೇ ಥಿಂಗ್ಸ್ ಆರ್ ಲುಕಿಂಗ್. ರೈಟ್. ಸೊ ಗುಡ್ ಪಾಯಿಂಟ್. ಇನ್ ದ ಕಂಟೆಕ್ಸ್ಟ್ ಆಫ್ ಸೀರೀಸ್ ತಗೊಂಡ್ರೆ, ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಅ ಫಾರ್ಮ್, ಪ್ಲೇಯಿಂಗ್ ಫಾರ್ಮು, ಹೋಲ್ ಟೀಮ್ ಫಾರ್ಮ್ ತಗೊಂಡ್ರೆ, ಐ ಥಿಂಕ್ 1-1 ಪ್ರಾಬಬ್ಲಿ ಟೀಮ್ ಇಂಡಿಯಾಗೆ ಇದು ಬೆಸ್ಟ್ ಪಾಸಿಬಲ್ ರಿಸಲ್ಟ್ ಆಗಿರೋ ಚಾನ್ಸ್ ಇದೆ. ನನ್ನ ಪ್ರಕಾರ ಏನಂದ್ರೆ, ಮೋರ್ ದೆನ್ ಟೀಮ್ ಇಂಡಿಯಾ, ಫಾರ್ ಟೀಮ್ ಆಸ್ಟ್ರೇಲಿಯಾ ಹೆಡಿಂಗ್ ಟು ಮೆಲ್ಬರ್ನ್ ವಿತ್ 1-1 ರಿಸಲ್ಟ್, ಅವ್ರಿಗಿದು ಪ್ರಾಬ್ಲಮ್ಯಾಟಿಕ್ ಇದು ಏನು ರಿಸಲ್ಟ್. ಯಾಕೆಂದ್ರೆ ಅವ್ರ ಸ್ಕೆಡ್ಯೂಲಿಂಗ್ ವಾಸ್ ವೆರಿ ಈಸಿ. ಓಕೆ, ಮೆಲ್ಬರ್ನ್ಗೆ ಇಂಡಿಯಾ ಸೂಟ್ ಆಗುತ್ತೆ, SCG ಇಂಡಿಯಾ ಸೂಟ್ ಆಗುತ್ತೆ. ಇದನ್ನ ನಾವು ಪಾಸ್ಟ್ ಪಾಡ್ಕಾಸ್ಟ್ ಅಲ್ಲೂ ಮಾತಾಡಿದೀವಿ. ಏನೋ ಮೆಲ್ಬರ್ನ್ ಅಂಡ್ ಸಿಡ್ನಿ ಇನ್ನೂ ಬೆಟರ್ ಸರ್ಫೇಸ್. ಯಾಕೆ ಇದು ಬೆಟರ್ ಸರ್ಫೇಸ್ ಅಂದ್ರೆ, ಟೂರಿಂಗ್ ಟೀಮ್ಸ್ ಹ್ಯಾವ್ ಡನ್ ಬೆಟರ್ ಇನ್ ಮೆಲ್ಬರ್ನ್ ಅಂಡ್ ಸಿಡ್ನಿ ಕಂಪೇರ್ ಟು ರೆಸ್ಟ್ ಆಫ್ ದ ವೆನ್ಯೂಸ್. ಸೊ ಇದು ಕಾನ್ಫಿಡೆನ್ಸ್ ಮೇಲೆ ವರ್ಕ್ ಆಗುತ್ತೆ. ಪ್ಲೇಯರ್ಸ್ಗೆ ಫಾರ್ಮ್ಗೆ ಬರಬೇಕು ಅಂತಿರೋರು, ಚೆನ್ನಾಗಿ ಒಂದು ಫೀಲ್ ಮಾಡ್ತಿರೋ ಅಂತ ಬ್ಯಾಟ್ನ ಚೆನ್ನಾಗಿ ಫೀಲ್ ಆಗ್ತಾ ಇದೆ, ಅಂಡ್ ಬೌಲರ್ಸ್ ರಿದಮ್ಗೆ ಬರ್ತಿದ್ದಾರೆ ಅಂದಾಗ, ನಾನು ಇನ್ನೂ ಒಂದು ಫ್ರೆಂಡ್ಲಿ ಅಥವಾ ರಿಸಲ್ಟ್ಸ್ ಚೆನ್ನಾಗಿದೆ ಅನ್ನೋ ವೆನ್ಯೂಸ್ಗೆ ಹೋಗ್ಬೇಕಾದ್ರೆ ಆ ಬಿಲೀಫು ಮತ್ತೆ ಕಾನ್ಫಿಡೆನ್ಸು ಮಲ್ಟಿಪ್ಲೈ ಆಗುತ್ತೆ. ಅಂಡ್ ಅಟ್ ಸೇಮ್ ಟೈಮ್ ಅಪೋಸಿಷನ್ ಮೈಂಡ್ ಅಲ್ಲಿ ಅದು ಪ್ಲೇ ಆಗುತ್ತೆ. ಇವ್ರು ಇಲ್ಲೇ ಹಿಂಗ್ ಆಡಿದ್ರೆ, ನಮ್ ರಿಸಲ್ಟ್ ಇಲ್ಲೇ ನಾವು ಡಾಮಿನೇಟ್ ಮಾಡಕ್ ಆಗಿಲ್ಲ ಅಂದ್ರೆ ಅಲ್ಲಿ ಹೇಗೆ ಡಾಮಿನೇಟ್ ಮಾಡೋಣ ಅನ್ನೋದು ಅವ್ರ ತಲೆಯಲ್ಲಿ ಬರುತ್ತೆ. ಸೊ ಇದು ಮೆಂಟಲಿ ಒಂದು ಅಪ್ಪರ್ ಹ್ಯಾಂಡ್ ಕೊಡೋ ಅಂತ ಸಿಚುವೇಶನ್. ಸೊ ಫ್ರಮ್ ಆಸ್ಟ್ರೇಲಿಯಾಸ್ ಪಾಯಿಂಟ್ ಆಫ್ ವ್ಯೂ, ಐ ಥಿಂಕ್ ವಿ ವರ್ ಇನ್ ಅ ಬೆಟರ್ ಸಿಚುವೇಶನ್ ಅನ್ನೋದು ನನ್ನ ಪಾಯಿಂಟ್, ಮೋರ್ ದನ್ ಅವರ್ ಫಾರ್ಮ್ ಆರ್ ದ ಕ್ವಾಲಿಟಿ ಆಫ್ ಗೇಮ್ ನಾವ್ ಆಡ್ತಿರೋ ಅಂಥದ್ದು. ಬಟ್ ಆಲ್ ಸೆಟ್ ಅಂಡ್ ಡನ್, ಟಾಸ್ ಸೋಲ್ತೀವಿ, ಏನು ಮಾಡೋಕ್ಕಾಗಲ್ಲ, ನಾಟ್ ಇನ್ ಆರ್. ಟಾಸ್ ಸೋತ್ ಮೇಲೆ ಏನಾಗುತ್ತೆ, ಫಸ್ಟ್ ಇನ್ನಿಂಗ್ ಸ್ಕೋರ್ ಆಫ್ 400+. ಸ್ಮಿತ್ ಫಾರ್ಮ್ ಆಲ್ರೆಡಿ ಬಂದಿದ್ರು, ಇನ್ನೂ ಚೆನ್ನಾಗಿ ಆಡಿದ್ರು. ಲಬುಶೇನು ಫಾರ್ಮ್ ಬಂದ್ರು, ಬಟ್ ಹಿ ವಾಸ್ ಗೆಟಿಂಗ್ ಆಲ್ ಸ್ಟಾರ್ಟ್ಸ್ ಅಂಡ್ ನಾಟ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಮಚ್ ಮೋರ್. ಬಟ್ ಅವ್ರಿಗೆ ಅಲೋ ಮಾಡಿದ ರೀತಿ, ಅಂಡ್ ದೆನ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಪ್ ಟು 200 ಆಸ್ಟ್ರೇಲಿಯಾದು ಗೇಮ್ ಒಂಥರ ಇತ್ತು. ಬಟ್ ಬಿಟ್ವೀನ್ 200 and 300 ಇಂಡಿಯಾ ಮೇಡ್ ಅ ಕಮ್ ಬ್ಯಾಕ್. ಅವ್ರದ್ದು ಮಿಡ್ಲ್ ಆರ್ಡರ್ ನ ತೆಗೆದಾಕ್ಬಿಟ್ರು. ಮೋರ್ ಇಂಪಾರ್ಟೆಂಟ್ಲಿ ಟ್ರಾವಿಸ್ ಹೆಡ್ ನ ತೆಗೆದಾಕಿದ್ರು, ಮಿಚೆಲ್ ಮಾರ್ಷ್ ನ ತೆಗೆದಾಕಿದ್ರು ಫಾರ್ ಅ ಚೀಪ್, ವೆರಿ ವೆರಿ ಚೀಪ್ ಸ್ಕೋರ್. ಈ ತರ ಇದ್ದಾಗ ಹೌ ಕ್ರಿಮಿನಲ್ ಇಟ್ ಈಸ್ ಟು ಅಲೋ ದೆಮ್ ಟು ಸ್ಕೋರ್ 475? ರವಿ ಅದೇ ಪಾಯಿಂಟ್ ಅಲ್ಲಿ ರವಿ ಬರ್ತೀನಿ. ಐ ಥಿಂಕ್ ಆ ದಿನ ಶುರು ಮಾಡಿದಾಗ್ಲೇನೆ ಲೈಕ್ ಇಟ್ ವಾಸ್ ವಿ ವರ್ ಆನ್ ಅ ಬ್ಯಾಕ್ ಫುಟ್ ಅನ್ಸ್ತು. ಸಿರಾಜ್ ಇಂದ ಶುರು ಮಾಡೋದ್ರಿಂದ ಲೈಕ್ ದಟ್ ಓವರ್ ಐ ಥಿಂಕ್ ಕಾಸ್ಟೆಡ್ 9 runs ವಿತ್ ಓವರ್ ಥ್ರೋ. ಸೊ ಅದೆಲ್ಲ ನೋಡಿದ್ರೆ ಲೈಕ್ ವಿ ಡಿಡ್ ನಾಟ್ ಸ್ಟಾರ್ಟ್ ದ ಡೇ ವೆಲ್. ಟ್ಯಾಕ್ಟಿಕಲಿ ವಿ ವೇರ್ ವೇ ಆಫ್. ಮೀನ್ಸ್ ಅಂದ್ರೆ ಲೈಕ್ ದೇರ್ ವಾಸ್ ನೋ ಪ್ಲಾನ್ ಬಿ, ಪ್ಲಾನ್ ಸಿ ಏನು ಇರ್ಲಿಲ್ಲ. ದ ಓನ್ಲಿ ಪ್ಲಾನ್ ವಿ ಹ್ಯಾಡ್ ಇಸ್ ಓಕೆ ಬುಮ್ರಾ. ಅದು ಬಿಟ್ಟು ದೇರ್ ವೇರ್ ನೋ ಪ್ಲಾನ್, ಗೇಮ್ ಪ್ಲಾನ್ ಇರಲಿಲ್ಲ. ಲೈಕ್ ದ ವೇ ಇಂಡಿಯಾ ಪ್ಲೇಡ್ ಫ್ರಮ್ 311 for 6 to 474, I think that is the first time I think like we almost lost the test match allene. But yeah, means like test match na bidak agala, but I think that is a place where we actually lost the test match anstu ನನಗೆ. ಭಾರ್ಗವ್ ಏನು ಹೇಳಕ್ ಸ್ಟಾರ್ಟ್ ಮಾಡಿದೆ? ಅಲ್ಲ, ನಾನು ಐ ವಾಂಟೆಡ್ ಟು ಕರೆಕ್ಟ್ ದಟ್ ಸ್ಟೇಟ್ಮೆಂಟ್ ವೆನ್ ಅಂದ್ರೆ ನೀವು ಹೇಳಿದ್ರಲ್ಲ ಇಂಡಿಯಾ ಮೇಡ್ ಅ ಕಮ್ ಬ್ಯಾಕ್ 200 ಇಂದ 300 ಅಂತ. ಸಾರಿ, ಇಟ್ ಈಸ್ ಓನ್ಲಿ ಒನ್ ಪರ್ಸನ್ ವಾಸ್ ಮೇಕಿಂಗ್ ಕಮ್ ಬ್ಯಾಕ್ ಆಲ್ ದ ಟೈಮ್ ಫಾರ್ ಇಂಡಿಯಾ. ಇಟ್ ಇಸ್ ಬುಮ್ರಾ ವಾಸ್ ಮೇಡ್ ಅ ಕಮ್ ಬ್ಯಾಕ್. ಇಂಡಿಯಾ ಅನ್ನೋದನ್ನ ತಪ್ಪಾಗತ್ತೆ ಅಷ್ಟೇ. ನನಗೆ ಅದನ್ನ ಕ್ಲಾರಿಫೈ ಮಾಡಕ್ ಇಷ್ಟಪಡ್ತಾ ಇದ್ದೆ. ನಿಮ್ಗೆ ಸಿರಾಜ್ನು ಏನ್ ವಿಕೆಟ್ಸ್ ಎತ್ತಿಯಾರೋ, ಬುಮ್ರಾ ಚೆನ್ನಾಗಿ ಮಾಡಿದ್ರೆ ಮಾತ್ರ ಸಿರಾಜ್ ವಿಕೆಟ್ ಎತ್ತಾ ಇದಾರೆ. ಅವ್ರಾಗವ್ರೆ
ಒಂಥರ ನಾನ್ ಬುಮ್ರಾಗ್ ಆಫ್ ಡೇ ಇದೆ ಅಂತಂದ್ರೆ ನಾನ್ ಕೈ ಎತ್ಬಿಟ್ಟು ನಾನ್ ಮಾಡ್ತೀನಿ ಗುರು ಅನ್ನೋ ತರ ಯಾವ್ದೂ ಕಾಣ್ಸ್ ಬರ್ತಾ ಇಲ್ಲ. ಎವ್ರಿ ಟೈಮ್ ಇಫ್ ಇಂಡಿಯಾ ಇಸ್ ಲುಕಿಂಗ್ ಬೆಟರ್ ಆಸ್ ಎ ಬೌಲಿಂಗ್ ಯೂನಿಟ್, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಒನ್ ಪರ್ಸನ್, ಬುಮ್ರಾ ಅಷ್ಟೇ. ಬುಮ್ರಾ ಇಸ್ ಮೇಕಿಂಗ್ ಕಮ್ ಬ್ಯಾಕ್. ಆಯ್ತು, ನಾನು ಅದಕ್ಕೆ ಬರ್ತೀನಿ ಭಾರ್ಗವ್. ಅದು ಸಪ್ರೇಟ್ ಆಗಿ ಅದನ್ನ ಟಾಪಿಕ್ನ ತಗೊಳ್ಳೋಣ. ಯಾಕೆಂದ್ರೆ ಡೆಫಿನೆಟ್ಲಿ ನಾವು ಬ್ಯಾಟಿಂಗ್ ಬಗ್ಗೆ ಎಷ್ಟು ಕ್ರಿಟಿಕಲ್ ಆಗಿ ಮಾತಾಡ್ತಾ ಇದೀವಿ ಲಾಸ್ಟ್ ಫ್ಯೂ ಡೇಸ್ ಇಂದ, ಐ ಥಿಂಕ್ ಬೌಲಿಂಗ್ ಬಗ್ಗೆನೂ ಸ್ವಲ್ಪ ಕ್ರಿಟಿಕಲ್ ಆಗಿ ಮಾತಾಡಬೇಕು. ಬಟ್ ಆಲ್ಸೋ ದೇರ್ ಇಸ್ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್ ಟು ಇಟ್. ಅದಕ್ಕೆ ಬರೋಣ. ಬಟ್ ಅಗೇನ್ ಫಸ್ಟ್ ಇನ್ನಿಂಗ್ಸ್ ಅದೇ ನಾನು ಕಮ್ ಬ್ಯಾಕ್ ಅಂತ ಏನೇ ಕೇಳಿದೆ ಅಂದ್ರೆ, ಇಟ್ ಸೀಮ್ ಲೈಕ್ ಒಂದು 500-600 ಸ್ಕೋರ್ ಮಾಡ್ತಾರೆ. ಆಮೇಲಿಂದ ಆಲ್ರೆಡಿ ನಮ್ದು ಫಸ್ಟ್ ಇನ್ನಿಂಗ್ಸ್ ಆಡೋದು ಅಷ್ಟರಲ್ಲೇ ಇದೆ. ಥ್ರೂ ಔಟ್ ದ ಸೀರೀಸ್ ನಮ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಚೆನ್ನಾಗಿ ಬಂದಿಲ್ಲ. ಸೊ ಇಟ್ಸ್ ಆಲ್ವೇಸ್ ಸೆಕೆಂಡ್ ಇನ್ನಿಂಗ್ಸ್ ದಟ್ ವಿ ಹ್ಯಾವ್ ಡನ್ ವೆಲ್ ಸೋ ಫಾರ್, ಏನೇನ್ ಮಾಡಿದೀವೋ ಅಲ್ಲೆಲ್ಲ. ಸೊ ಈ ತರ ಇದ್ದಾಗ ದೇ ವರ್ ಕ್ಲಿಯರ್ಲಿ ರನ್ನಿಂಗ್ ಅವೇ ವಿತ್ ದ ಗೇಮ್. ಟ್ಯಾಕ್ಟಿಕ್ಸ್ ಅಂತ ರವಿ ಮೆನ್ಷನ್ ಮಾಡಿದ್ದು. ಸೊ ಬೌಲಿಂಗ್ ಟ್ಯಾಕ್ಟಿಕ್ಸ್ ಇರ್ಬೋದು ಅಥವಾ ಫೀಲ್ಡ್ ಪ್ಲೇಸ್ಮೆಂಟ್ ಇರ್ಬೋದು. ಅಟ್ ದ ಸೇಮ್ ಟೈಮ್ ಯಂಗ್ಸ್ಟರ್ ಒಬ್ರು ಬಂದು ಬುಮ್ರಾನ ಟೇಕ್ ಆನ್ ಮಾಡ್ತಾರೆ. ಪ್ಯೂರ್ಲಿ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇಟ್ಕೊಂಡು ಬಂದಿರೋದು, ಫ್ರೀ ಮೈಂಡ್ ಸೆಟ್ ಬಂದಿರೋದು. ಅವ್ರನ್ನ ರೈಲ್ ಅಪ್ ಕೂಡ ಮಾಡ್ತಾರೆ ನಮ್ಮ ಪ್ಲೇಯರ್ಸ್, ಪರ್ಟಿಕ್ಯುಲರ್ಲಿ ವಿರಾಟ್ ಕೊಹ್ಲಿ. ಇದ್ರ ಬಗ್ಗೆ ಏನ್ ಹೇಳ್ತೀರಪ್ಪ? ಸರಿ ತಪ್ಪು ಸುಮಾರು ಡಿಬೇಟ್ ಐ ಥಿಂಕ್ ಎಕ್ಸ್ಪರ್ಟ್ ಗಳು ಮಾತಾಡ್ಬಿಟ್ಟಿದ್ದಾರೆ. ನಾವು ಸರಿ ತಪ್ಪುಗಳ ಬಗ್ಗೆ ಮಾತಾಡೋದು ಬೇಡ. ಮೈಂಡ್ ಸೆಟ್ ಮತ್ತೆ ನಾವು ಇರುವಂತ ಪೊಸಿಷನ್ ಅಲ್ಲಿ ಅದು ಬೇಕಿತ್ತಾ, ಅಥವಾ ಅದನ್ನ ನಾವು ಬೇರೆ ರೀತಿ ಹ್ಯಾಂಡಲ್ ಮಾಡ್ಬೋದಿತ್ತಾ? ಏನ್ ಅನ್ಸುತ್ತೆ ಆಸ್ ಸೀನಿಯರ್ ಪ್ಲೇಯರ್ಸ್ ನಾವ್ ಏನ್ ಮಾಡಿದ್ದು ಅದ್ರ ಬಗ್ಗೆ? ಸ್ಲೆಡ್ಜ್ ಎಷ್ಟನ ಮಾಡ್ಕೋಬೋದು. ಐ ಥಿಂಕ್ ಇಟ್ ವಾಸ್ ಟೋಟಲಿ ಅನ್ಕಾಲ್ಡ್ ಫಾರ್. ಐ ಮೀನ್ ಅ ಪ್ಲೇಯರ್ ಆಫ್ ದಟ್ ಸ್ಟೇಚರ್, ವಿರಾಟ್ ಕೊಹ್ಲಿ ಅವರು, ಇಟ್ ವಾಸ್ ಸೋ ಅನ್ಕಾಲ್ಡ್ ಫಾರ್. ನೆಸೆಸಿಟಿನೇ ಇರಲಿಲ್ಲ. ಆಕ್ಚುಲಿ ಸ್ಯಾಮ್ ಕಾನ್ಸ್ಟೆಸ್, ಐ ಮೀನ್ ಹಿ ಐಡಿಯಲೈಸಸ್ ವಿರಾಟ್ ಕೊಹ್ಲಿ. ಅವ್ರು ಎಷ್ಟೋ, ದೇರ್ ಇಸ್ ಅ ವಿಡಿಯೋ ವೇರ್ ದೇ ಟಾಕ್ ಅಬೌಟ್ ವಿರಾಟ್ ಕೊಹ್ಲಿ ಆರ್ ಸ್ಟೀವ್ ಸ್ಮಿತ್ ಅಂದಾಗ ಎನಿ ಡೇ ಸೇಸ್ ವಿರಾಟ್ ಕೊಹ್ಲಿ. ಆ ತರ ಒಂದು ಇಮೇಜ್ ಇಟ್ಕೊಂಡಿರೋರು. ಅಂತ ಯಂಗ್ಸ್ಟರ್ಸ್ಗೆ ಯಾರೋ ಒಬ್ಬ ಸಿಂಪಲ್ ಆಗಿ ಕೇಳಿದ್ರೆ, ಇವಾಗ ನಮ್ದೇ ಯಾರೋ ಒಬ್ಬ ಡೆಬ್ಯೂಟೆಂಟ್ ಬಂದು ನೀವು ಸ್ಟೀವ್ ಸ್ಮಿತ್ ಬಂದ್ಬಿಟ್ಟು ಹಂಗೆ ಶೋಲ್ಡರ್ ಮಾಡಿದ್ರೆ ನಾವು ಸುಮ್ಮನೆ ಇರ್ತಾ ಇದ್ವು ಅಂತ? ಇಲ್ಲ ಗುರು, ಖಂಡಿತ ಇಲ್ಲ. ಐ ಮೀನ್ ರಿಗಾರ್ಡ್ಲೆಸ್ ಆಫ್ ವಾಟ್ ಪ್ಲೇಯರ್ ಇಟ್ ಇಸ್, ಫಿಸಿಕಲ್ ಕಾಂಟ್ಯಾಕ್ಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಅಂಡ್ ಕ್ಲಿಯರ್ ಆಗಿ ವಿಡಿಯೋ ಎವಿಡೆನ್ಸ್ ನೋಡಿದ್ರೆ ಇಟ್ ವಾಸ್ ನಾಟ್ ಲೈಕ್ ಏನೋ ಹಿಂಗೆ ಒಂಥರ ಆಂಗಲ್ ಅಲ್ಲೇ ಹಂಗೆ ಬಂದು ಅವನ ಹತ್ರ ಹೋಗಿ, ಪ್ರಾಬಬ್ಲಿ ಏನು ಅಂದ್ರೆ ಹತ್ರ ಬಂದು ಏನೋ ಹೇಳಕ್ ಟ್ರೈ ಮಾಡಿದ್ದು, ಅವ್ರು ತಿರ್ಗಿ ಹಂಗ್ ಮೂವ್ ಆಗಿದ್ದು, ಶೋಲ್ಡರ್ ಇದಾಯ್ತು ಅನ್ನೋ ತರ ತೋರಿಸ್ಕೊಂಡಿದ್ರು. ಇಟ್ ವಾಸ್ ವೆರಿ ಎವಿಡೆಂಟ್, ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಇಲ್ಲ, ಐ ಥಿಂಕ್ ಆತರ ಏನು ಮಾಡಕ್ ಹೋಗಿಲ್ಲ. ಹಿ ಇಸ್ ಫೌಂಡ್ ಗಿಲ್ಟಿ ಆಫ್ ಹಿಸ್ ಆಕ್ಷನ್ಸ್. ಸೊ ಪೀನಲೈಸ್ ಎಲ್ಲ ಮಾಡಿದ್ರು ಆಸ್ ಪರ್ ಲಾಸ್. ಸೊ ಲಾ ಏನ್ ಹೇಳುತ್ತೆ ಅದೆಲ್ಲ ಬಿಟ್ಕೊಳ್ಳೋಣ, ಬಿಡದೆ ಅನ್ಕಾಲ್ಡ್ ಫಾರ್. ಸಿ ದ ಥಿಂಗ್ ಅಬೌಟ್ ಸ್ಯಾಮ್ ಕಾನ್ಸ್ಟರ್ಸ್ ಇನ್ನಿಂಗ್ಸ್ ವಾಸ್, ಅದು ವರ್ಕ್ ಆಯ್ತು ಅಷ್ಟೇ. ದ ಸೇಮ್ ಡೆಲಿವರೀಸ್, ವಿಕೆಟ್ ಹೋಗುವಂತ ಚಾನ್ಸ್ ಇತ್ತು, ಸ್ಟಂಪ್ ಹೊಡಿಬೋದಿತ್ತು ಮಿಸ್ ಆಗಿ, ಅಥವಾ ಟಾಪ್ ಎಡ್ಜ್ ಆಗಿ ಕ್ಯಾಚ್ ಹೋಗ್ಬೋದಿತ್ತು. ಅದು ಸ್ಟುಪಿಡಿಟಿ ಅನ್ಸೋದು ಅವಾಗ. ಬಟ್ ವರ್ಕ್ ಆಯ್ತು. ಅಂಡ್ ವರ್ಕ್ ಆಗಿದ್ದು ಹೇಗೆ ವರ್ಕ್ ಆಯ್ತು ಅಂದ್ರೆ, ಉಸ್ಮಾನ್ ಖವಾಜಾ ಅದು ಬ್ಯಾಟರ್ ಅನ್ನ ಶೀಲ್ಡ್ ಮಾಡ್ತು. ಇಟ್ ಶೀಲ್ಡೆಡ್ ಹಿಮ್ ಫಾರ್ ಕ್ವೈಟ್ ಸಮ್ ಟೈಮ್. ಅವ್ರ ಸ್ಟ್ರೈಕ್ ಬರದೇ ಬೇಕಿರ್ಲಿಲ್ಲ, ಬಂದಿದ್ದೆ ಬಾಲ್ ಸ್ವಲ್ಪ ಓಲ್ಡ್ ಆದ್ಮೇಲೆ. ಸೊ ಹಿ ವಾಸ್ ಏಬಲ್ ಟು ಪ್ಲೇ. ಆಸ್ ಎ ರಿಸಲ್ಟ್ ಏನಾಯ್ತು ಅಂದ್ರೆ, ಟಾಪ್ 4 ಪ್ಲೇಯರ್ಸ್ ಅವ್ರು ಎಲ್ಲರೂ ಹಾಫ್ ಸೆಂಚುರಿ ಹೊಡೆದ್ರು. ಸೊ ವಿ ಮಿಸ್ ದ ಟ್ರಿಕ್ ಅಂತ ನಂಗನ್ಸುತ್ತೆ ರವಿ. ಅಬೌಟ್ ದ ಇನ್ಸಿಡೆಂಟ್ ಬಿಡು, ಬಟ್ ಇನ್ ಜನರಲ್ ಟ್ಯಾಕ್ಟಿಕ್ಸ್ ಬಗ್ಗೆ. ಇನ್ ಜನರಲ್, ಲೈಕ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಐ ಥಿಂಕ್ ದ ಓನ್ಲಿ ಟ್ಯಾಕ್ಟಿಕ್ಸ್ ತಿರ್ಗಾ, ಲೈಕ್ ಐ ಆಮ್ ರಿಪೀಟಿಂಗ್ ಫಾರ್ ದ ಸೇಕ್ ಆಫ್ ರಿಪೀಟಿಂಗ್, ಇಟ್ ವಾಸ್ ಓನ್ಲಿ ಬುಮ್ರಾ. ಏನಕ್ಕಂದ್ರೆ ವಿ ಡಿಡ್ ನಾಟ್ ಇವನ್ ಹ್ಯಾವ್ ಅ ಪ್ಲಾನ್ ಬಿ. ಲೈಕ್ ಓಕೆ, ಇಬ್ರು ಸ್ಪಿನ್ನರ್ ತಗೊಂಡಿದ್ರು. ಲೈಕ್ ಐ ಥಿಂಕ್ ದ ಎಂಟೈರ್ ಸೆಲೆಕ್ಷನ್, ಲೈಕ್ ನೀವು ಫಸ್ಟ್ ಇನ್ನಿಂಗ್ಸ್ ಇಂತ ಮುಂಚೆ, ಲೈಕ್ ವಿ ಕ್ಯಾನ್ ಗೋ ಬ್ಯಾಕ್ ಟು ದ ಸೆಲೆಕ್ಷನ್ as well. Like the team was selected for Rohit Sharma to come back to form. ಆ ತರ ಅನ್ಸ್ತು ನನಗೆ. So it is not to win the series, it is not to ಇದಲ್ಲ. Like the 11 was selected for one like hero to come back to his form. Like KL Rahul na number 3 ಆಡ್ಸೋದು. Shubman Gill was okay, ಜಾಸ್ತಿ runs ಹೊಡೆದಿರಲಿಲ್ಲ, but 30-35 whenever he was scoring, he was looking very good. ಅದೆಲ್ಲ ಬಿಟ್ಟು like you go back, like change the entire thing. Like the entire selection was based on like okay, one man coming back to form. Adu like that was the first part about the tactics. Adu bittu the entire first innings alli, like the way we bowled, the bowling changes, the fielding changes ellanu nodidre, it was like we did not have a clue ansto. Like spinners na tardirodu. Okay, Sam Constas ಹೊಡಿತಾ ಇದ್ದ, ಲೈಕ್ ಬುಮ್ರಾ ಡಿಡ್ ನಾಟ್ ಗೋ. ಒಂದೆರಡು ಎಡ್ಜ್ ಆಯ್ತು, ಒಂದೆರಡು ಒಳ್ಳೆ ಶಾಟ್ ಹೊಡೆದ್ರು, ಅದೆಲ್ಲ ಆದ್ರೂನು
ಜಡೇಜಾನ ತರ್ಬೋದಾಗಿತ್ತು, ಲೈಕ್ 3-4 overs ಆದ್ಮೇಲೆ ಜಡೇಜಾನ ತರ್ಬೋದಾಗಿತ್ತು. ಏನಕ್ಕಂದ್ರೆ ಯು ನೆವರ್ ನೋ ಹೌ ಹಿ ಪ್ಲೇಸ್ ದ ಸ್ಪಿನ್. ಸೊ ಅದೆಲ್ಲ ಲೈಕ್ ಐ ಥಿಂಕ್ like we were completely lost. The first innings, the entire thing, tactically, we did not have any plans. ಓಕೆ, ಆಯ್ತು. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೀನು ಮುಟ್ಬಿಟ್ಟೆ. ನಾನು ನೆಕ್ಸ್ಟ್ ಅಲ್ಲಿಗೆ ಬರ್ತೀನಿ. ಇನ್ನು ಎಷ್ಟು ದಿನ, ಹೌ ಲಾಂಗ್ ಇದು ಮುಂದೆ ಈ ಥರದ್ದೊಂದು ಸೆಲೆಕ್ಷನ್? ಒಬ್ಬ ಒಳ್ಳೆ ಪರ್ಫಾರ್ಮಿಂಗ್ ಓಪನರ್ನ ಇಡೀ ಹೆಚ್ಚು ಕಮ್ಮಿ ಬೌಲಿಂಗ್ ಬಂದಿದ್ದಿದ್ರೆ 8-9 ಆಡ್ಸಿರೋರು ಏನೋ, ಆದರೆ ಕನ್ಸಿಸ್ಟೆಂಟ್ ಪ್ಲೇಯರು, ಡಿಪೆಂಡಬಲ್ ಪ್ಲೇಯರ್ನ ತುಂಬ ಆಟಾಡ್ಸ್ಬಿಟ್ಟಿದ್ದಾರೆ ಫಾರ್ ಕ್ವೈಟ್ ಸಮ್ ಟೈಮ್. ಇನ್ನು ಎಷ್ಟು ದಿನ ಈ ಥರ ಒಬ್ರಿಗೋಸ್ಕರ ಜಾಗ ಮಾಡಿಕೊಡ್ಬೇಕು? ಹೈ ಟೈಮ್ ಗುರು. ಒಂಥರ ಏನು ಅಂದ್ರೆ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಾವು ಮುಂಚೆನೂ ಹೇಳಿದೀವಿ ರೋಹಿತ್ ಶರ್ಮಾ ಅವ್ರಿಗೆ, ದ ವೈಟ್ ಬಾಲ್ ಅಲ್ಲಿ ಅವರು ಹಿ ಹಸ್ ಡನ್ ವಾಟ್ ಮೆನಿ ಅದರ್ ಕ್ಯಾಪ್ಟನ್ಸ್ ಕುಡಂಟ್ ಡು. ಹ್ಯಾವಿಂಗ್ ಸೆಡ್ ದಟ್, ಅವ್ರ ಟೆಸ್ಟ್ ಅಲ್ಲಿ ಆಗ್ತಾ ಇಲ್ಲ, ನೋಡಕ್ ಆಗ್ತಾ ಇಲ್ಲ, ಅವ್ರಿಗೆ ಅನ್ಸ್ಬೇಕು. ಅದೇನು ಅಂದ್ರೆ, ಅವರು ಆ ಆರೋಗೆನ್ಸ್ ಒಂಥರ ಎಷ್ಟು ದಿನ ಅವ್ರ ಪರ್ಫಾರ್ಮೆನ್ಸ್ ಇದ್ದಾಗ ಅವ್ರು ಮಾತಾಡ್ತಾ ಇದ್ದಿದ್ದು, ಇಟ್ ಸೌಂಡೆಡ್ ಆಲ್ ಫನಿ ಆನ್ ದ ಫೀಲ್ಡ್. ಮೈಕಲ್ ಕೇಳಿಸ್ಕೊತಾ ಇದ್ದಾಗ ಒಂಥರ ಏನ್ ಜಾಲಿ ಕ್ಯಾಪ್ಟನ್ ಗುರು, ಏನೋ ಸುಮ್ಮನೆ ಬೈತಾ ಇರ್ತಾನೆ ಅಂತ. ಇವಾಗ ಅದನ್ನ ನೋಡ್ತಾ ಇದ್ರೆ ಒಂಥರ ಇರಿಟೇಟ್ ಆಗ್ತಾ ಇದೆ. ಲೈಕ್, ವೈ ಆರ್ ಯು ಶೋಯಿಂಗ್ ದಟ್ ಆರೋಗೆನ್ಸ್ ಯಂಗ್ ಹುಡುಗರ ಮೇಲೆ ವೆನ್ ಯು ಯುವರ್ ಸೆಲ್ಫ್ ಆರ್ ನಾಟ್ ಪರ್ಫಾರ್ಮಿಂಗ್? ಆ ಫ್ರಸ್ಟ್ರೇಷನ್ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ಬರ್ತಾ ಇಲ್ಲ ಅಂತಾರದು ಬೇರೆಯವ್ರ ಮೇಲೂ ತೋರಿಸ್ತಾ ಇದಾರೆ. ತುಂಬಾ ಎವಿಡೆಂಟ್ ಆಗಿದೆ ಅದು. ಐ ಥಿಂಕ್ ಇಟ್ಸ್ ಹೈ ಟೈಮ್. ಐ ನೋ ಯು ಆರ್ ರೆಫರಿಂಗ್ ಟು KL ರಾಹುಲ್, ನಿನ್ ಎಷ್ಟು ಮೂವ್ ಮಾಡ್ತಾರೆ ಅಂತ ಒಂದು ಪ್ಲೇಯರ್ ಇಂದ, ಅಂಡ್ ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಇವಾಗ ನಾವಂತೂ ಈ ಟೆಸ್ಟ್ ಆ ನೇತನ್ ಲಯನೇ ಬಂದು ಹೇಳ್ಬಿಟ್ರಲ್ಲ, ಏನ್ ತಪ್ಪು ಮಾಡಿದಿ ಅಂತ, ನೀನ್ ನಂಬರ್ 3 ಆಡ್ಬೇಕಾಗಿತ್ತು ಅಂತ. ಅದೇ ತರ ನೀನು ಶುಭ್ಮನ್ ಗಿಲ್ ರೀಪ್ಲೇಸ್ಮೆಂಟ್ ಆಗಿ ತಗೊಂತಾ ಇದ್ರೆ ಅಂದ್ರೆ ನೀವೇ ನಂಬರ್ 3 ಆಡ್ಲಿ. ಫಸ್ಟ್ ಆಫ್ ಆಲ್ ಶುಭ್ಮನ್ ಗಿಲ್ ನ ಈ ಪಿಚ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಕ್ರಿಮಿನಲ್. ಅಂಡ್ ಅವ್ರು ಹೇಳಿದೇನು, ವಾಷಿಂಗ್ ಕರ್ಕೊಂಡ್ ಬಂದ್ವಿ ನಾವು ಶುಭ್ಮನ್ ಗಿಲ್ ಬದಲು ಅಂತ. ಹೇಳು ರವಿ, ನಿನ್ನ ವ್ಯೂ ಪಾಯಿಂಟ್ ಹೇಳು. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ನ ಕೂಡಿಸ್ಬಿಟ್ಟು ಶುಭ್ಮನ್ ಗಿಲ್ ನ ಬಾಟಮ್ ಆರ್ಡರ್ ಅಲ್ಲಿ ಹೊಸ ಪ್ಲೇಯರ್ ನ ತಗೊಂಡಿದ್ದಾರೆ ಅಂದ್ರೆ, ವಾಟ್ ಆರ್ ಯು ಇಂಡಿಕೇಟಿಂಗ್ ಟು ಎಕ್ಸ್ಪರ್ಟ್ಸ್ ಆರ್ ಪೀಪಲ್ ಹೂ ಫಾಲೋ ಕ್ರಿಕೆಟ್? ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? It was illogical ಅನ್ಸ್ತು. Like, okay, what are you trying to cover? When your batting strength or your like, okay, like the batting strength ಗಿಂತ like batting weakness cover ಮಾಡ್ತಾ ಇದೀರಾ, ಇಲ್ಲ like you are trying to protect or like giving some cushion for two players who are like not in form? Like ಏನಕ್ಕೆ ಅಷ್ಟು ಡೆಪ್ತ್ ಬೇಕು? Like when we look back, ಯಾವಾಗ್ಲೂ like whenever we have done well ಅಲ್ಲ, we did well in South Africa, we did well like in Australia earlier ಅಲ್ಲ, like we went with a clear strategy. Like, okay, like 4 ಜನ bowlers ಬೇಕು, 6 ಜನ batsmen, one like okay keeper who can bat really well. So our strategy ಬಿಟ್ಟು like you go to like nothing wrong with okay Washington Sundar or Nitish Reddy, ಇಲ್ಲ, like the key team mindset ಹೇಳ್ತಾರದು. Like instead, like ಏನಕ್ಕೆ you are like not going with proper batsman or like proper bowler, instead like okay like having someone who can like do both the things just to give some cushion to batsmen who are not performing well. So like that did not make sense at all. So Ivaglu, like okay, nothing to take away with Nitish Reddy's century, Washington Sundar's first innings. I think going back to it, like team selection was like flawed. My 11 would have been Bumrah captaining the side with Shubman Gill coming or like playing in number 3. Like Nitish Reddy, Washington Sundar, Jadeja ಆಡ್ಸ್ಬೇಕು ಅಂತ ಇದ್ದಿದ್ರೆ, like you play them and play with the people who are actually in form. Right. So right. ಅದು ಬಿಟ್ಟು like just to make one player play in the 11, like ಆಡ್ಸೋದು and changing the entire structure of the team, that was I think criminal. I think it was not called for. No, before we proceed about Rohit Sharma, ಸ್ವಲ್ಪ ಸ್ಟಾಟ್ಸ್ ನೋಡ್ತಾ ಇದ್ದೆ. I want to share certain stats, ಆಯ್ತಾ? In his own captaincy, ಅವರು overall I think around 60 plus games, 43-24, around 67 games ಏನೋ ಆಡಿದ್ದಾರೆ ಟೆಸ್ಟ್ ಮ್ಯಾಚಸ್ ಇದುವರೆಗೂ. ಟೆಸ್ಟ್ ಮ್ಯಾಚ್ ಇನ್ 2013 ಇಂದ ತಗೊಂಡ್ರೆ ಇದ್ರು ಟೀಮ್ ಅಲ್ಲಿ ಆಚೆ ಹೋಗ್ತಾ ಇದ್ರು ಎಲ್ಲ, ಅಂಡ್ ಪ್ರಾಬ್ಲಿ 2017 ಆದ್ಮೇಲೆ ಈಸ್ ಬೀನ್ ಎ ಕಾನ್ಸ್ಟೆಂಟ್ ಇನ್ ದ ಟೀಮ್. ಸಿನ್ಸ್ ಹಿ ವಾಸ್ ಅನ್ ಓಪನರ್ ಕಾನ್ಸ್ಟೆಂಟ್ ಆಗಿದ್ದಾರೆ. ಹೌದಾ? ಅವರು
ಕ್ಯಾಪ್ಟನ್ ಆದಾಗ ಲಾಸ್ಟ್ 24 ಗೇಮ್ಸ್ ಅಲ್ಲಿ ಹಿಸ್ ಆವರೇಜ್ is at 30.58. When he was not captaining the side, his average was 46.87. It is between 2013 to 2021, 2022, 2022 ಇಂದ 2024 average 30. ಅದೇ ನಾವು ಇದ್ರ ಪ್ರಕಾರ ನೋಡ್ತಾ ಇದ್ರೆ, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಅವರು ಆಸ್ಟ್ರೇಲಿಯಲ್ಲಿ ಎಷ್ಟು ಹೊಡೆದಿದ್ದಾರೆ ಆ ತರ ಹಿಂಗೆ ನೋಡ್ತಾ ಇದ್ರೆ, ಆಸ್ಟ್ರೇಲಿಯಲ್ಲಿ he has played 19 innings with 10 test matches at an average of 24.38. So ಈ ಸ್ಟಾಟ್ಸ್ ಇಟ್ಸ್ ದೇರ್ ಫಾರ್ ಎವ್ರಿಬಡಿ ಟು ಸಿ. ಅಂಡ್ ಎಲ್ಲರೂ ಹೇಳ್ತಾರೆ ಫ್ಲಾಟ್ ಟ್ರ್ಯಾಕ್ ಬುಲ್ಲಿ ಅಂತ, ವಿಚ್ ಇಸ್ ಫೇರ್. ಆಕ್ಚುಲಿ ನೀವು ನೋಡ್ತಾ ಇದ್ರೆ ಅದು ಬಿಟ್ರೆ ಇಂಗ್ಲೆಂಡ್ ಅಲ್ಲಿ 7 ಮ್ಯಾಚ್ ಆಡಿದ್ದಾರೆ ಅವರು, ಅಲ್ಲಿ 44 ಅವ್ರದ್ದು ಆವರೇಜ್ ಇದೆ. ಆಮೇಲೆ ನಿನಗೆ ಸೌತ್ ಆಫ್ರಿಕಲ್ಲೂ ನೋಡಿದ್ರೆ ಅವ್ರದ್ದು ಆವರೇಜು ಇಸ್ ಅರೌಂಡ್ 16. ಅಲ್ಲ, ಇದ್ರಲ್ಲಿ ಇಂಗ್ಲೆಂಡ್ ಅಲ್ಲಿ 40, ಇಂಡಿಯಾ 51, ಸೌತ್ ಆಫ್ರಿಕಾ 16. ಸೊ ದಿಸ್ ಇಸ್ ಸಮ್ ಸ್ಟಾಟ್ಸ್ ಅಬೌಟ್. And also at the same time, England ಅಲ್ಲಿ ಇರೋ ರೆಕಾರ್ಡ್ಸ್ most of the time he has been middle order batsman. ಇಂಗ್ಲೆಂಡ್ ರೆಕಾರ್ಡ್ಸ್ ಇರೋದು 7 ಮ್ಯಾಚ್ ಅಲ್ಲಿ. ಹಾ, ಸೊ ಈಗ ಆಸ್ಟ್ರೇಲಿಯಾನು 2 ಮ್ಯಾಚ್ he came down the innings and scored a century. So ಅದು ಅರ್ಲಿ ವೆರಿ ಕ್ಲಿಯರ್ಲಿ ಸಿ averages, so it doesn't talk about ಟಾಪ್ ಆರ್ಡರ್ ಪ್ಲೇಯರ್. ಅದೆಲ್ಲ ಹಿಂಗೆ ಲೋಯರ್ ಮಿಡಲ್ ಆರ್ಡರ್ ಅಲ್ಲಿ ಬರೋರಿಗೆ ಆವರೇಜಸ್ ಇಟ್ ವಿಲ್ ಸ್ಟಿಲ್ ಮೇಕ್ ಸೆನ್ಸ್, ಬಿಕಾಸ್ ಅವರು ಒಂಥರ ಅವ್ರು ಬರೋಂಥ ಸಿಚುವೇಶನ್ ಬೇರೆ ತರ ಇರುತ್ತೆ. ದೇ ರನ್ ಔಟ್ ಆಫ್ ಪಾರ್ಟ್ನರ್ಸ್ ಮೋರ್ ಆಫನ್ ದೆನ್ ನಾಟ್. ಸೊ ಅವ್ರದ್ದು ಆ ಆವರೇಜಸ್ ಬರಲ್ಲ, ಮೋರ್ ದೆನ್ ಆವರೇಜಸ್ ಇಂಪ್ಯಾಕ್ಟ್ ಲೆಕ್ಕಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿತೀಶ್ ರೆಡ್ಡಿ ಮೇ ನೆವರ್ ಗೆಟ್ ಅನ್ ಆವರೇಜ್ ಓವರ್ 40. ಈಗ 5, 6, 7 ಅಲ್ಲೇ ಇಫ್ ಹಿ ಡಸ್, ಅದನ್ನ ಹೇಳ್ತಾ ಇರೋದು. ಬಟ್ ಪ್ಲೇಯರ್ ಕ್ವಾಲಿಟಿ ಇಲ್ವಾ? ಇಲ್ಲ, ಹಂಗಲ್ಲ. ದೆರ್ ಇಸ್ ಅನ್ ಇಂಪ್ಯಾಕ್ಟ್. ಸೇಮ್ ಥಿಂಗ್ ಫಾರ್ ಧೋನಿ ಅಪ್ಲೈಸ್ ಫಾರ್ MS ಧೋನಿ ಇಸ್ ಮೋಸ್ಟ್ ಪಾರ್ಟ್ ಆಫ್ ಹಿಸ್ ಕರಿಯರ್. ಬಟ್ ಇಲ್ಲಿ ಬೇರೆ ಇದೆ. ಎನಿವೇಸ್, ರೆಕಾರ್ಡ್ಸ್ ಮಾತಾಡತ್ತೆ, ಮೋರ್ ದೆನ್ ರೆಕಾರ್ಡ್ಸ್ ಐ ಥಿಂಕ್ ಫಾರ್ಮ್ ಮಾತಾಡತ್ತೆ. ಫಾರ್ಮ್ಗೆ ಬರಕ್ಕೆ ಟೈಮ್ ಕೊಡೋಣ ಅನ್ನೋದೇ ಆದ್ರೆ ಎಷ್ಟು ಟೈಮ್ ಇದೆ, ಎಲ್ಲ ಆಡ್ತಾ ಇದೀವಿ, ಕಂಟೆಕ್ಸ್ಟ್ ಆಫ್ ದ ಸೀರೀಸ್ ಏನು, ಇಂಪಾರ್ಟೆನ್ಸ್ ಏನು, ಇದನ್ನು ಮ್ಯಾಟರ್ ಆಗುತ್ತೆ ಅನ್ನೋದು ನನ್ನ ಪಾಯಿಂಟ್. ಅಲ್ಲ, ಥ್ರೂ ಔಟ್ ದ ಟೆಸ್ಟ್ ಕೆರಿಯರ್ ಅವ್ರಿಗೆ ಅನ್ಸ್ತಾ ಇಲ್ವಾ ಅವ್ರನ್ನ ಒಂಥರ ಫಾರ್ಮ್ ಬರಕ್ಕೆ ಬಿಡ್ಬೇಕು ಅಂತ? ತುಂಬಾ ಇಂಡಿಯಾ ಆಸ್ ಅ BCCI ಆಸ್ ಅ ಮ್ಯಾನೇಜ್ಮೆಂಟ್ ಆಸ್ ಟ್ರೈ ಟು ಹಾರ್ಡ್ ಅಂತ. ಇವಾಗ ನಾವು ಹೇಳ್ತಾ ಇರೋದು, ವೆನ್ India can go back and, I mean, BCCI as a management can go back and tell Suryakumar Yadav that we'll never look at you. ಅಂದ್ರೆ ನಿಮ್ಮನ್ನ ಟೆಸ್ಟಿಗೆ ನಾವು ಕನ್ಸಿಡರೇ ಮಾಡಲ್ಲ, ನೀವು T20 ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾಗ, ರೋಹಿತ್ ಶರ್ಮಾ ಅವರು 2027 ವರ್ಲ್ಡ್ ಕಪ್ ಆಡಬೇಕು ಅನ್ನೋ ಆಸೆ ಇದೆ ಅಂದ್ರೆ, ಅವ್ರ ಕ್ಯಾಲಿಬರ್ ಇದೆ ಅಂದ್ರೂ ನೀವು ODI ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಟೆಸ್ಟ್ ಅಲ್ಲಿ ನಾವು ನಿಮ್ಮನ್ನ ನೋಡಲ್ಲ ಇನ್ ಮುಂದೆ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ನಂಗೆ ಅನಿಸ್ತಾ ಇಲ್ಲ. ಐ ಮೀನ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ವಿ ಆರ್ ನಾಟ್ ಏಬಲ್ ಟು ಡೂ ದಟ್. ಇನ್ನ ಎಷ್ಟು ದಿನ ಅಂತ ಈ ಬರ್ಡನ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀವಿ? ಕ್ಲಿಯರ್ ಈ ಟ್ರಾನ್ಸಿಷನ್ ಫ್ರಮ್ ವಿರಾಟ್ ಕೊಹ್ಲಿ, ರವಿ ಶಾಸ್ತ್ರಿ ಟು ರೋಹಿತ್ ಶರ್ಮಾ, ಗೌತಮ್ ಗಂಭೀರ್, ಮಧ್ಯದಲ್ಲಿ ದ್ರಾವಿಡ್ ಅವರು ಇದ್ರು, ವಿ ವರ್ ಸ್ಟಿಲ್ ಡೂಯಿಂಗ್ ಪ್ರಿಟಿ ಓಕೆ. ದ ಎಂಟೈರ್ ಮೈಂಡ್ ಸೆಟ್, ಫರ್ಗೆಟ್ ಅಬೌಟ್ ಬ್ಯಾಟಿಂಗ್. ನಾನು ಅವಾಗ್ಲೂ ಹೇಳ್ತೀನಿ, ನಮ್ದು BGT ಲಾಸ್ಟ್ ಟೈಮ್ ಹೋದಾಗ್ಲೂ ನಮ್ದು ಬ್ಯಾಟಿಂಗ್ ಲೈನ್ ಅಪ್ ಏನ್ ಫಾರ್ಮಿಡಬಲ್ ಆಗಿತ್ತು ಅಂತಿರ್ಲಿಲ್ಲ. ಇಟ್ ವಾಸ್ ಓನ್ಲಿ ಸಮ್ ಹಿಯರ್ ಅಂಡ್ ದೇರ್ ಬ್ರಿಲಿಯನ್ಸ್ ಫ್ರಮ್ ಪುಜಾರ, ರಹಾನೆ, ಪಂತು, ಅದ್ ತಗೊಂಡೋಗಿದ್ದು. ಇಟ್ ವಾಸ್ ಆಲ್ವೇಸ್ ಅವರ್ ಬೌಲಿಂಗ್. 474 ಹೊಡಿಯಕ್ಕೆ ಬಿಟ್ಟಿಲ್ಲ ಗುರು ನಮ್ಗೆ ಲಾಸ್ಟ್ ಎಲ್ಲ. ನಾನು ಕಾಂಟ್ ರಿಮೆಂಬರ್ ಆಸ್ಟ್ರೇಲಿಯಾ ಸ್ಕೋರಿಂಗ್ 400+ ರನ್ಸ್. 20 ವಿಕೆಟ್ ತೆಗಿಯಕ್ ನಿನ್ಗೆ ಬೌಲರ್ಸ್ ಇಲ್ಲ ನಮ್ಮ ಹತ್ರ. ಅದೇ ಮೇನ್ ಕಾಸ್ಟ್ ಆಗ್ತಾ ಇರೋದು. ನಾವೆಲ್ಲ ಅವಾಗ 250, 230, 260 ಆ ತರನೇ ರನ್ಸ್ ಇಟ್ಕೊಂಡು ನಾವು ಆಟಾಡ್ಸಿರೋದು. ಯಾವ 350, 300 ಮೇಲೆ ಹೋಗ್ತಾ ಇದೆ, ನಮ್ ಬ್ಯಾಟಿಂಗ್ ಅವಾಗ್ಲೂ ಪರ್ಫಾರ್ಮ್ ಮಾಡಿಲ್ಲ, ಇವಾಗ್ಲೂ ಮಾಡ್ತಾ ಇದೆ. ಹೌದು, ಟ್ರೂ. ಎಸ್, ಯು ಹ್ಯಾವ್ ಹಿಟ್ ದ ನೇಲ್ ಆನ್ ಇಟ್ಸ್ ಹೆಡ್. ನಮ್ಗೆ ಕೊಹ್ಲಿ ಶಾಸ್ತ್ರಿ ಪೀರಿಯಡ್ ಅಲ್ಲಿ ಸಕ್ಸಸ್ ನೋಡಿದೇನಂದ್ರೆ, ಈವನ್ ಇನ್ ಪ್ರೆಸ್ ಕಾನ್ಫರೆನ್ಸ್ ವಿರಾಟ್ ಕೊಹ್ಲಿ ಮೆನ್ಷನ್ ಮಾಡಿರೋದು ನಾಪ್ಕ ಇದೆ. ಇಫ್ ಯು ವಾಂಟ್ ಟು ವಿನ್ ಅ ಮ್ಯಾಚ್, ಬ್ಯಾಟರ್ಸ್, ಇನ್ಫಾರ್ಮ್ ಬ್ಯಾಟರ್ಸು, ಚಾಂಪಿಯನ್ ಬ್ಯಾಟರ್ಸ್ನ ಹಾಕೊಂಡು ಮ್ಯಾಚ್ಗಳನ್ನ ಗೆಲ್ಬಹುದು. ಬಟ್ ಇಫ್ ಯು ವಾಂಟ್ ಟು ವಿನ್ ಅ ಟೂರ್ನಮೆಂಟ್, ನಿಮಗೆ 20 ವಿಕೆಟ್ ತೆಗೆಯುವಂಥ ಬೌಲರ್ಸ್ ಬೇಕು, ಗನ್ ಬೌಲರ್ಸ್ ಬೇಕು. ಆ್ಯಂಡ್ ನಿಮಗೆ ಎಲ್ಲ ಸರ್ಫೇಸಲ್ಲೂ ಆಡುವಂಥ ಬೌಲರ್ಸ್ ಬೇಕಾಗಿಲ್ಲ, ಫಾಸ್ಟ್ ಬೌಲರ್ಸ್ ಬೇಕು ನಮಗೆ. ಇಂಡಿಯಾಲಿ ನಾವು ನೋಡ್ಕೋತೀವಿ, ಬಟ್ ನಮಗೆ ಫಾಸ್ಟ್ ಬೌಲರ್ಸ್ ಇದ್ರೆ ವಿ ಕ್ಯಾನ್ ವಿನ್ ಸೀರೀಸ್ ಅಬ್ರಾಡ್ ಅಂತ ಹೇಳಿ ಒಂದು ಬೌಲಿಂಗ್ ಬ್ಯಾಟ್ರಿನ ಸೆಟಪ್ ಮಾಡ್ತಾರೆ. ಆ ಬೌಲಿಂಗ್ ಬ್ಯಾಟ್ರಿಲಿ ಯಾರ್ಯಾರಿದ್ರು ಅಂತ ಸುಮ್ಮನೆ ಹಂಗೆ ಕಣ್ಣಾಡಿಸ್ತಾ ಬಂತು ಅಂದರೆ, ಬುಮ್ರಾ ಆ್ಯಂಡ್ ಶಮಿ ಲೀಡ್ ಮಾಡ್ತಾರೆ ಪ್ಯಾಕ್ನ, ವಿತ್ ಸಿರಾಜ್, ನವದೀಪ್ ಸೇನಿ, ಇಶಾಂತ್ ಶರ್ಮಾ, ಆಫ್ಕೋರ್ಸ್ ಇಶಾಂತ್ ಶರ್ಮಾ ಆಸ್ ಅ ಸಪೋರ್ಟಿಂಗ್ ಪರ್ಸನ್. ನವದೀಪ್ ಸೈನಿ ಅಂದ್ರೆ, ನಾನು ಹೊಸಬ್ರು ಯಾರ್ಯಾರು ಬಂದ್ರು ಹೂ ಕಾಂಟ್ರಿಬ್ಯೂಟೆಡ್ ಅಂತ ಲಿಸ್ಟ್ ತಗೊಂತಾ ಇತ್ತು ಅಂದ್ರೆ, ನವದೀಪ್ ಸೈನಿ, T. ನಟರಾಜನ್, ಉಮೇಶ್ ಯಾದವ್,
ಉಮೇಶ್ ಯಾದವ್ ಅಂಡ್ ಮೋರ್ ಆರ್ ಲೆಸ್ ಇದಿತ್ತು ಗ್ರೂಪ್. ಅಂಡ್ ಮೊಹಮ್ಮದ್ ಸಿರಾಜ್ ಅಂಡ್ ನವದೀಪ್ ಸೈನಿ ಅವರು ವೈಟ್ ಬಾಲ್ ಅಲ್ಲಿ ದೇವರ್ ಪ್ರಾಬಬ್ಲಿ ಒಂಥರ ಅವ್ರನ್ನ ಬೈಕೊಳ್ಳುವಂತ ಸ್ಟೇಜ್ ಅಲ್ಲಿ ಇದೆ. ಎಲ್ಲರೂ ಬೈಕೋತಾ ಇದ್ವಿ ಆಸ್ ಫ್ಯಾನ್ಸ್, ಇವ್ರು ಏನ್ ಮಾಡ್ತಾರೆ ಅಂತ. ಬಟ್ ಅವ್ರು ಟೆಸ್ಟ್ಗೆ ಬಂದು ಒಳ್ಳೆ ರೋಲ್ ಮಾಡಿದ್ರು. ಉಮೇಶ್ ಯಾದವ್ ಅಂಡ್ ಈಶಾಂತ್ ಶರ್ಮಾ ಪ್ಲೇಡ್ ದಿಸ್ ಪರ್ಫೆಕ್ಟ್ ಸೆಕೆಂಡ್ ಫಿಡಲ್. ಬುಮ್ರಾ ಅಂಡ್ ಶಮಿಗೆ ರೆಸ್ಟ್ ಕೊಟ್ಟು ಅವರು ಕಟ್ ಹಾಕ್ತಿದ್ರು, ಸೊ ದಟ್ ಬುಮ್ರಾ ಅಂಡ್ ಶಮಿ ಬರ್ತಿದಂಗೆನೆ ವಿಕೆಟ್ಸ್ ಬೀಳೋದು. ವಿಚ್ ಮೀನ್ಸ್ ಎವ್ರಿ ಬೌಲರ್ ಹ್ಯಾಡ್ ಅ ಪ್ಲಾನ್, ಎವ್ರಿ ಬೌಲರ್ ಹ್ಯಾಡ್ ಅ ರೋಲ್ ಟು ಪ್ಲೇ. ಅವ್ರಿಗೆ ದೇ ಗೇವ್ ಎನಫ್ ಏನೋ ಅವ್ರಿಗೆ ಎನಫ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಥವಾ ಎನಫ್ ಪ್ರಿಪರೇಷನ್ ಕೊಟ್ಟಿದ್ರು ದಟ್ ನೀವು ಏನ್ ಮಾಡಿದ್ರೆ ಇಡೀ ಟೀಮ್ಗೆ ಯೂಸ್ಫುಲ್ ಆಗತ್ತೆ ಅಂತ. ಇವತ್ತಿನ ದಿನ ಆ ಥರ ಸ್ಟ್ರಾಟಜೈಸಿಂಗ್ ಮಿಸ್ಸಿಂಗ್ ಇದೆಯಾ ಫ್ರಮ್ ಆರ್ ಕೋಚಿಂಗ್ ಸ್ಟಾಫ್ ಅನ್ನೋದು ಪ್ರಶ್ನೆ. ಇವತ್ತಿರೋದು ಸ್ಟ್ರಾಟಜಿ ಒಂದೇ ಗುರು, ನಾನು ವಿಕೆಟ್ ತೆಗಿಬೇಕು ಅಂದ್ರೆ ಬುಮ್ರಾನ್ ಕರ್ಕೊಂಡ್ಬನ್ನಿ ಅಷ್ಟೇ. ಸಿಂಪಲ್ ಸ್ಟ್ರಾಟಜಿ, ಇನ್ನೇನು ಇಲ್ಲ ನಿನ್ಗೆ. ನಿನಗೇನು ಅಂದ್ರೆ ಅಲ್ಲ, ನಾನು ಕೇಳ್ತಿರೋದೇನು, ಇವತ್ತು ಆನ್ ಫೀಲ್ಡ್ ನಿನ್ಗೆ ಆ ಸ್ಟ್ರಾಟಜಿ ಕಾಣ್ತದೆ ವರ್ಗ. ನನ್ನ ಪ್ರಶ್ನೆ ಏನಂದ್ರೆ, ಆ ಆನ್ ಫೀಲ್ಡ್ ಅಲ್ಲಿಗೆ ಅರೈವ್ ಆಗೋಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ, ಯಾಕೆ ಯಾರು ಏನೂ ಮಾಡ್ತಿಲ್ಲ ಇದಕ್ಕೆ? ಇಲ್ಲ ಮೀನ್ಸ್ ಅನಂತ್, ಲೈಕ್ ವಿ ಶುಡ್ ಸ್ಟೆಪ್ ಬ್ಯಾಕ್ ಅಂಡ್ ಥಿಂಕ್ ದ ಟೀಮ್ ಸೆಲೆಕ್ಷನ್ ಆಲ್ಸೋ. ಮೀನ್ ನವದೀಪ್ ಸೈನಿ ಇರ್ಬೋದು ಆರ್ ಉಮೇಶ್ ಯಾದವ್ ಇರ್ಬೋದು, ಎಲ್ಲೋದ್ರು ಇವರೆಲ್ಲ ಮೀನ್ಸ್ ಲೈಕ್ ದೇ ಇನ್ವೆಸ್ಟೆಡ್ ಇನ್ ದೆಮ್ ಅಲ್ಲ. ಸೊ ಇಟ್ ವಾಸ್ ಅ ಫೇಸ್ ವೇರ್ like Kohli, Shastri, or like even Rahul Dravid, like invested in faster bowlers. Like Siraj, Siraj is the only person. Siraj and Bumrah is the only two people who are like continuing this one. Natarajan irbodu, or even Navdeep Saini irbodu, Umesh Yadav irbodu. Like means if you didn't want to give them a long run, why did you invest in them? Like ಅರ್ಥನೇ ಆಗ್ತಲ್ಲ, like why they were like left out. Like plan ಇಲ್ಲ, there is no plan B again. It was 2014 ಇಂದ 2018-19 ವರೆಗೂ, that is when like fast bowler came on the ranks, came up to the ranks. ಇವಾಗ like you don't see that at all. ನಾನು ಇನ್ನೊಂದು ಸಿಂಪಲ್ ಸ್ಟಾರ್ಟ್ ನಿಂಗೆ, ಲಾಸ್ಟ್ ಟೈಮ್ ಗಾಬಾಲ್ ಗೆದ್ವಿ ಅಲ್ವಾ? ಆ ಮ್ಯಾಚ್ ನಾವು ನೋಡಿದ್ರೆ, ನಾವು ಎಲ್ಲರೂ ಇಂಜೂರ್ಡ್ ಇರೋರ್ನೇ ಆಡಿಸ್ಬೇಕು ಅನ್ನೋ ಸಿಚುಯೇಷನ್ ಅಲ್ಲೂ they didn't go and play Prithvi Shaw in that game, saying we need an extra batter. Correct. They went with 4 genuine fast bowlers guru. avaglu Navdeep Saini adru, T Natarajan adru, Mohammad Siraj adru, and there was one more fast bowler with them. ontara ನಾನು ಏನೇ ಆದ್ರೂ ನನಗೆ ಬ್ಯಾಟಿಂಗ್ ಮೇಲೆ ನಾನು ಇರೋದು 6 ಜನ ಬ್ಯಾಟ್ಸ್ಮನ್, ಅವ್ರು ಹೊಡಿಲಿಲ್ಲ ಅಂದ್ರೆ ನಮ್ಗೆ ಬೌಲರ್ ವಿಕೆಟ್ ಎತ್ಕೊಡ್ತಾರೆ ಅಷ್ಟೇ. ನಾನು 8 ಬ್ಯಾಟರ್ನ ಆಡಿಸ್ತೀನಿ, ಇನ್ನ ಕುಷನ್ ಕೊಡ್ತೀನಿ ನನ್ನ ಟೇಲ್ಗೆ ಅನ್ಕೊಂಡು ಆಡಿದ್ರೆ ನಮ್ಗೆ ಪ್ರಯೋಜನನೇ ಇಲ್ಲ. ರೈಟ್. ಅಂಡ್ ಇಲ್ಲಿ ಒಂದು ತುಂಬಾ ಗ್ಲೇರಿಂಗ್ ಡಿಫ್ರೆನ್ಸ್ ಕಾಣ್ತಾ ಇದೆ ಬಿಟ್ವೀನ್ ಟೂ ಟೀಮ್ಸ್. ಅಲ್ಲಿ ಕೊಹ್ಲಿ 1 ಮ್ಯಾಚ್ ಆಡ್ಬಿಟ್ಟು ಮನೆಗೆ ಪೆಟರ್ನಿಟಿಗೆ ಅಂತ ಮನೆಗೆ ಬಂದ ಮೇಲೂ ದ ಟೀಮ್ಸ್ ವಿಷನ್ ಡಿಡ್ ನಾಟ್ ಚೇಂಜ್. ಇಟ್ ರಿಮೈನ್ ದ ಸೇಮ್. ಅಂಡ್ ದಟ್ಸ್ ವಾಟ್ ಹ್ಯಾಪನ್ಸ್ ವೆನ್ ದ ಹೋಲ್ ಮ್ಯಾನೇಜ್ಮೆಂಟ್ ಅಂಡ್ ಲೀಡರ್ಶಿಪ್ ಟಾಕ್ ಅಬೌಟ್ ಒನ್ ವಿಷನ್. ಇಲ್ಲಿ ಪರ್ತ್ ಟೆಸ್ಟ್ ಮ್ಯಾಚ್ಗೂ ರೆಸ್ಟ್ ಆಫ್ ದ ಟೆಸ್ಟ್ ಮ್ಯಾಚ್ಗೂ ಅಪ್ರೋಚ್ ಅಲ್ಲಿ ಡಿಫ್ರೆನ್ಸ್ ಇದೆ, ಫೀಲ್ಡ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಡಿಫ್ರೆನ್ಸ್ ಇದೆ, ಅಂಡ್ ಥಾಟ್ ಪ್ರೊಸೆಸ್ ಅಲ್ಲಿ ಡಿಫ್ರೆನ್ಸ್ ಇದೆ, ವಿನ್ ಆಗೋ ವಿಷಯದಲ್ಲಿ. ಇದು ಏನ್ ಹೇಳ್ತಾ ಇದೆ ನಮ್ಗೆ? ಇದು ಲೀಡರ್ಶಿಪ್ ಬಗ್ಗೆ ಹೇಳ್ತಾ ಇದೆಯಾ ಇಲ್ವಾ? ಇದು ಕಾಂಟ್ರವರ್ಷಿಯಲ್. ಅಂಡ್ ನಾವು ಬರೀ ನೋಡೋದ್ರಿಂದ ಮಾತಾಡ್ತಿದೀವಿ, ರಿಯಾಲಿಟಿ ಬೇರೆನೇ ಇರ್ಬೋದು, ವೆರಿ ಹೈ ಚಾನ್ಸಸ್. ಅಂಡ್ ಜನಕ್ಕೆ ಇದು ಇಷ್ಟನೂ ಇಲ್ಲದೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ತುಂಬಾ ಕ್ರಿಟಿಕಲ್ ಆಗಿ ಮಾತಾಡಕ್ಕೆ. ಬಟ್ ಡಿಫ್ರೆನ್ಸ್ ಕಾಣಿಸ್ತಿಲ್ವಾ ಅನ್ನೋದು ಪ್ರಶ್ನೆ. ಅದೇ ಹೇಳದ್ನಲ್ಲ, ನನ್ನ ಮಗ 19 ವರ್ಷದ ಅವ್ನು ಕೂತ್ಕೊಂಡು ಹೇಳಿದ್ರು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಅದೇನ್ ಅಂಡ್ ರವಿ, ಐ ಡೋಂಟ್ ನೋ ಅದನ್ನ, ಇಫ್ ಯು ವಾಂಟ್ ಟು ಬ್ರಿಂಗ್ ಇಟ್ ಅಪ್, ಅಶ್ವಿನ್ ಅವ್ರು ಟ್ವೀಟ್ ಮಾಡಿರೋದು ನೋಡಿದ್ರೆ ಅಲ್ಲಿ ಬೇರೆನೇ ನಡೀತಾ ಇದೆ ಅನ್ನೋ ತರ ಅನಿಸ್ತಾ ಇದೆ ಇವಾಗ. ಒಂಥರ ದೇರ್ ಇಸ್ ಮೋರ್ ಟು ವಾಟ್ ಇಸ್ ಹ್ಯಾಪನಿಂಗ್. ಐ ಜಸ್ಟ್ ಟು ಬಿ ವೆರಿ ಆನೆಸ್ಟ್, ನನ್ನ ಬಿಗ್ಗೆಸ್ಟ್ ಫಿಯರ್ ಏನ್ ಗೊತ್ತಾ? ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಗ್ರೆಗ್ ಚಾಪಲ್ ಸೇರಾ ಅನ್ಸ್ತದೆ. ನನ್ಗೂ ಹಂಗೆ ಅನಿಸ್ತು. It's like GG is Greg Chappell in disguise. So ಹಂಗೆ ಅನಿಸ್ತದೆ. But like okay, ಸ್ವಲ್ಪ positives ಇದೆ. Like the way like Nitish Kumar Reddy or even Washington Sundar, like ಅವರು what they speak about Gautam Gambhir ಅಲ್ಲ, like there is a lot of respect, there is a lot of he gives a lot of confidence, ಅದೆಲ್ಲ ಬಂದು ಮಾತಾಡಿದ್ದಾರೆ. ಬಟ್ ಅನ್ನೋ ಓವರ್ ಆಲ್ ಸೈಡ್ ಐ ಥಿಂಕ್ ವಿ ಆರ್ ಅ ಡೆಕೇಡ್ ಬಿಹೈಂಡ್ ಅನ್ಸ್ತು, ಅಟ್ ಲೀಸ್ಟ್ ಈ ಟೆಸ್ಟ್ ಸೀರೀಸ್ ಅಲ್ಲಿ. Like ನನ್ಗಂತೂ ಹಂಗ ಅನ್ಸ್ತು. And in a series such as this, like a 5-match series, elongated series, playing against a quality opposition, like your weaknesses ಕಾಣಿಸುತ್ತೆ.
ಇಟ್ಸ್ ನಾಟ್ ಇಂಡಿಯಾದೊಂದೇ ಅಲ್ಲ, ಲೈಕ್ ಆಸ್ಟ್ರೇಲಿಯಾದು ವೀಕ್ನೆಸ್ ಕಾಣಿಸ್ತದೆ, ಓಪನಿಂಗ್ ಅಲ್ಲಿ ವೀಕ್ನೆಸ್ ಇದೆ. ಲೈಕ್ ಇಟ್ ಇಸ್ ವೆರಿ ಎವಿಡೆಂಟ್. ಲೈಕ್ ಮಿಡಲ್ ಆರ್ಡರ್ ಆಡ್ತಾನೆ ಇಲ್ಲ, ಲೈಕ್ ಇಟ್ ಇಸ್ ವೆರಿ ಎವಿಡೆಂಟ್. ದೇರ್ ಆರ್ ಪೀಪಲ್ ಹೂ ಲೈಕ್ ಕವರ್ ಇಟ್ ಅಪ್ ಬಿಕಾಸ್ ದೇ ಹ್ಯಾವ್ ಲೈಕ್ ಒನ್ ಕಾಮನ್ ವಿಷನ್ ಅನ್ಸ್ತು. ಇಲ್ಲಿ ಇಟ್ ವಾಸ್ ಜಸ್ಟ್ ಲೈಕ್ ಓಕೆ ಟ್ರೈಂಗ್ ಟು fill in the gaps, or like okay trying to cover up for few non-performing players instead of taking hard calls. ನನ್ಗೆ ಅದನ್ಸ್ತು. So that is where we are tactically losing it. uh, it is very disappointing, and hopefully we don't go back a decade earlier in terms of like planning ಇದೆಲ್ಲ. So that is the only hope. ನಾನು ಇನ್ನೊಂದು ನಿಮ್ಗೆ ಕ್ವಶನ್ ಅಪ್ಪ, ಸಿಂಪಲ್ ಥಾಟ್ ಪ್ರಾಸೆಸ್ ಅಲ್ಲಿ ನನಗೆ MCG ಲಿ 2 ಸ್ಪಿನ್ನರ್ ನಾನು ಆಡಿಸ್ತೀನಿ ಅಂತ ನೀವು ಕಾಲ್ ತಗೊಂಡಿದ್ದೀರಾ. ಎಷ್ಟು ಓವರ್ ಹಾಕಿದ್ದಾರೆ 2 ಸ್ಪಿನ್ನರ್ ಸೇರಿ? ಆ ಪಾಪ ಬುಮ್ರಾ ಕೈಲಿ 50 ಓವರ್. ಅವ್ರಿಗೆ ಏನಾಗ್ಬೇಕು ಗುರು? ಅವ್ರಿಗೆ 50 ಓವರ್ ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ ಆಗ್ತಾ ಇದಾರೆ ಅಂತಂದ್ರೆ, ಸ್ಪಿನ್ನರ್ಸ್ ನಾವು ಸ್ಪಿನ್ನರ್ಸ್ ಆಗಿ ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ 5 ದಿನದಲ್ಲಿ 50 ಓವರ್ ಆಗ್ತಾ ಇದೀವಿ ಅಂತಂದ್ರೆ ಬಾಡಿ ಕಿತ್ಕೊಂಡು ಹೋಗಿರತ್ತೆ. ಅಂದ್ರೆ ಅದೊಂದು ಕ್ಲಿಪ್ಪಿಂಗ್ ಅಲ್ಲಿ ಆ ಬಸ್ ನ ನೈವರ ಅಂತಂತಾರೆ, ಬೇಜಾರಾಗೋಯ್ತು ನನ್ಗೆ ಅದ್ ನೋಡಿದಾಗ. ಏನ್ ಮಾಡ್ಬೇಕು? ನಾನ್ ಬುಮ್ರಾ ಆಗಿದ್ರೆ ನಾನು ಬ್ಯಾಟಿಂಗ್ ಬರಲ್ಲ, ಹೋಗಲ್ಲ ನೀನ್ ನನ್ ಮಗ ಆಡೋದು ಎಷ್ಟೆಲ್ಲ ಕಿತ್ಕೊಂಡು ಬೌಲಿಂಗ್ ಹಾಕಿದ್ರು ನಾನೇ ಹೋಗಲ್ಲ, ಮತ್ತೆ ಬಾಲ್ ತಡಿಬೇಕು ಅಂತ. ಅಲ್ಲ, ಇಟ್ ಲೈಕ್ ಗೋಸ್ ಬ್ಯಾಕ್ ಅಗೇನ್ ದ ಸೆಲೆಬ್ರಿಟಿ ಕಲ್ಚರ್ ಇಂಡಿಯಾಲಿ, ವಿಚ್ ಇಸ್ ನಾಟ್ ದೇರ್ ಇನ್ ಆಸ್ಟ್ರೇಲಿಯಾ. Like we treat cricketers like okay gods, or like celebrities more than 100%. What is required. Means if someone is not in form, means like ವಾಪಸ್ ತಗೋ, ಲೈಕ್ ಬೇರೆಯವ್ರ ನಾಟ್ಸು. ಲೈಕ್ ಇಟ್ಸ್ ನಾಟ್ ಅಬೌಟ್ ಲೈಕ್ ಓಕೆ ಕೊಹ್ಲಿ or ರೋಹಿತ್ ಶರ್ಮಾ ಶುಡ್ ರಿಟೈರ್ ಇವಾಗ. ಮೀನ್ಸ್ ಗಿವ್ ದೆಮ್ ಅ ಬ್ರೇಕ್. ಮೈಂಡ್ ಸೆಟ್ ಚೆನ್ನಾಗಿಲ್ವಾ, ಗಿವ್ ದೆಮ್ ಅ ಬ್ರೇಕ್. ಆರ್ ಲೈಕ್ ಹೊಸ ಲೈಕ್ ಫ್ರೆಶ್ನೆಸ್ ನ ತರಬೇಕು, ಅದಂತೂ ಚಾನ್ಸೇ ಇಲ್ಲ. ಲೈಕ್ ವಿತ್ ಡ್ಯೂ ಆನೆಸ್ಟಿ, ಸೆಲೆಬ್ರಿಟಿ ಕಲ್ಚರ್ ಅಂದ್ರೆ like we obviously know Ashwin last match retire ಆದ್ರು. We also made a podcast with respect to giving him like the due respect which he truly deserves. But at the same time ನನ್ಗನ್ಸಿದ್ದು ಏನು ಅಂದ್ರೆ, in middle of the series ಅಶ್ವಿನ್ ಈ ಟೆಸ್ಟ್ ಮ್ಯಾಚ್ ಇದ್ದಿದ್ರೆ things would have been totally different, because one more option ಸಿಗ್ತಾ ಇತ್ತು. one quality ಇನ್ನೊಬ್ಬ ಕ್ವಾಲಿಟಿ ಸ್ಪಿನ್ನರ್ ಇರ್ತಾ ಇದ್ರು to take on left handers, or like to take on ಇದು. But I think leaving in between the series, that also in true honesty, it was considering like individual more than the sport ಅನ್ಸ್ತು ನನ್ಗೆ ಇವತ್ತು especially. I don't know, like it might backlash. I don't agree Guru. The reason I don't agree is, ನಾನ್ ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲೂ ಅದೇ ಹೇಳಿದೆ, ನನಗ್ ಹೋಗ್ತಿರೋಂಗೆ ಇವಾಗಿರೋ ನಮ್ ಟೀಮ್ ಮ್ಯಾನೇಜ್ಮೆಂಟ್ ಮೈಂಡ್ ಸೆಟ್ ಸ್ಪಿನ್ನರ್ ಆಡಿಸ್ತಾ ಇದ್ರು ಅಂತಂದ್ರು they would have gone with Washington Sundar and Ravindra Jadeja and not Ashwin ಅನ್ಸ್ತಾರೆ. ಪಿಂಕ್ ಆ ರೋಹಿತ್ ಶರ್ಮಾ ಅವ್ರು ಹೇಳಿದ್ದು, ಪಿಂಕ್ ಬಾಲ್ ಟೆಸ್ಟ್ ಗೆ ನಮಗ್ ಬೇಕಾಗತ್ತೆ, ನೀನ್ ಇರು. ಸೀರೀಸ್ ಟೂರ್ನಮೆಂಟ್ ಇಡೀ ನನಗ್ ಬೇಕಾಗ್ಬೋದು, ನಿಂಗೆ MCG ಮುಂಚೆ ಇರತ್ತೆ ಅಂತ ಗೊತ್ತಿರ್ಲಿಲ್ವಾ, ಅಥವಾ ಸಿಡ್ನಿ ಇರತ್ತೆ ಅಂತ ಗೊತ್ತಿರ್ಲಿಲ್ವಾ? ಪರ್ತಲ್ ನಾನು ಹೇಳ್ದಾಗ ನನ್ ಪಿಂಕ್ ಬಾಲ್ ಟೆಸ್ಟ್ ಮಾತ್ರ ನನ್ಗೆ ಬೇಕು, ನಿಮ್ಗೆ ಇರು ಅಂತಂದಾಗ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ನಾನು ಮುಂದೆ ಬರೋ 2 ಸ್ಪಿನ್ನರ್ ಆಡಿಸ್ಬೇಕು ಅಂತಂದ್ರು ಐ ಆಮ್ ಲುಕಿಂಗ್ ಬಿಯಾಂಡ್ ಯು. ವಾಷಿಂಗ್ಟನ್ ನಾವು ಆಡಿಸ್ತೀವಿ, ಟೆಂಪರ್ಮೆಂಟ್ ವೈಸೋ ಅಥವಾ ಬ್ಯಾಟಿಂಗ್ ವೈಸೋ ನಿಮ್ಗಿಂತ ಈ ಟೈಮ್ ಅಲ್ಲಿ ಬೆಟರ್ ಇದಾರೆ ಅಂತ ಅದೇ ಮೆಸೇಜ್ ಹೋಗಿರೋದು. And this is what I could decode. ನಾನು ಲಾಸ್ಟ್ ಟೈಮ್ ಅದೇ ಅಂದ್ರೆ correct. Go ahead, finish ಮಾಡಿ. ಅಲ್ಲ ಅಷ್ಟೇ. I mean it is purely saying that if you are not looking at me as even the second spinner, then there is no point in. ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ಲಿಕ್ಕೆ, ಅದ್ರ ಬದಲು ಅಲ್ಲಿ ಆಲ್ರೆಡಿ ನೋಡ್ತಾ ಇದ್ರೆ ಅವ್ರು ಯಾವ್ದೋ ಅಕಾಡೆಮಿಲಿ ಹೋಗ್ಬಿಟ್ಟು ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತಾ ಇದ್ರೆ, ವಿಚ್ ಇಸ್ ವಾಟ್ ಹಿ ಇಸ್ ಎಕ್ಸ್ಪೆಕ್ಟೆಡ್ ಟು ಡು ಅಂತರ ಆಡಿಸ್ತಾ ಇಲ್ಲ ಅಂತ. ಸೊ ಪಾಯಿಂಟ್ ಇಲ್ಲ ಅಂತ ನನಗನ್ಸ್ತದೆ. ಅಲ್ಲ, ಇಟ್ ವಾಸ್ ನಾಟ್ ಅಬೌಟ್ ಲೈಕ್ blaming Ashwin. I'm just telling like okay, if that was a message ಅವರು ಕೊಟ್ಟಿದ್ರೆ it was a right call for sure. But I'm just telling like Ashwin with his quality would have been a difference in this game. ಏನಕ್ಕಂದ್ರೆ ಟೇಲ್ ಅಲ್ಲಿ 1-2 ವಿಕೆಟ್ ತೆಗ್ದಿರೋದಿರ್ಬೋದು, ಲೈಕ್ ಬ್ಯಾಟಿಂಗ್ ಅಲ್ಲಿ ಲೈಕ್ ಅಟ್ಲೀಸ್ಟ್ ಸ್ಪಿನ್ ಗಾಡೋದಲ್ಲ. ಲೈಕ್ ಇವಾಗ ಲೈಕ್ ದ ವೇ ವಾಷಿಂಗ್ಟನ್ ಸುಂದರ್ played really well, but at the same time like names like last 3 like Bumrah, Akashdeep, Siraj, or like one player earlier bandaglu, they were more comfortable playing the faster bowlers. Yenengandre Nathan Lyon, not even a spinning track, like it was looking like okay, means aurna shield lion inda ಮಾಡ್ತಾ ಇದ್ರು with so many fielders like cover ಮಾಡ್ತಾ ಇದ್ರು. Ashwin would have played
ಎಕ್ಸಾಕ್ಟ್ಲಿ. ಅಶ್ವಿನ್ ಅದೇ ಏನಂತ ಬೌಲರ್ಗಳಿಗೆ ಟರ್ನ್ ಆಗ್ಲಿಲ್ಲ ಅಂದ್ರೆ ಭಯ ಜಾಸ್ತಿ. ಟರ್ನ್ ಎರಡು ಎಡ್ಜುನು ಆಗಿಲ್ಲ ಬರುತ್ತೆ. ಅಂದ್ರೂ ಲೈಕ್ ಇವಡೆ ಪ್ಲೇಟ್ ಶಾಟ್ಸ್. ಸೊ ಮೀನ್ಸ್ ಐ ಎರಡು ಥಿಂಕ್ ಎಡ್ಜುನು ಈಕ್ವೇಶನ್ ಅಲ್ಲಿ ಬಂದ್ಬಿಡುತ್ತೆ. ಅವ್ರಿಗೆ ಟರ್ನ್ ಆದ್ರೂ ಪ್ರಾಬ್ಲಮ್, ಟರ್ನ್ ಅಂದ್ರೆ ಯಾವ ಟರ್ನ್ ಬಾಲ್ ಟರ್ನ್ ಆಗದೆ ಆಗುತ್ತೆ ಯಾವ ಬಾಲ್ ಟರ್ನ್ ಆಗಲ್ಲ ಅನ್ನೋದೇ ಗೊತ್ತಾಗ್ತಾರಲ್ಲ ಅವ್ರಿಗೆ. ಕರೆಕ್ಟ್. ಈ ತರ ಇರೋವಾಗ I would just say like, okay, Ashwin would have been a better choice as a means if the team management is not thinking ಆ ತರ ಅಂದ್ರೆ you could like okay then it is a right call. But if team management ಮೀನ್ಸ್ ತಗೊಳ್ಬೋದಾಗಿರೋ ಆಪ್ಷನ್ ಇರ್ತಾ ಇತ್ತು ಅಂತ ಅನ್ಸ್ತು ನಮ್ಗೆ. ಅದೇ ಹೇಳ್ಬೇಕು. ಎನಿವೆ ಅದು ಆಗೋಗಿರೋ ಅಧ್ಯಾಯ, ಅದು ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಇಲ್ಲ. ಮಾತಾಡಿ ಅಶ್ವಿನೇ ಹೇಳಿದ್ರಂತೆ, ದಿಸ್ ಇಸ್ ಅಲೆಜೆಡ್ ರಿಪೋರ್ಟ್ಸ್, ಇದನ್ನ ಯಾರು ವ್ಯಾಲಿಡೇಟ್ ಅಂತೂ ಮಾಡಿಲ್ಲ. ಅಶ್ವಿನ್ ಹೇಳಿದ್ರಂತೆ, ನನ್ನನ್ನು ಆಡ್ಸೋದಾದ್ರೆ ನಾನು ಅಶ್ವಿನ್ ಆಸ್ಟ್ರೇಲಿಯಾಗೆ ಕರ್ಕೊಂಡೋಗಿ, ಬಟ್ ನನ್ನ ನೀವು ಸುಮ್ಮನೆ ಒಂದು ಬ್ಯಾಕಪ್ ಆಗಿ ತೊಗೊಳೋದಾದ್ರೆ ನಾನು ಬೇಡ, ನಾನು ಬರಲ್ಲ, ಐ ವಿಲ್ ಅನೌನ್ಸ್ ಮೈ ರಿಟೈರ್ಮೆಂಟ್ ಅಂತ ಹೇಳಿದ್ರಂತೆ. ಅದಾದ್ಮೇಲೂ ಕರ್ಕೊಂಡು ಹೋಗಿದ್ದಾರೆ. ಬಟ್ ಫಸ್ಟ್ ಟೆಸ್ಟ್ಗೆ ವಾಷಿಂಗ್ಟನ್ ಸುಂದರ್ನ ಆಡ್ಸಿದ್ದಾರೆ. ಸೆಕೆಂಡ್ ಟೆಸ್ಟ್ಗೆ ರೋಹಿತ್ ಶರ್ಮಾ ರಿಕ್ವೆಸ್ಟ್ ಮಾಡಿ ಇಟ್ಕೊಂಡ್ರು, ದಟ್ ನಾವು ಬೇಕು ಅಟ್ಲೀಸ್ಟ್ ಪಿಂಕ್ ಬಾಲ್ ಟೆಸ್ಟ್ಗೆ ಅಂದ್ರು. ಅದಾದ್ಮೇಲೆ ಮುಂದೆ ಆಡ್ಸಲ್ಲ ಅನ್ನೋದನ್ನ ಹೇಳಿದ್ರು. ರಿಟೈರ್ಮೆಂಟ್ ಅನೌನ್ಸ್ ಆಯ್ತು. ಬಟ್ ಈ ಕಡೆ ಮೆಲ್ಬರ್ನ್ಗೆ ಬಂದ್ಮೇಲೆ ಇಬ್ರು ಸ್ಪಿನ್ನರ್ನ ಆಡಿಸ್ಲೇಬೇಕು ಅನ್ನೋ ಮೂವ್ ಮಾಡಿದ್ದಾರೆ. ವೆದರ್ ಇಟ್ಸ್ ಟು ಅಕಾಮಡೇಟ್ ರೋಹಿತ್ ಶರ್ಮಾ ಆರ್ ನಾಟ್ ಈಸ್ ಸೆಕೆಂಡ್ರಿ. ಬಟ್ ಇಬ್ರು ಸ್ಪಿನ್ನರ್ನ ಆಡಿಸ್ತೀವಿ ಅಂತ ಹೇಳಿದ್ಮೇಲೂ ವಾಷಿಂಗ್ಟನ್ ಸುಂದರ್ನ ಆಡಿಸ್ತಿದ್ದಾರೆ ಅಂದ್ರೆ ಟೀಮ್ ಕಡೆಯಿಂದ ಐ ಥಿಂಕ್ ಅಶ್ವಿನ್ಗೆ ಗೊತ್ತಾಗಿದೆ, ಮುಂಚೆನೆ ಗೊತ್ತಾಗಿದೆ ದಟ್ ದೇ ಆರ್ ನಾಟ್ ರೇಟಿಂಗ್ ಹಿಮ್ ಆಸ್ ವೆಲ್ ಆಸ್ ಅದರ್ಸ್, ನಾಟ್ ಫ್ರಮ್ ಬೌಲಿಂಗ್ ಪಾಯಿಂಟ್ ಆಫ್ ವ್ಯೂ, ಬಟ್ ಟೀಮ್ ಅಲ್ಲಿ ಒಬ್ಬ ಸ್ಪಿನ್ನರ್ ರೋಲ್ ಏನ್ ಪ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ಟೀಮ್ಗೆ ತುಂಬಾ ಕ್ಲಾರಿಟಿ ಇದೆ. ನೋಡ್ರಪ್ಪ, ನಾವು ಬ್ಯಾಟರ್ಸ್ ನ ಆಡದೇ ಇರೋರನ್ನೇ ಕರ್ಕೊಂಡು ಹೋಗ್ತಾ ಇದೀವಿ, ಸೊ ನಮ್ ಬೌಲರ್ಸ್ ಆಡೋರ್ ಬೇಕು ಅಂತ ಕರ್ಕೊಂಡೋದಂಗೆ ಇದೆ ಅಷ್ಟೇ. ಅಲ್ಲ ಆತರ ಸೆಲೆಕ್ಷನ್ ಬೇರೆ ಬೌಲಿಂಗ್ ನೀನ್ ಅಶ್ವಿನ್ಗೆ ರೋಲ್ ಡಿಫೈನ್ ಮಾಡಿದ್ರೆ ಮಾತ್ರ ನಾನು ಇರ್ತೀನಿ ಅಂತ ಹೇಳಿದ ಮೇಲೂ ಅವ್ರು ಕರ್ಕೊಂಡು ಹೋಗಿದ್ದಾರೆ ಅಥವಾ ಬಿಡ್ತಿದ್ದಾರೆ ಅವ್ರನ್ನ ಅಂದ್ರೆ ಇನ್ನೇನ್ ಅರ್ಥ ಇದೆ ಅಲ್ಲಿ? ಅದಕ್ಕೆ ಬೌಲರ್ಸ್ ಗ್ಯಾಪ್ ನ ಬ್ರಿಡ್ಜ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳೋದಾಗಿದೆ. With this management we are going back 10 years back. ಇದೇ ತರ ತಾನೇ ಆಗ್ತಾ ಇದ್ದಿದ್ ಮೊದಲು. We were never looking at specialist. ಅದೇ so we are actually going like a decade back ಅನ್ಸ್ತದೆ. Hopefully it doesn't. ಆಯ್ತು, ಹೋಗಿದೀವಿ ಅದ್ರ ಬಗ್ಗೆ ಬಿಟ್ಬಿಟ್ಟು ಮುಂದಕ್ಕೆ ಬರೋಣ. ಈಗ ಇನ್ನೊಂದು ಈ ಹೀರೋ ವರ್ಷಿಪ್ ಅಥವಾ ಸ್ಟಾರ್ ವರ್ಷಿಪಿಂಗ್ ಬಗ್ಗೆ ರವಿ ಹೇಳಿದ್ದು, ಐ ಥಿಂಕ್ T20 ಟೀಮ್ನ ತಲೆಯಲ್ಲಿ ಇಟ್ಕೊಳ್ಳೋಣ ಒಂದ್ 5 ನಿಮಿಷಕ್ಕೆ. ಐ ಥಿಂಕ್ ಸೆಲೆಕ್ಟರ್ಸು ಇವ್ರಿಬ್ರಿಗೂ ರಿಟೈರ್ ಮಾಡಿಸಿ ಲೀಡರ್ಶಿಪ್ ನ ಸೂರ್ಯಕುಮಾರ್ ಯಾದವ್ ಕೊಟ್ಟು ಹಾರ್ದಿಕ್ ಪಾಂಡ್ಯ ಕೊಡದೆ 3 ಜನ ಜಡ್ಡು ಅಲ್ಲ, ಅದು ಬಿಡು, ಜಡ್ಡುನು ಬಿಟ್ರು. ಅಫ್ಕೋರ್ಸ್ ನನ್ನ ಪಾಯಿಂಟ್ ಏನಿತ್ತು ಅಂದ್ರೆ ವೆರಿ ಕ್ಲಿಯರ್ಲಿ ದೇ ಸೆಟ್, ನಾನು ಬರೀ 1 ಸೀಸನ್ ಅಷ್ಟೇ ನನ್ನ ಗಮನದಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ತೀನಿ ಫಾರ್ T20. ಈಗ ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ನನಗೆ ಸೂರ್ಯಕುಮಾರ್ ಯಾದವ್ ಲೀಡರ್ ಆಗಬೇಕು, ಹಾರ್ದಿಕ್ ಪಾಂಡ್ಯ ಫ್ರೀ ಆಫ್ ಎನಿ ರೆಸ್ಪಾನ್ಸಿಬಿಲಿಟೀಸ್ ಒಬ್ಬ ಪ್ಲೇಯರ್ ಆಗಬೇಕು. ಬಟ್ ಅದು ಬಿಟ್ಟರೆ ಮಿಕ್ಕವ್ರೆಲ್ಲರೂ ಬಾ ನಿನ್ ರೋಲ್ ಪ್ಲೇ ಮಾಡು ಹೋಗು, ಬಾ ನಿನ್ ರೋಲ್ ಪ್ಲೇ ಮಾಡು ಹೋಗು. 2 ಡಿಫೈನ್ಡ್ ವಿಷನ್, ಇನ್ ಮಿಕ್ಕಿದ್ದೆಲ್ಲನೂ ಫ್ರೀಡಮ್ ಅನ್ನೋ ಒಂದು ಥಾಟ್ ಪ್ರೊಸೆಸ್ನ ಸೆಲೆಕ್ಷನ್ಗೆ ತಂದ್ರು. ಅಲ್ಲಿ ರಿಸಲ್ಟ್ಸ್ ನೋಡ್ತಿರ್ತೀವಿ, ಅಲ್ಲಿ ಏರುಪೇರು ಆಗ್ತಿರತ್ತೆ. T20 ಗೇಮೇ ಅದು ಫಿಕಲ್ ಅದು, ಆಯ್ತಾ? ಸೊ ಅದನ್ನ ಮಾಡಿದ್ದಾರೆ. ಸೊ ಆಲ್ರೆಡಿ ಒಂದು ಜನದನ್ನ ಅಲ್ಲಿಂದ ಮೂವ್ ಆನ್ ತುಂಬಾ ಈಸಿಯಾಗಿ ಮಾಡಿಸಿದ್ರು ಥ್ರೂ ರಿಸಲ್ಟ್ಸ್. ಇಲ್ಲೂ ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ಐ ಥಿಂಕ್ ನಾವು ಹೀರೋ ವರ್ಷಿಪ್ ಅಂಡ್ ಸ್ಟಾರ್ ವರ್ಷಿಪ್ನ ಥ್ರೂ ಟೀಮ್ ಸೆಲೆಕ್ಷನ್ನೇ ನಾವು ಬಿಡ್ತೀವಿ ಆಸ್ ಫ್ಯಾನ್ಸ್. ಆ ಮೆಸೇಜು ಟೀಮ್ ಮ್ಯಾನೇಜ್ಮೆಂಟ್ ಕೊಡಬೇಕು. ನನ್ನ ಒಪಿನಿಯನ್ ಇದು. ನೀನು ಎಷ್ಟೇ ದೊಡ್ಡವನಾದರೂ ನೀನು ಡೊಮೆಸ್ಟಿಕ್ ಆಡಿ ಬೇಕಾದ್ರೆ ವಾಪಸ್ ಬಾ. ಇಫ್ ಯು ಸ್ಟಿಲ್ ಥಿಂಕ್ ನಿನ್ನ ಹತ್ರ ಕ್ರಿಕೆಟ್ ಇದೆ ಇನ್ನೂ ಬಾಕಿ ಅನ್ನೋದಾದ್ರೆ ಬಾ. ಬಟ್ ಫಾರ್ ನಾವು ನಾನು ನಿನ್ನ ನೋಡ್ತಿಲ್ಲ, ನಿನ್ನನ್ನು ಹಾಕೊಂಡ್ರು ಅದೇ ರಿಸಲ್ಟು, ನಿನ್ನ ಬಿಟ್ಟರು ಅದೇ ರಿಸಲ್ಟು ಅನ್ನೋದಾದ್ರೆ ನಾನು ಬಿಟ್ಟು ಟ್ರೈ ಮಾಡ್ತೀನಿ, ಯಾಕೆಂದರೆ ನಾನು ಇನ್ನೂ 5 ವರ್ಷಕ್ಕೆ ಪ್ಲಾನ್ ಮಾಡಬೇಕು ಅನ್ನೋ ಮೆಸೇಜು ಸೆಲೆಕ್ಷನ್ ಕಮಿಟಿ ಮ್ಯಾನೇಜ್ಮೆಂಟ್ ಕೊಡೋದು ಫಾರ್ ಮೋರ್ ಈಸಿಯರ್ ದ್ಯಾನ್ ಎಕ್ಸ್ಪೆಕ್ಟಿಂಗ್ ಪ್ಲೇಯರ್ಸ್ ಟು ಡ್ರಾಪ್ ದ ಹ್ಯಾಟ್ ಅಂತ ನಂಗೆ ಅನ್ಸುತ್ತೆ. ಯಾಕೆಂದರೆ ಪ್ಲೇಯರ್ಸ್ ಹಸ್ವಿರತ್ತೆ ಗುರು, ಅವರೇ ನೆಟ್ಸ್ ಅಲ್ಲಿ ಚೆನ್ನಾಗಿ ಫೀಲ್ ಆಗ್ತಿದ್ರೆ ಮ್ಯಾಚ್ ಫೇಲ್ಯೂರ್ ಅವ್ರ ತಲೆಗೆ ಬರಲ್ಲ. ನಾನು ಇನ್ನೂ ಚೆನ್ನಾಗಿ ಆಡ್ತೀನಿ ಅನ್ನೋದು ಅನ್ಸ್ಬೋದೇನೋ. 100% ರೈಟ್. ನಾನು ಆಸ್ ಅ ಪ್ಲೇಯರ್ ವಿಲ್ ಆಲ್ವೇಸ್ ವಾಂಟ್ ಟು ಗೋ ಔಟ್ ಆನ್ ಅ ಹೈ. ಸೊ ನಾನು ಮಾಡ್ತಾ ಇಲ್ಲ ಅಂದ್ರೆ ನಾನು ಪ್ರೂವ್ ಮಾಡ್ತೀನಿ ನಂದು ಅಂತ ತೋರ್ಸ್ಕೋತೀನಿ ಅನ್ನೋ ಇದ್ರೆ ಹಂಗರ್ರೆ ಒಂಥರ ತಲೆಯಲ್ಲಿ ನೋಡ್ತಾ ಇರತ್ತೆ. ಬಟ್ ಆಮೇಲೆ ನನ್ಕಿಂತ ಬೆಟರ್ ಯಾರನ್ನ ಆಡೋರಿದಾರ, ನಾನು ಆಸ್ ಅನ್ ಓವರ್ ಆಲ್ ಟೀಮ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡ್ಬೇಕಾಗಿ ಪಾಯಿಂಟ್ ಇನ್ ಟೈಮ್ ಅಲ್ಲಿ ಯೋಚನೆ ಮಾಡಲ್ಲ. ಯು ವಿಲ್ ವಾಂಟ್ ಟು ಗೋ ಬಿಕಾಸ್ ಫ್ರಮ್ ಯುವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಿರುತ್ತೆ ನಾವು ವಿ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಅಂತ.
ಇಷ್ಟೆಲ್ಲ ಮಾತಾಡ್ತಾ ಇದೀವಿ, ನಾಳೆ ದಿವಸ ಸಿಡ್ನಿಲಿ ಅವ್ರು 100 ಹೊಡಿಬೋದು ರೋಹಿತ್ ಶರ್ಮಾ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಇಂಪ್ಯಾಕ್ಟ್, ನಾನು ಇದೇ ಹೇಳ್ತಾರೆ, ಈ ತರ ಸುಮಾರು ಸಲ ಆಗಿದೆ. ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಎಷ್ಟು ಬಂದಿದೆ ಇನ್ ಎ ವಿನ್ನಿಂಗ್ ಕಾಸ್ ಆಫ್ ಅ ಟೂರ್ನಮೆಂಟ್ ಅನ್ನೋದನ್ನ ವಿ ಹ್ಯಾವ್ ಟು ಸಿಟ್ ಬ್ಯಾಕ್ ಅಂಡ್ ಒಂಥರ ಯೋಚನೆ ಮಾಡ್ಬೇಕಾಗತ್ತೆ. ನಾನ್ ನಕ್ಕಿದ್ ಯಾಕೆ ಅಂದ್ರೆ ಲಾಸ್ಟ್ ODI ಆಫ್ ದ ಸೀರೀಸ್, ಲಾಸ್ಟ್ ಇನ್ನಿಂಗ್ಸ್ ಆಫ್ ಅ ಟೆಸ್ಟ್ ಸೀರೀಸ್ ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ದಾರೆ. ಎಷ್ಟು ಅದೇ ಹೇಳಿದ್ವಿ, ಎಷ್ಟು ಸಲ ನೋಡಿದೀವಿ ನಾವು. ಅಂಡ್ ಇಟ್ ವಿಲ್ ಅಗೇನ್ ಪುಷ್ ಹಿಮ್ ಇನ್ನೊಂದು ಹೊಡೆದಿಯಾರಲ್ಲ ಗುರು, ಆಯ್ತು ಇನ್ನೊಂದು 2-3 ಆಡ್ಸೋಣ ಅಂತ. ಬಟ್ ಐ ಥಿಂಕ್ ರೆಟ್ರೋಸ್ಪೆಕ್ಟಿವ್ ಮಾಡ್ಕೊಂಡು ಹೈ ಟೈಮ್ ಓಕೆ ಈಗ ಆಗೋಯ್ತು. Yeah, yeah. ಇವಾಗ ಏನಪ್ಪಾ, ಲೆಟ್ ಅಸ್ ಆಲ್ ಕ್ಯಾನ್ ವಿ ಸೇ ವರ್ಲ್ಡ್ WTC ಫೈನಲ್ ಇಂಡಿಯಾ ಆಡ್ತಾ ಇಲ್ಲ, ಡು ವಿ ಅಗ್ರಿ? ಮ್ಯಾಥಮೆಟಿಕಲ್ ಚಾನ್ಸ್ ಇನ್ನೂ ಇದೆ, ಬಟ್ ಐ ಥಿಂಕ್ ನಿಮಗೇನ್ ಅನ್ಸ್ತಾ ಇದೆ ಹೇಳಿ? ಅದು ಚಾನ್ಸ್ ಇದೆ ಇಲ್ಲ ಸೆಕೆಂಡ್ರಿ, ನಿಮಗೇನ್ ಅನ್ಸ್ತಾ ಇದೆ? ಇಲ್ಲ ಗುರು, ವಿತ್ ಅಲ್ಲ ಅದು ಆಡಿದ್ರು ಐ ಥಿಂಕ್ ವಿತ್ ಕರೆಂಟ್ ಟೀಮ್ ಫಾರ್ಮ್ ಅಲ್ಲಿಗೆ ಹೋಗಿ ಏನು ವರ್ತಿಲ್ಲ. ಇದು ಪಾಯಿಂಟ್. ಆಡ್ಬೇಕಾ, ಆಡ್ತೀರಾ ಸೆಕೆಂಡ್ರಿ. ಈಗ ಆಡ್ತಾರೆ ಇದರಲ್ಲಿ. ಆರ್ ಇಂಡಿಯನ್ ಟೀಮ್ ಅ ಡಿಸರ್ವಿಂಗ್ ಟೀಮ್ ಟು ಪ್ಲೇ ದ WTC ಫೈನಲ್? ನೋ, ರವಿ, ಅದೇ ನನ್ನ ಪಾಯಿಂಟ್. See, when ನನ್ಗೆ like obviously with the current form, ಇಲ್ಲ means like you cannot tell the deserving side ಅಂತೂ ಚಾನ್ಸ್ ಇಲ್ಲ. But if you look at the overall scheme of things, like okay, South Africa a year back, okay, you would have looked at them and like told them that okay, they would be the first team to actually qualify to WTC. ಅದು ಇಲ್ಲ, because they have won. ಐ ಕಮ್ ಟು ದಟ್. ನಾನು ಅಲ್ಲಿಗೆ ಬರ್ತೀನಿ, ನಾನು ಆ ಪಾಯಿಂಟ್ಗೂ ಖಂಡಿತ ಬಂದೇ ಬರ್ತೀನಿ. ಐ ಆಮ್ ನಾಟ್ ಸೇಯಿಂಗ್ ಇಸ್ ಸೌತ್ ಆಫ್ರಿಕಾ ಡಿಸರ್ವಿಂಗ್ ಟೀಮ್ ಟು ಪ್ಲೇ ದ WTC ಫೈನಲ್. ನನಗೂನು ಇಲ್ಲ ಅನ್ಸತ್ತೆ, ನನಗೂನು WTC ಫೈನಲ್ ಸೌತ್ ಆಫ್ರಿಕಾ ಆಡ್ಬೇಕಾ ಅನ್ನೋದನ್ನ ಇಲ್ಲ ಅನ್ಸತ್ತೆ. ಯಾಕಂದ್ರೆ ನೀವ್ ಕಂಪ್ಲೀಟ್ ಮಾಡೋ, ಅಲ್ಲಿ ಕಂಪ್ಲೀಟ್ ಪಾಯಿಂಟ್ ನನಗೆ ಏನಕ್ಕಿಲ್ಲ ಅನ್ಸುತ್ತೆ. ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ WTC was a long journey, means last 3 years, like last 4 years or 2 years. 2 years 2 years cycle. WTC is every 2 years. So last 2 years ಅಲ್ಲಿ like India has played exceptionally well the first 1.5 years. Like home irbodu adella, like that is different, but like exceptionally well in the first 1.5 years. Last 6 months, of course, means like now ನೋಡ್ತಾರ ಪ್ರಕಾರ the way the team selection has been, the way the team has performed on field, like they don't look deserving. But chance ಇದೆ ಅಂದ್ರೆ they should go for it, like they should win. Whereas like okay, Sydney test ಗೆದ್ದಿ, and like if Australia loses one of the test matches in Sri Lanka, like we still have a chance. So ಆತರ ಇರುವಾಗ I don't mind them doing it. Like this might work well, like for us, like ಏನಾಗುತ್ತೆ ಅಂದ್ರೆ you win a WTC, it will like a momentum na carry ಮಾಡಿ you can build a new side. So adrinda I would still hope that okay, WTC chance ಇದೆ ಅಂತ. ಇಲ್ಲ ಅಂದ್ರೆ with the current form, I don't think so they deserve to actually win the series or even go ahead and or like draw the series or even WTC chance ಇರ್ಬೋದು ಅಂತ. ನಾನು ಒಂದು ಸಿಂಪಲ್ ನಂಬರ್ಸ್ ಕೊಡ್ತೀನಿ. WTC ಈ 2023-2025 ಅಲ್ಲಿ ನಂಬರ್ ಆಫ್ ಟೆಸ್ಟ್ ಮ್ಯಾಚಸ್ ಈಚ್ ಕಂಟ್ರಿ ಹ್ಯಾಸ್ ಪ್ಲೇಡ್ ಅಂತ ಆರ್ ವಿಲ್ ಪ್ಲೇ. England has played the maximum with 22 games. ಆಯ್ತಾ? Australia will be playing 18 games. 2 ಶ್ರೀಲಂಕಾ ಮ್ಯಾಚ್ ಕನ್ಸಿಡರ್ ಮಾಡಿ 18 games, 15 ಆಗಿದೆ. 16th will be Sydney, 18 games. India will be playing 18 games. New Zealand ಅವ್ರದ್ದು ನಡೀತಾ ಇದೆ ಸೀರೀಸ್, ಪ್ರಾಬ್ಲಿ somewhere around 14-15. ಶ್ರೀಲಂಕಾ ಆಲ್ಸೋ ವಿಲ್ ಪ್ಲೇ 13 games. ಈಗ ಸೌತ್ ಆಫ್ರಿಕಾ 11 ಗೇಮ್ ಆಡ್ಬಿಟ್ಟು ಕ್ವಾಲಿಫೈ ಆಗೋಗಿದೆ. ಅದ್ರಲ್ಲಿ 7 ಗೆದ್ದು, ಆ 7ರಲ್ಲಿ ಪ್ರಾಬಬ್ಲಿ 4ರಿಂದ 5 ಗೇಮು ಹೋಮಲ್ಲಿ ಗೆದ್ದಿದ್ದಾರೆ. ಬಾಂಗ್ಲಾದೇಶ ಅಲ್ಲಿ. ಹಾ, ಇದೇ ಇಂಡಿಯಾ 11ನೇ ಗೇಮ್ಗೆ ನಾವು ಸ್ಟಾಪ್ ಮಾಡಿದಿದ್ರೆ ನಾವೇನ್ ಮುಂದೆ ಆಡಲ್ಲ ಅಂತ ಗ್ಯಾರಂಟಿ ಫೈನಲ್ಸ್ ಆಡ್ತಾ ಇದ್ವಿ. ನಮ್ ಕೊಡ್ತಾ ಬಿದ್ದಿರೋದೇ ಲಾಸ್ಟ್ ಯಾವ್ದು 5 + 1 3 8 ಮ್ಯಾಚೇ ಅಲ್ವಾ. 11ನೇ ಗೇಮ್ ಅಷ್ಟೊತ್ತಿಗೆ ಫಸ್ಟ್ ಗೇಮ್ ಆಗಿದ್ರು ನಾವು ಕ್ವಾಲಿಫೈ ಆಗಿರುತ್ತೆ. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ನಮ್ಗೆ ಜಸ್ಟ್ ಬಿಕಾಸ್ ಟೆಸ್ಟ್ ಕ್ರಿಕೆಟ್ ಚೆನ್ನಾಗಿರತ್ತೆ ಬಿಟ್ವೀನ್ ಇಂಡಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಇದು ಆಸ್ಟ್ರೇಲಿಯಾ ಅನ್ನೋದಕ್ಕೆ ಅವ್ರು ಜಾಸ್ತಿ ಗೇಮ್ ಆಡಿ ಪ್ರಾಬಬಿಲಿಟಿ ಅವ್ರು ಜಾಸ್ತಿ ಆಡ್ತಾ ಇರ್ತಾರೆ, ಸೋಲೋದು ಗೆಲ್ಲೋದು ಅವ್ರದ್ದಿರತ್ತೆ. ಇವ್ರ ಯಾವ ಸೀರೀಸ್ನು 3 ಮ್ಯಾಚ್ ಮೇಲೆ ಇರಲ್ಲ, 2 ಮ್ಯಾಚೇ ಮ್ಯಾಕ್ಸಿಮಮ್. ಮ್ಯಾಚ್ ಇಸ್ ಒಂಥರ ಯಾವ್ದೋ ಎಕ್ಸೆಪ್ಷನ್ ಕೇಸ್. ಅದ್ರಲ್ಲಿ ನೀನು ಸಡನ್ ಆಗಿ ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ಪುದಕ್ಕಂತ ಎಮರ್ಜ್ ಆಗ್ಬಿಟ್ಟು, ನಥಿಂಗ್ ಟು ಟೇಕ್ ಅವೇ ಫ್ರಮ್ ದೆಮ್,
ಬಟ್ ದ ಹೋಲ್ ಪಾಯಿಂಟ್ ಕಂಟೆಸ್ಟೆಡ್ ಅಂತ ಅಂದ್ಬಿಟ್ಟು ಈಕ್ವಲ್ ನಂಬರ್ ಆಫ್ ಗೇಮ್ಸ್ ಆಡದೆ ನೀನು 2 ವರ್ಷದಲ್ಲಿ 11 ಗೇಮಲ್ಲಿ ನಾನು ಚೆನ್ನಾಗಿದ್ದನ್ನು 7 ಗೇಮ್ ಆಡದೆ ಅನ್ನೋ ಕ್ವಾಲಿಫೈ ಆಗೋದ್ರಲ್ಲಿ ಪಾಯಿಂಟ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ ಅದೇ ಸಿ ಓವರ್ ಆಲ್ WTC ಇಸ್ ಅ ಯಂಗ್ ಕಾನ್ಸೆಪ್ಟ್. ಇದ್ರಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಫ್ಲಾಸ್. ಯಾಕೆಂದ್ರೆ ಇದು ಆಗಿದೆ ಲಾಸ್ಟ್ ಇದು ಪ್ರೀವಿಯಸ್ ಅಂದ್ರೆ ವೆರಿ ಫಸ್ಟ್ ಸೈಕಲ್ ಅಲ್ಲಿ ಪಾಯಿಂಟ್ ಸಿಸ್ಟಮ್ ಇತ್ತು. ಪಾಯಿಂಟ್ ಸಿಸ್ಟಮ್ ಅಲ್ಲಿ ಸೇಮ್ ಥಿಂಗ್, ನಂಬರ್ ಆಫ್ ಗೇಮ್ಸ್ ಮೇಲೆ ಯಾಕೋ ಸರಿ ಇಲ್ಲ ಅನ್ಸ್ತು, ಪರ್ಸೆಂಟೇಜ್ ತಂದ್ರು. ಈಗ ಪರ್ಸೆಂಟೇಜ್ ಮೇಲೆ ಮತ್ತೆ ದ ಗ್ಯಾಪ್ ಬಿಟ್ವೀನ್ ದ ಮ್ಯಾಚಸ್ ಇಸ್ ಹೈ ಅಂಡ್ ಅದೇ ಬ್ಯಾಲೆನ್ಸ್ ಬಿಟ್ವೀನ್ ಹೋಮ್ ಅಂಡ್ ಅವೇ ಗೇಮ್ಸ್ ಆ ಸೈಕಲ್ ಅಲ್ಲಿ ಮತ್ತೆ ಮ್ಯಾಟರ್ ಆಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಅ ಫ್ಲಾಡ್ ಫಾರ್ಮ್ಯಾಟ್ ಯೆಟ್, ಬಟ್ ನೋಡೋಣ ಮುಂದೆ ಇದು ಚೇಂಜ್ ಆಗ್ಬೋದು. ಯಾಕೆಂದ್ರೆ ಫ್ರಮ್ ಮೆನಿ ಕಾರ್ನರ್ಸ್ ದೇರ್ ಇಸ್ ಅ ಕಾಲ್, ಆರ್ ಟೀಮ್ ಸಾಕು WTCಗೆ, ಇನ್ ಮಿಕ್ಕಿಡ್ ಟೀಮ್ ರಿಸಲ್ಟ್ಸ್ ಇನ್ಕಾನ್ಸಿಕ್ವೆನ್ಷಿಯಲ್ ಆಗಿ ಇರಬೇಕು ಅನ್ನೋದು ಒಂದು ಕಾಲ್ ಇದೆ. ಸುಮಾರು ಜನ ಅದನ್ನ ಕೇಳ್ತಿದ್ದಾರೆ. ನೋಡೋಣ ಅದ್ರದ್ದು ಏನಾಗತ್ತೆ ಅಂತ. ಇವೆಂಚುಲಿ ನಮಗೆ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡೋದು ಎವ್ರಿ ಗೇಮ್ದು ಮೋಟೋ ಆಗಬೇಕು ಟೀಮ್ಗೆ. ಆ ರಿಸಲ್ಟ್ ಪ್ರೊಡ್ಯೂಸ್ ಮಾಡೋದು ಅವ್ರ ಫೇವರಲ್ಲಿ ಇರೋಕ್ಕೆ ಅವರು ಫೈಟ್ ಮಾಡಬೇಕು. ಗೋಯಿಂಗ್ ಡೌನ್ ವಿತೌಟ್ ಅ ಫೈಟ್ ಆರ್ ವಿನ್ನಿಂಗ್ ಬಿಕಾಸ್ ದ ಅದರ್ ಟೀಮ್ ಡಿ ನಾಟ್ ಪುಟ್ ಅ ಫೈಟ್, ಆ ವಿನ್ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ವೆನ್ ಟೀಮ್ಸ್ ಆರ್ ನಾಟ್ ರಿಯಲಿ ಅಪ್ ಟು ದ ಮಾರ್ಕ್. ಇವಾಗ ಅಫ್ಘಾನಿಸ್ತಾನ್ಗೆ ಟೆಸ್ಟ್ ಸ್ಟೇಟಸ್ ಕೊಟ್ಟಿದ್ದಾರೆ, ಬಾಂಗ್ಲಾದೇಶ್ಗೆ ಟೆಸ್ಟ್ ಸ್ಟೇಟಸ್ ಕೊಟ್ಟಿದ್ದಾರೆ, ಸಿಂಬಾಬ್ವೆಗೂ ಟೆಸ್ಟ್ ಸ್ಟೇಟಸ್ ಕೊಟ್ಟಿದ್ದಾರೆ. ಎಷ್ಟು ಮ್ಯಾಟರ್ ಆಗಬೇಕು ಅನ್ನೋದು ಅವೆಲ್ಲಾನು ವರ್ಲ್ಡ್ ಕಪ್ ತರ ಕ್ವಾಲಿಫೈಯರ್ ಡಿಬೇಟಬಲ್. ಆಗಬೇಕು. ನೀವು ಹೇಳ್ದಂಗೆ ಟಾಪ್ 60 ಹೌದು. ಎಲ್ಲಾರು ಬೋತ್ ಹೋಮ್ ಅಂಡ್ ಅವೇ ಆಡಿ 4 ವರ್ಷದಾದ್ರೂ ಪರವಾಗಿಲ್ಲ ಅಂತ ನೀವು ಆಡಿ 2 ತಗೊಂಡು ಆಮೇಲೆ ನೀವು ಆ ಕ್ವಾಲಿಫೈಯರ್ ಅಲ್ಲಿ ಯಾರು ಬರ್ತಾರೋ ಅವ್ರಿಬ್ರನ್ನ ಆಡ್ ಮಾಡ್ಕೊಂಡು 8 ಟೀಮ್ ಮಾಡ್ಕೊಂಡು ಆಡಿ ಪರವಾಗಿಲ್ಲ. ನಾನು ಆ ಸ್ಟಾಟ್ಸ್ ನೋಡ್ತಾ ಇದ್ರೆ 11 ಗೇಮ್ ಆಡಿರೋದು ಸೌತ್ ಆಫ್ರಿಕಾ, 7 ಗೇಮ್ ಗೆದ್ದಿದ್ದಾರೆ, ಅವ್ರು ಕ್ವಾಲಿಫೈ ಆಗಿದ್ದಾರೆ. ಇಂಗ್ಲೆಂಡ್ ಆಡ್ರೆ 22 ಗೇಮಲ್ಲಿ 11 ಗೇಮ್ ಗೆದ್ದಿ, ಅವ್ರಿಗೆ ಆಡಿರೋಷ್ಟು ಇವ್ರು ಗೆದ್ದಿದ್ದಾರೆ. ಆದ್ರೂ ಅವರು ಬಾಟಮ್ ಆಫ್ ದ ಟೇಬಲ್ ಎಲ್ಲೋ ಕೂತಿದ್ದಾರೆ, ಮಿಡ್ಲ್ ಅಲ್ಲಿ ಇಂಗ್ಲೆಂಡ್ ಅವರು. ಅದ್ರ ಮೇಲೆ ಓವರ್ ರೇಟು ಡಾಕಿಂಗು ಎಲ್ಲ ಆಗಿದೆ ಎಲ್ಲ ಆಗಿದೆ. ಅಂಡ್ ಲೆಟ್ ಅಸ್ ಬಿ ಫೇರ್ ಗುರು, ಏನೇ ಅವರು ಮೊನ್ನೆ ಪಾಕಿಸ್ತಾನ್ ಮೇಲೆ ಗೆದ್ರೂನು ಸೌತ್ ಆಫ್ರಿಕಾ, ಕ್ರಿಕೆಟ್ ಇಸ್ ಅ ಮಿರಾಕ್ಯುಲಸ್ ಗೇಮ್, ಏನ್ ಬೇಕಾದ್ರೆ ಆಗ್ಬೋದು, ವಿ ಅಂಡರ್ಸ್ಟ್ಯಾಂಡ್. ಬಟ್ ಫೈನಲ್ಸ್ ಫಸ್ಟ್ ಆಫ್ ಆಲ್ ಡಿಸರ್ವಿಂಗ್ ಇಲ್ಲ. ಅಂಡ್ ಆ ಫೈನಲ್ಸ್ ಒಂಥರ ಫೈನಲ್ಸ್ ತರನು ಇರಲ್ಲ ಅಂತ ಅನ್ಸ್ತಾರೆ. ಯಾರೇ ಹೋದ್ರು ಇಟ್ ಕ್ಯಾನ್ ಬಿ ಶ್ರೀಲಂಕಾ. ಅಲ್ಲ ಆ ಚೇಸ್ ಮಾಡ್ತಾ ಇರೋದು 147 ಅಲ್ಲೂ ಲೈಕ್ ದೇ ಡಿಡ್ ನಾಟ್ ಲುಕ್ ಲೈಕ್ ವಿನಿಂಗ್. ಲೈಕ್ ಏಡನ್ ಮಾರ್ಕಮ್ 2 ಇನ್ನಿಂಗ್ಸ್ ಅಲ್ಲೂ ಚೆನ್ನಾಗಿ ಆಡಿದ್ರು. ಲೈಕ್ ದೇ ವೇರ್ ವಾಟ್ ಲೈಕ್ 60 ರನ್ ಬೇಕಾಗಿತ್ತು. ಅಂಡ್ ಲೈಕ್ ಅವ್ರು 8ನೇ ವಿಕೆಟ್ ಬಹಳ ಚೆನ್ನಾಗಿ ಆಡಿ ಗೆಲ್ಸಿದ್ರು. ಐನೋ. ಎನಿವೇಸ್ ಇದು WTC ಫೈನಲ್ ಕೂಡ ಇಟ್ ಇಸ್ ಸ್ಟಿಲ್ ಡಿಬೇಟ್ ಗೋಯಿಂಗ್ ಆನ್ ಅಲ್ಲ. 1 ಟೆಸ್ಟ್ ಇರ್ಬೇಕಾ, ಬೆಸ್ಟ್ ಆಫ್ 3 ಇರ್ಬೇಕಾ, ಸೊ ಲಾಟ್ ಆಫ್ ಥಿಂಗ್ಸ್ ದೇರ್. ಎನಿವೇಸ್ ಇಂಡಿಯಾ ಪಾಕಿಸ್ತಾನ್ ಟೆಸ್ಟ್ ಆಡಬೇಕು, ಎಲ್ಲ ಆಡ್ತಾರೆ ಸೆಕೆಂಡ್ರಿ, ಇಂಡಿಯಾ ಪಾಕಿಸ್ತಾನ್ ಟೆಸ್ಟ್ ಆಡ್ಬೇಕು. ಅದೇ ಅಹ್ಮದ್ ಶಹಜಾದ್ ಸೊಲ್ಯೂಷನ್ ಚೆನ್ನಾಗಿದೆ, ಓದಿದ್ರ ಅದು? ಏನಂತೆ? ಇಲ್ಲ, ರೈಟ್ ಅಟ್ ದ ಬಾರ್ಡರ್ ಅಲ್ಲಿ ಸ್ಟೇಡಿಯಂ ಕಟ್ಟಿ, ಒಂದ್ ಬಾಗ್ಲು ಇಂಡಿಯಾ ಇಂದ ಇಡಿ, ಒಂದ್ ಬಾಗ್ಲು ಪಾಕಿಸ್ತಾನ ಇಂದ ಇಡಿ, ಹಾರ್ಡ್ ಫೆನ್ಸ್ ಹಾಕಿ ಆ ಕಡೆಯಿಂದ ಈ ಕಡೆ ಕ್ರಾಸ್ ಆಗದೆ ಇರೋಂಗೆ ಬಟ್ ಆಡ್ಸಿ, ಚೆನ್ನಾಗಿರುತ್ತೆ ಅಂತ. ಒಂಥರ ಇನೋವೇಟಿವ್ ಸೊಲ್ಯೂಷನ್ ಇದು ಫಾರ್ ಶೋರ್. ಓಕೆ, ಸೊ ಒನ್ ಲಾಸ್ಟ್ ಟಾಪಿಕ್ ಬಿಫೋರ್ ವಿ ಕನ್ಕ್ಲೂಡ್ ಅಬೌಟ್ ಬೌಲಿಂಗ್. ಯಾಕೆಂದ್ರೆ ನಾವು ಇದನ್ನ ಸುಮಾರು ಮಾತಾಡಿದ್ವಿ, ಜಸ್ಪ್ರೀತ್ ಬುಮ್ರಾ ಲೋಡು, ಏನೋ ಅದರ್ ಬೌಲರ್ಸ್ ನಾಟ್ ಬೀಯಿಂಗ್ ಕೇಪಬಲ್ ಎಲ್ಲಾನು. ಬಟ್ ಆರ್ ವಿ ರೈಟ್ ಇನ್ ಕ್ರಿಟಿಸೈಸಿಂಗ್ ದ ಬೌಲರ್ಸ್ ಅನ್ನೋದು ಒಂದು ಪಾಯಿಂಟ್ ಇದೆ ಇಲ್ಲಿ ನನ್ನ ಕಡೆಯಿಂದ. ಹೌ ಮಚ್ ಆಫ್ ಇಂಡಿಯಾಸ್ ರಿಸಲ್ಟ್ಸ್ ಆರ್ ಟು ಬಿ ಅಟ್ರಿಬ್ಯೂಟೆಡ್ ಟು ಬೌಲರ್ಸ್? ಯಾಕೆಂದ್ರೆ ಬರೀ ಬೌಲರ್ಸ್ ಬಗ್ಗೆ ಸುಮಾರು ಮಾತಾಡಿದ್ವಿ, 20 ವಿಕೆಟ್ ತಗೋತಿಲ್ಲ ಅನ್ನೋದ್ರ ಬಗ್ಗೆ. ಸ್ಟ್ಯಾಟ್ಸ್ ಬರೀ BGT ಬಗ್ಗೆ ಸ್ಟ್ಯಾಟ್ಸ್ ತಗೊಂಡ್ರೆ, ದ ಟಾಪ್ ವಿಕೆಟ್ ಟೇಕರ್ಸ್ ಟಾಪ್ 5 ತಗೊಂಡ್ರೆ ಬುಮ್ರಾ ನಂಬರ್ 1, ಕಮಿನ್ಸ್ ನಂಬರ್ 2, ಸಿರಾಜ್ ನಂಬರ್ 3, ಸ್ಟಾರ್ಕ್ ನಂಬರ್ 4 ಅಂಡ್ ಬೋಲೆಂಡ್ ನಂಬರ್ 5. ಬೋಲೆಂಡ್ 1 ಟೆಸ್ಟ್ ಕಮ್ಮಿ ಆಡಿದ್ದಾರೆ, 2 ಟೆಸ್ಟ್ ಕಮ್ಮಿ ಆಡಿದ್ದಾರೆ, 2 ಆಡಿರೋದು. ಅಂಡ್ ಹೇಸಲ್ವುಡ್ ಇಸ್ ದ ಪರ್ಸನ್. ವಿಕೆಟ್ಸ್ ಕಾಲಮ್ಗೆ ಹೋಯ್ತು ಅಂದ್ರೆ 30 ವಿಕೆಟ್ಸ್ ರೈಟ್ ಟಾಪ್ ವಿತ್ ಬುಮ್ರಾ. ಆಯ್ತಾ, ಒಂದು ಸೀರೀಸ್ ಅಲ್ಲಿ ಎಷ್ಟು ತಗೋಬೋದೋ ತಗೊಂಡು ಆಗೋಗಿದೆ ಅನ್ಸುತ್ತೆ. 20 ವಿಕೆಟ್ಸ್ ಫಾರ್ ಕಮಿನ್ಸ್, 16 ವಿಕೆಟ್ಸ್ ಫಾರ್ ಸಿರಾಜ್, 15 ವಿಕೆಟ್ಸ್ ಫಾರ್ ಸ್ಟಾರ್ಕ್, 11 ವಿಕೆಟ್ಸ್ ಫಾರ್ ಬೋಲೆಂಡ್. ವಿಚ್ ಮೀನ್ಸ್ ಅದಾದ್ಮೇಲಿಂದ ಇರೋ ನಂಬರ್ಸ್ನ ಸುಮ್ಮನೆ ಹಾಗೆ ನೋಡಿದೆ, 8, 6, 5, 4 ಬೇರೆಯವ್ರಿಗೂ ವಿಕೆಟ್ಸ್ ತಗೊಳಕ್ ಆಗ್ತಿಲ್ಲ. 2 ಟೀಮು ಒಬ್ಬ ಪ್ಲೇಯರ್ ಮೇಲೆ ತುಂಬಾ ರಿಲಯಂಟ್ ಆಗಿದ್ದಾರೆ. ಇದು ಪಾಯಿಂಟ್ ನಂಬರ್ 1 ಇನ್ ಟರ್ಮ್ಸ್ ಆಫ್ ವಿಕೆಟ್ ಟೇಕಿಂಗ್. ಓಕೆ, 30 ಫಾರ್ ಬುಮ್ರಾ, 20 ಫಾರ್ ಕಮಿನ್ಸ್. The next best is 16 and 15. Your like numbers ನೋಡಿದ್ರೆ I think it is a little flawed.
ಇಲ್ಲ ಇಲ್ಲ, ಏನಾಗ್ತಾ ಇತ್ತು ಅಂದ್ರೆ ನೀನ್ ಹೇಳೋ ಪಾಯಿಂಟ್ ಹಾ, ಬರ್ತೀನಿ 100%. ನಾನು ಐ ಓಪನ್ ಅಪ್ ದ ಡಿಸ್ಕಷನ್. ಆವರೇಜ್ ಅಂತ ನೋಡಿದ್ರೆ ಬುಮ್ರಾದ ಆವರೇಜ್ ನ ಈಕ್ವೇಶನ್ ಮಾಡಿ ಇಂದ ತೆಗೆದ್ಬಿಡೋಣ. ಬರೋಣ ಅದೇ ಅಲ್ಲ, ಬೇಡ, ಯಾಕಂದ್ರೆ 12 ಇನ್ಹ್ಯೂಮನ್ 12 ಅದು 12 ಆವರೇಜ್. 12.8 is average. ಅದು ಪ್ರಾಬ್ಲಿ ಬ್ರಾಡ್ಮನಿಸ್ಕ್ ಫಾರ್ ಬೌಲರ್. ಅದು ರೋಹಿತ್ ಶರ್ಮಾದು ಬ್ಯಾಟಿಂಗ್ ಅವರೇಜ್ ಈ ಸೀರೀಸ್ ಇಲ್ಲ ಇಲ್ಲ ಇಲ್ವಾ 22 for ಸ್ವಲ್ಪ Cummins. Okay, 22.65 for Cummins, 31.43 for Siraj, 28.73 for Stark. Okay, and 18 for Boland. Again, 18 for Boland. Boland ಆಡಿರೋದು ಕಮ್ಮಿ ಅಂಡ್ ಬಂದಿರೋ ಟೆಸ್ಟ್ ಹೈ ಇಂಪ್ಯಾಕ್ಟ್ ಟೆಸ್ಟ್ ಮ್ಯಾಚ್ ಅದು ಆಡಿದ್ದು ಅಡಿಲೇಡ್ ಅಲ್ಲಿ. ಸೊ ಅಲ್ಲೊಂದು ಪಾಯಿಂಟ್ ಇದೆ. ಸೊ ಕಂಪೇರಬಲ್ ನಂಬರ್ಸ್ ಬಿಟ್ವೀನ್ ಟಾಪ್ 5. ಆಮೇಲಿಂದ ತಗೊಂಡ್ರೆ 13 ಫಾರ್ ಹೆಜಲ್ವುಡ್ಸ್, ಅವ್ರನ್ನ ತೆಗೆದಾಕ್ಬೇಕು. 39, 54, 50, 51. ದೋಸ್ ಆರ್ ದ ಅವರೇಜಸ್ ದಟ್ ಫಾಲೋಸ್ ಫಾರ್ ರೆಸ್ಟ್ ಆಫ್ ದ ಬೌಲರ್ಸ್. ಎರಡೂ ಕಡೆ ಬೌಲರ್ಸ್ ಇದ್ದಾರೆ. ಎಕಾನಮಿ ತಗೊಂಡ್ರೆ 2.7 ಫಾರ್ ಬುಮ್ರಾ, 3.31, 3.89, 3.28, 3.10. ವೆರಿ ಸಿಮಿಲರ್ numbers on the average. Strike rate allo very similar, 41, 48. This is again removing Bumrah from equation. 41, 48, 52, 35, 87. So ಇಲ್ಲಿ ಏನ್ ಹೇಳುತ್ತೆ, ಅಟ್ ಲೀಸ್ಟ್ ಫ್ರಮ್ ನಂಬರ್ಸ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಎರಡು ಟೀಮು ಆನ್ ಪಾರ್ ಇದ್ದಾರೆ. ಸೊ ಆರ್ ವಿ ರೈಟ್ ಇನ್ ಬ್ಲೇಮಿಂಗ್ ದ ಬೌಲಿಂಗ್ ಅಲ್ಲಿ ಕಂಪ್ಲೀಟ್ಲಿ? 3 ಜನ ಆನ್ ಪಾರ್ ಇದಾರೆ, ಇಲ್ಲಿ ಇಬ್ರು. ಐ ಥಿಂಕ್ ಅಲ್ಲೇ ಡಿಫರೆನ್ಸ್ ಆಗ್ತಾರೆ ಅದು. ನಾವು ಓಕೆ, ಲೆಟ್ ಅಸ್ ಗೋ ಬ್ಯಾಕ್ ಅಂಡ್ ಲುಕ್ ಅಟ್ ಹೌ ಮೆನಿ ಓವರ್ಸ್ ದಟ್ ಈಚ್, ವೆನ್ ಯು ಆರ್ 3 bowlers, ದೇ ಹ್ಯಾವ್ 3 bowlers, ಹೌ ಮೆನಿ ಓವರ್ಸ್ ಈಚ್ ಬೌಲರ್ ಹ್ಯಾಸ್ ಬೌಲ್ಡ್ ಅಂತ. ನಾವು ತೆಗಿತಾ ಇಲ್ಲ ಅನ್ನೋದು ಸೆಕೆಂಡ್ರಿ, ತೆಗಿಯೋ ತರ ಈಕ್ವೇಶನ್ ನಮ್ ಟೀಮ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು, ಅದು ನಮ್ದು ಪ್ರಾಬ್ಲಮ್. ಇಟ್ ಈಸ್, ನಾವು ನಮ್ ಬೌಲರ್ಸ್ ಬೈತಾ ಇಲ್ಲ, ನಾವ್ ಹೇಳ್ತಾ ಇರೋದು ಟೀಮ್ ಸೆಲೆಕ್ಷನ್. ನೀನು ಏನಾಗ್ತಾ ಇದೆ ಅಂತಂದ್ರೆ, ನಾನು ಸ್ಟಾರ್ಕ್ ರೆಸ್ಟ್ ತಗೋತಾರ, ಓಕೆ ತಗೋತಾರ, ಬೋಲೆಂಡ್ ಬರ್ತಾರೆ, ಈಕ್ವಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ. ಕಮಿನ್ಸ್ ರೆಸ್ಟ್ ತಗೋತಾರ, ವಾಪಸ್ ಸ್ಟಾರ್ಕ್ ಬರ್ತಾರೆ, ಈಕ್ವಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ. ನಮಗ ಆಗ್ತಾ ಇರೋ ಪ್ರಾಬ್ಲಮ್ ಏನು ಅಂತಂದ್ರೆ, ಬುಮ್ರಾನ ಅವ್ರನ್ನ ನಾವು ರೆಸ್ಟ್ ಕೊಟ್ಟಿದ ತಕ್ಷಣ ಸಿರಾಜ್ ಅವ್ರಿಗೆ ಬುಮ್ರಾ ತರ ನಾನು ಒಂದೆಂಡು ಭಯ ಪಡಿಸ್ತೀನಿ ಅನ್ನೋ ತರ ಆಗ್ತಾ ಇಲ್ಲ. ಆಕಾಶ್ ದೀಪ್ ಅವ್ರಿಗೆ ಏನಾಗ್ತಾ ಇದೆ ಅಂತಂದ್ರೆ, ಇಟ್ ಈಸ್ ವೆರಿ ನ್ಯೂ ಫಾರ್ ಹಿಮ್ ಟು ಬೋಲ್ ದೇರ್. ಆ ಸಿರಾಜ್ ಕಡೆಯಿಂದ ಅಷ್ಟೇ ಅವ್ರಿಗೆ ಎಫೆಕ್ಟಿವ್ ಆಗಿ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಆಸ್ಟ್ರೇಲಿಯಾಗೆ ಬುಮ್ರಾ ಅವರು ಅಟ್ಯಾಕ್ ಇಂದ ಆಚೆ ಹೋಗಿದ್ದಾರೆ ಅಂದ ತಕ್ಷಣ ರನ್ಸ್ ಅಂತ ನೋಡ್ತಾ ಇದ್ದಾರೆ. ಆ ಭಯ ಇಲ್ಲ ವಿಕೆಟ್ ಹೋಗ್ಬೋದು ಅಂತ. ಬಟ್ ಅದೇ ನೀವು ಸಿರಾಜು ಬುಮ್ರಾ ಅವರು ಟ್ಯಾಂಡಮ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾಗ ನೋಡಿ, ಯು ವಿಲ್ ಆಲ್ವೇಸ್ ಕೀಪ್ ಫೀಲಿಂಗ್ ಈ ಓವರ್ ವಿಕೆಟ್ ಹೋಗ್ಬೋದು, ಈ ಓವರ್ ವಿಕೆಟ್ ಹೋಗ್ಬೋದು ಅಂತ. ನಮಗೇನಾಗ್ತಾ ಇದೆ, ಈವನ್ ವೈಲ್ ಸಿರಾಜ್ ಇಸ್ ಬೌಲಿಂಗ್ ಮೀನ್ಸ್ ಬುಮ್ರಾ ಇನ್ನೊಂದ್ ಎಂಡಿಂದ ಪ್ರೆಷರ್ ಕೊಡ್ತಾ ಇದಾರೆ. ಸೊ ಸಿರಾಜ್ ಈ ಲಾಸ್ಟ್ ಈ ಜಸ್ಟ್ ಕನ್ಕ್ಲೂಡೆಡ್ ಇನ್ನಿಂಗ್ಸ್ ನೋಡೋಣ. ಒಂದ್ ಕಡೆಯಿಂದ ಟ್ರಾವಿಸ್ ಹೆಡ್ ಬೌಲಿಂಗ್ ಆಗ್ತಾ, ಇನ್ನೊಂದ್ ಕಡೆಯಿಂದ ಬೋಲೆಂಡ್ ಬೌಲಿಂಗ್ ಆಗ್ತಾ ಇದ್ರು ನಮ್ಗೆ ಎಲ್ಲೋ ಕೊಟ್ಬಿಡ್ತಾರೆ ಇವರು ಬೋಲೆಂಡ್ಗೆ ವಿಕೆಟ್ ಅನ್ನೋ ತರ ಅನ್ಸ್ತದೆ, ವಿಚ್ ಇಸ್ ನಾಟ್ ಹ್ಯಾಪನಿಂಗ್ ವಿತ್ ಇಂಡಿಯನ್ ಬೌಲರ್ಸ್. ಅಂದ್ರೆ ಪ್ರೆಷರ್ ನ ಕನ್ಸಿಸ್ಟೆಂಟ್ ಆಗಿ ಕೀಪ್ ಅಪ್ ಮಾಡಕ್ ಬರ್ತಿಲ್ಲ. ಬಿಕಾಸ್ ಸೇಮ್ ಥಿಂಗ್ ಆಕಾಶ್ ದೀಪ್ಗೆ ಐ ಥಿಂಕ್ ಹಿ ಹ್ಯಾಸ್ ಬೀನ್ ದ ಅನ್ಲಕ್ಕಿಯೆಸ್ಟ್ ಲಾಸ್ಟ್ 2 ಟೆಸ್ಟ್ ಅಲ್ಲೂ. ಯಾಕಂದ್ರೆ ಫಾಲ್ಸ್ ಶಾಟ್ಸ್ ನ ಇದು ಎಫೆಕ್ಟ್ ಮಾಡಿದ್ದು ಜಾಸ್ತಿ ಆಕಾಶ್ ದೀಪೆ 3 ಜನದಲ್ಲಿ ಕಂಪೇರ್ ಮಾಡಿದ್ರೆ. ಬಿಕಾಸ್ ಬುಮ್ರಾ ಫಾಲ್ ಶಾಟ್ ನ ಏನ್ ಬರ್ತಿರ್ಲಿಲ್ಲ, ವಿಕೆಟೇ ಬರೋದು. ಸಿರಾಜು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೆಟರ್ ಆಗಿರ್ತಿದ್ರು ಕಂಪ್ಯಾರಿಟಿವ್ಲಿ. ಬಟ್ ಆಕಾಶ್ ದೀಪ್ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಮೇಡ್ ಬ್ಯಾಟರ್ಸ್ ಟು ಡ್ರೈವ್ ಅಥವಾ ಬಾಲ್ ನ ಫೀಲ್ ಮಾಡಕ್ಕೆ ಟೆಂಪ್ಟ್ ಮಾಡಿದ್ದಾರೆ ಆಕಾಶ್ ದೀಪ್. ಬಟ್ ಕನ್ಸಿಸ್ಟೆನ್ಸಿ ಮಿಸ್ ಆಗಿದೆ. ಅಫ್ಕೋರ್ಸ್ ಡ್ರಾಪ್ ಕ್ಯಾಚಸ್ ಅಲ್ಲಿ ಇದ್ದೇ ಇದೆ, ಬಟ್ ಕನ್ಸಿಸ್ಟೆನ್ಸಿ ಮಿಸ್ ಆಗಿದೆ ಆಕಾಶ್ ದೀಪ್ ಇಂದ. ಸೊ ದಟ್ ಐ ಥಿಂಕ್ ಈಸ್ ಹರ್ಟಿಂಗ್ ಅ ಬಿಟ್ ಪ್ರೆಷರ್ ನ ಇಡೋದ್ರಲ್ಲಿ. ಸಾರಿ ರವಿ, ಹೇಳಿ ಮುಗಿಸ್ಬಿಡು. ಓಕೆ, ಐ ಥಿಂಕ್ ಆಕಾಶ್ ದೀಪ್ ಒಂದೇ ಪ್ರಾಬ್ಲಮ್ ಅಂದ್ರೆ, ಬಿಕಾಸ್ ಇದು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಈಸ್ ಬೌಲಿಂಗ್ ಐ ಥಿಂಕ್ 1/2 feet ಆರ್ 1 feet ಹಿಂದೆ. ಸೊ ಅದನ್ನ ಸ್ವಲ್ಪ ಮುಂದೆ ತಂದ್ರೆ ದೇರ್ ವಿಲ್ ಬಿ ಅ ಲಾಟ್ ಆಫ್ ವಿಕೆಟ್ಸ್ ಅನ್ಸುತ್ತೆ. ಆದ್ರೆ ಆ ಫೀಲ್ಡ್ ಕೊಡ್ತಾ ಇಲ್ಲ, ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ದಟ್ ಈಸ್ ವೇರ್ ಐ ಥಿಂಕ್ ವಿ ಆರ್ ಲ್ಯಾಕಿಂಗ್. ಈಗ ಬೋಲೆಂಡ್ ಕೆಲವು ಸರಿ ಬೌಲಿಂಗ್ ಮಾಡ್ತಾ ಇದ್ದಾಗ ಅವ್ರ ಅಟಾಕ್, ಇವಾಗ ಏನಾಯ್ತು, ಟ್ರಾವಿಸ್ ಹೆಡ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ ಆ ಕ್ರೀಸ್ ಆಚೆ ಯೂಸ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರು. ಅವ್ರ ಬೌಲಿಂಗ್ ಮಾಡ್ತಾ ಇದ್ದಾಗ ವಿ ಹ್ಯಾವ್ ಅಲೆಕ್ಸ್ ಕೆರಿ ಸ್ಟ್ಯಾಂಡಿಂಗ್ ಅಪ್ ಟು ದ ಸ್ಟಂಪ್ಸ್ ಟು ಪ್ಲೇ ಮೈಂಡ್ ಗೇಮ್ಸ್. ಯು ಹ್ಯಾವ್ ಸಂಬಡಿ ಲೈಕ್
ಅವ್ರು ಸ್ಯಾಮ್ ಕಾನ್ಸ್ಟಸ್ ಸಿಲಿ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡ್ತಾನೆ ಇದ್ದಾರೆ. ಈ ತರ ಎಲ್ಲ ಟ್ಯಾಕ್ಟಿಕಲ್ ಮೂವ್ಗಳು ಮಿಸ್ ಆಗ್ತಾ ಇತ್ತು ನಮ್ಗೆ. ಆಕಾಶ್ ದೀಪ್ಗೆ ಪಂತ್ ಬಂದ್ಬಿಟ್ಟು ನಾನು ಅಪ್ ಟು ದ ಸ್ಟಂಪ್ಸ್ ಮಾಡ್ತೀನಿ ಗುರು ಅವ್ನ ಇದು ಅಂತಂದ್ರೆ, ನೀನ್ ಹಾಕ್ತಾರ ಲೆಂತ್ಗೆ ಅವ್ರು ಏನ್ ಮಾಡ್ತಾ ಇದಾರೆ, ನಿನ್ಗೆ ಒಂದ್ ಸ್ಟೆಪ್ ಮುಂದೆ ನಿಂತ್ಕೊಂಡು ಅವ್ರು ಹಾಕ್ತಾರ ಲೆಂತ್ಗೆ ಈಸಿಯಾಗಿ ಆಡ್ಕೋತಾ ಇದಾರೆ. ನೀನ್ ಕ್ರೀಸ್ ಅಲ್ಲೇ ನಿಲ್ಸ್ಬಿಟ್ಟು ಆಕಾಶ್ ದೀಪ್ ಬೌಲಿಂಗ್ ಹಾಕ್ಸಿದ್ರೆ ಅವ್ರಿಗೆ ಇನ್ನ ಬೆಟರ್ ಆಗಿರ್ತಾ ಇತ್ತು. ಈ ತರ ಟ್ಯಾಕ್ಟಿಕಲ್ ಎರರ್ಸ್ ತುಂಬಾ ಆಗಿದೆ. ನಾವ್ ಏನು ಡಿಫ್ರೆಂಟ್ ಟ್ರೈ ಮಾಡ್ತಾ ಇಲ್ಲ, ಸ್ಟಿಕ್ ಟು ಬೇಸಿಕ್ಸ್ ಅಂತ ಮಾಡ್ತಾ ಇದೀವಿ. ಯಾರು ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಯಶಸ್ವಿ ಜೈಸ್ವಾಲ್ 84 ಅಲ್ಲಿ ಆಡ್ತಾ ಇದ್ದಾಗ್ಲೂ ನೀವು ಸ್ಕಾಟ್ ಬೋಲೆಂಡ್ಗೆ ಅವ್ರ ಸ್ಯಾಮ್ ಕಾನ್ಸ್ಟಸ್ ನಿನ್ಗೆ ಒಂಥರ ಸಿಲ್ಲಿ ಪಾಯಿಂಟ್, ಅದು ಫಾಸ್ಟ್ ಬೌಲರ್ ನೋಡಕ್ ಹೋದ್ರೆ ನಿಮ್ಗೆ ಒಂಥರ ಬ್ಯಾಟೇ ಅವ್ರ ಹೆಲ್ಮೆಟ್ ಕೊಡ್ಬಿಡ್ತಾ ಇತ್ತಾನೋ ಅಂತ. ಬಟ್ ಹಿ ವಾಸ್ ಕ್ರಿಯೇಟಿಂಗ್ ದಟ್ ಪ್ರೆಷರ್. ಅದೇನ್ ಮಾಡ್ತು, 2 ಸಲ ಅವ್ರು ಮಾತಾಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡಿದ್ರೆ ಹಿ ಪ್ಲೇಡ್ ದಟ್ 2 ಬ್ಲೇಸಿಂಗ್ ಡ್ರೈವ್ಸ್ ವಿಚ್ ವಾಸ್ ನಾಟ್ ಇವನ್ ದೇರ್. ಒಂಥರ ಹತ್ರನೇ ಇರ್ಲಿಲ್ಲ, ಅದು ಎಲ್ಲೋ ಹೊಡೆಯಕ್ ಹೋದ್ರು ಮಿಸ್ ಆಯ್ತು. ಸೊ ಈ ತರ ಎಲ್ಲ ನಾವ್ ಏನು ಟ್ರೈ ಮಾಡ್ತಾ ಇಲ್ವಲ್ಲ ಗುರು. ನಾವು ಮಾಡ್ತಾ ಇರೋದು ನಾವು ಅದು ಏನೋ ಆಗ್ತಾ ಇರ್ತೀವಿ, ಒಂದ್ ಸ್ಪಾಟ್ ಅಲ್ಲಿ ಅವ್ರು ವಿಕೆಟ್ ಕೊಟ್ಟೋದ್ರೆ ನಾವು ತಗೋತೀವಿ, ಇಲ್ಲದ್ರೆ ಇಲ್ಲ. ಎಷ್ಟು ನಾವು ಬೌನ್ಸ್ ಮಾಡ್ಬಿಟ್ಟು ನಾವು ಯಾರನ್ನ ಔಟ್ ಮಾಡಿದ್ವಿ. ಯಶಸ್ವಿ ಜೈಸ್ವಾಲ್ನೇ ಕೊನೆಗೆ ಹಿಂಗೆ ಎತ್ಕೊಂಡ್ರು, ಒಂದೇ ಕಡೆ ಹಾಕಿ ಬೌನ್ಸ್ ಮಾಡಿ 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 ಪ್ಯಾಟ್ ಕಮಿನ್ಸ್ ಒಂದು ಕ್ಲಿಯರ್ ಆಗಿತ್ತು. ಇವಾಗ ಯಾರಿದಾರೆ ನಮ್ಗೆ ಆತರ ಬಂದ್ಬಿಟ್ಟು ಬೌನ್ಸ್ ಮಾಡಿ ವಿಕೆಟ್ ಎತ್ಕೊಡುವಂತವ್ರು ಒಂದ್ ಚಾನೆಲ್ ಅಲ್ಲಿ ಹಾಕ್ತೀನಿ ಅಂತ. ಸೊ ಈಶಾಂತ್ ಶರ್ಮಾ ವಾಸ್ ದ ಲಾಸ್ಟ್ ಪರ್ಸನ್ ಅಷ್ಟೇ. ಸೊ ಈ ತರ ಗೇಮ್ ಅವ್ರು ಅದೇ ಹೇಳ್ತಾರೆ, ಸ್ಟಾರ್ಕ್ ನಮ್ ಲಿಮಿಟ್ ನಮ್ಗೆ ಏನೋ ಗೊತ್ತು, ಒಳಗ್ ತರ್ತಾರೆ ಬಾಲು ಗೊತ್ತು. ಬೋಲೆಂಡು ಅವ್ರಿಗೆ ಗೊತ್ತಿಲ್ದಂಗೆ ಕೆಲವು ಮೂವ್ಮೆಂಟ್ ಗಳಾಗತ್ತೆ. ಕಮಿನ್ಸ್ ವಾಸ್ ವೆರಿ ಕ್ಲಿಯರ್. ನಾನು ಬೌಲಿಂಗ್ ಬಂದಾಗಲ್ಲ ನಾನು ಬಂದು ಲಬೂಷೇನೆ ಬಂದ್ಬಿಟ್ಟು 1 ಓವರ್ ಫುಲ್ ಶಾರ್ಟ್ ಆಗ್ತಾರೆ. ಅಷ್ಟು ನಮಗ್ ಮಾಡಕ್ ಆಗ್ಲಿಲ್ಲ. ಆ ಟೀಗಿಂತ ಮುಂಚೆ 1 ಓವರ್ ಬಂದು ಫುಲ್ ಶಾರ್ಟ್ ಆಗ್ತಾ ಇದಾರೆ. ಸೊ ನಿಮ್ಗೆ ಆತರ ಗೇಮ್ ಪ್ಲಾನ್ ಕಾಣಿಸ್ಲಿಲ್ವಲ್ಲ ನಿಮ್ದು. ಆಲ್ ದ ಗೇಮ್ ಪ್ಲಾನ್ ವಾಸ್ ಅರೌಂಡ್ ಬುಮ್ರಾ. ಬಟ್ ಐ ಥಿಂಕ್ ವಿ ಆರ್ ರಿಪೀಟಿಂಗ್ ಅವರ್ ಸೆಲ್ಫ್. ಬಟ್ ಹೇಳ್ತಾರ ಪಾಯಿಂಟ್ಗೆ ನಮ್ ವಿಕೆಟ್ ಎತ್ತಕ್ ಆಗ್ಲಿಲ್ವಾ ಅನ್ನೋಕೆ ಒಂದು ಗೇಮ್ ಪ್ಲಾನ್ ಇಲ್ಲ ನಮ್ ಬೌಲರ್ಸ್ಗೆ. ಅಲ್ಲಿ ಕರ್ಕೊಂಡು ಹೋಗಿರೋ ಬೌಲರ್ಗಳಲ್ಲಿ ಕೇಪಬಿಲಿಟಿ ಇಲ್ವಾ? ಪ್ರಾಬಬ್ಲಿ ದಟ್ ಈಸ್ ವೇರ್ ಐ ಆಮ್ ಸೀಯಿಂಗ್. ನಿಮ್ಗೆ ಸಿರಾಜ್ ಆಗ್ಲಿ ಆಕಾಶ್ ದೀಪ್ ಆಗ್ಲಿ ಸಿಮಿಲರ್ ಟೈಪ್ ಆಫ್ ಬೌಲರ್ ಇದಾರೆ. ಪ್ರಸಿದ್ಧ ಕೃಷ್ಣ ಅಂತ ಬೌಲರ್ ಹೂ ವಿಲ್ ಪ್ರಾಬಬ್ಲಿ ಹಿಟ್ ದ ಡೆಕ್ ವಾಸ್ ರಿಕ್ವೈರ್ಡ್. ನೀವು 4th ಬೌಲರ್ ಪ್ರಸಿದ್ಧ ಕೃಷ್ಣ ಅಥವಾ ಹರ್ಷಿತ್ ರಾಣಾ ಅಂತ ಆಡಿಸಿದ್ರೆ ಇವತ್ತು ಜಡೇಜಾ ಮತ್ತೆ ಸುಂದರ್ ಮಧ್ಯ ಒಬ್ರನ್ನ ಆಡಿಸ್ಬಿಟ್ಟು ದಟ್ ಎಂಟೈರ್ ಬೌಲಿಂಗ್ ಯೂನಿಟ್ ವುಡ್ ಹ್ಯಾವ್ ಲುಕ್ ಡಿಫರೆಂಟ್. ಅಂಡ್ ಎನಿವೇಸ್ 3rd ಬೌಲರ್ಗೆ ಕೊಡ್ತಿರೋ ಓವರ್ಸ್ ಅಷ್ಟರಲ್ಲೇ ಇದೆ. ಎಷ್ಟಾಗ್ತಾ ಇದಾರೆ ನಿಮ್ಗೆ ಸ್ಪಿನ್ನರ್ಸ್ ಸೇರಿ? ಇಬ್ರು ಸೇರಿ 20 ಓವರ್ ಆಗ್ತಾ ಇಲ್ಲ. ಅಂಡ್ ನಿತೀಶ್ ರೆಡ್ಡಿ ಇಸ್ ನೋನ್ ಆಸ್, ಐ ಮೀನ್ ಅವ್ರನ್ನ ಕರ್ಕೊಂಡು ಹೋಗಿರೋದು ನಮ್ಗೆ. ಅವ್ರಿಗೆ ಎಸ್ ಹಿ ಹ್ಯಾಸ್ ಟು ವರ್ಕ್ ಆನ್ ಇಸ್ ಬೌಲಿಂಗ್. ಅವ್ರ ಬ್ಯಾಟಿಂಗ್ ಅಷ್ಟು, ಅವ್ರ ಬೌಲಿಂಗ್ ಅಲ್ಲಿ ಪ್ರಾಬಬ್ಲಿ ನಾವು ಶಾರ್ದುಲ್ ಠಾಕೂರ್ ಕಂಪೇರ್ ಮಾಡಿದ್ರು ಶಾರ್ದುಲ್ ಠಾಕೂರ್ ಅಷ್ಟು ಲಕ್ಕೂ ಇಲ್ಲ ಅವ್ರಿಗೆ, ನಿತೀಶ್ ರೆಡ್ಡಿಗೆ ಬೌಲಿಂಗ್ ಅಲ್ಲಿ. ಸೊ ಅವ್ರನ್ನ ನೀನ್ ಪ್ಯೂರ್ ಬ್ಯಾಟರ್ ಆಗಿ ಆಡಿಸ್ಬಿಟ್ಟು ವಿ ಹ್ಯಾಡ್ ಟು ಗೆಟ್ ಅ 4th ಬೌಲರ್. ಐ ಥಿಂಕ್ ಇಟ್ ಇಸ್ ಹೈ ಟೈಮ್. ಸಿಡ್ನಿಲಿ ಏನ್ ಮಾಡ್ತಾರೆ ತರ ನಿಜವಾಗ್ಲೂ ನೋಡ್ಬೇಕಾ ಅನ್ನೋ ತರ ಬೇಜಾರಾಗ. ನಾನು ನಮ್ ತಂದೆ ನಿನ್ನೆ ಹೇಳ್ತಾ ಇದ್ರು ರಾತ್ರಿ, ನಾನ್ ನಾಳೆ ಟಿವಿ ಆನೇ ಮಾಡಲ್ಲ ಅಂಡ್ ಲಿವ್ಡ್ ಅಪ್ ಟು ಟಿ ನ್ಯೂ. ನಾನು ನಿಂಗೆ ಏನ್ ಹೇಳಿದ್ದೆ ಅನಂತಗೆ ನಿನ್ನೆ ನನ್ನ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಐ ವಾಸ್ ಟೆಲ್ಲಿಂಗ್ ಹಿಮ್ 200 ರನ್ ಹೊಡಿಯಲ್ಲ ಇಂಡಿಯಾ ನೋಡ್ಕೋ ಅಂತ. ಅವನ್ ಹತ್ರ ಬರ್ತಾರ ಕಣೋ, ಹಿಂಗೆಲ್ಲ ಹೇಳ್ಬೇಡ ನೀನು, ಹತ್ರ ನೀನು ಒಳ್ಳೆ ಫೈಟ್ ಕೊಡ್ತಾರೆ, ಹತ್ರ ಬಂದು ಸೋಲ್ಬೋದೇನೋ ಅಂತ. ನಾನು 200 ರನ್ ಹೊಡಿಯಲ್ಲ ಅಂದಿದ್ದೆ, 150ಕ್ಕೆ ಬಂಡರ್ ಔಟ್ ಆಗುತ್ತೆ. ಗುರು ನಂಗೆ ಟೀ ಸೆಷನ್ ಒಂದ್ ಸೆಷನ್ ಎಷ್ಟ್ ಚೆನ್ನಾಗಿ ಆಡಿದ್ರು ಅವ್ರ ಇಬ್ರು ಅಂತ ನೋಡ್ಬಿಟ್ಟು ನನ್ಗೆ ಇನ್ನೂ ಕಾನ್ಫಿಡೆನ್ಸ್ ಇತ್ತು, ಹೋಪ್ ಇತ್ತು ಸೇವ್ ಮಾಡ್ತಾರೆ ಅಂತ. ಅಲ್ಲ ನನ್ಗೆ ಚೇಸ್ ಮಾಡೋದ್ ಬೇಡ, ಸರ್ವೈವ್ ಆಗ್ತಾರೆ, ಅಟ್ಯಾಕ್ ನ ಸರ್ವೈವ್ ಆಗ್ತಾರೆ ಅಂತ. ಈ ತರ 2 ವಿಕೆಟ್ ತೋರ್ಸೇ ಇಲ್ಲ ಅಲ್ಲ. ಓಪನರ್ಸ್ ಆಡಿದ ರೀತಿಲಿ ಚೇಸ್ ತೋರಿಸಲಿಲ್ಲ, ಓಕೆ. ಬಟ್ ಟೀನಲ್ಲಿ ಜೈಸ್ವಾಲ್ ಅಂಡ್ ಪಂತ್ ಆಡಿದ ರೀತಿಲಿ ದೇರ್ ವಾಸ್ ಎನಫ್ ರೆಸಿಲಿಯನ್ಸ್. ನಾನು ಹೋಗಲ್ಲ, ನನ್ನ ಇನ್ಸ್ಟಿಂಕ್ಟ್ಸ್ ನಾನು ಕರ್ವ್ ಮಾಡೋ ಕೆಪಾಸಿಟಿ ನಂಗಿದೆ ಅಂತ ಇಬ್ರು ತೋರ್ಸ್ಕೊಟ್ಟಿದ್ರು ಆ 30 ಓವರ್. ಅದ್ ಎಲ್ಲೋಯ್ತು ಗುರು? 10 ಓವರ್ ಕೂಡ ಆಮೇಲೆ ಬರ್ಲಿಲ್ವಲ್ಲ ಬ್ರೇಕ್ ಆದ್ಮೇಲೆ. ಒಂದ್ ಬ್ರೇಕ್ ಥ್ರೂ ಅವ್ರು ಅದನ್ನೇ ಹೇಳೋದು. ಆಸ್ಟ್ರೇಲಿಯನ್ಸ್ ಬಿಟ್ಕೊಡ್ಲಿಲ್ಲ ಅವರು. ದೇ ವೇಟೆಡ್ ಫಾರ್ ದ ಮೊಮೆಂಟ್ ಅಷ್ಟೇ. ಅದ್ ಬಂದ ತಕ್ಷಣ ಗ್ರಾಬ್ ಮಾಡಿದ್ರು. ಅದ್ ಗೊತ್ತು ಅವ್ರಿಗೆ ಎಷ್ಟೊಂದು ಪೇಷನ್ಸ್ ಆಗಿ ಆಡ್ತಾರೆ, ನೋಡೋಣ ನಾವು ವೇಟ್ ಮಾಡ್ತೀವಿ ಅಂತ. ಅವ್ರು ಹೋಲ್ಡ್ ಮಾಡಿದ್ರು. ಯಾಕಂದ್ರೆ ಅವರು ಈಗ ಅವ್ರು ಬೇಟ್ ಹಾಕಿದ್ದಲ್ವಾ, ನೀನ್ ಟ್ರಾವಿಸ್ ರೆಡ್ಡಿ ಬೌಲಿಂಗ್ ಕೊಟ್ಬಿಟ್ಟು ಆಚೆ ಹೇಳ್ತೀನಿ ನೋಡೋಣ ಎಷ್ಟೊತ್ತು ಜ್ಯೂಸ್ ಕೊಟ್ಟ ನೀನ್ ಎಷ್ಟೊತ್ತು ಆಡ್ತೀಯ ನೋಡೋಣ, ನಾನು ನನ್ಗೆ ಒಂದು ಅಂತ. ಹೆಂಗಿದ್ರು ನೀನು ಟೆಸ್ಟ್ ಡ್ರಾಗ್ ಆಡ್ತಾ ಇದೆಯಲ್ವ, ಎಷ್ಟು ನಿನ್ಗೆ ಪೇಷನ್ಸ್. ದೇ ಪ್ಲೇಡ್ ವಿತ್ ಪ್ಯೂರ್ ಮೈಂಡ್ ಗೇಮು, ದೇ ಪ್ಲೇಡ್ ವಿತ್ ಪನ್ಸ್ ಪೇಷನ್ಸ್ ಅಂಡ್ ಇಟ್ ವರ್ಕ್ಡ್ ಔಟ್. ಪಂತ್ ಹಿಂಗ್ ಓಪನ್ ಅಪ್ ಆಗಿದ ತಕ್ಷಣ ಮತ್ತೆ ಎಲ್ಲ ಬಂದ್ರಿ ಗುರು ಹಾಕೋಣ, ತಗದ ಹಾಕಿದ್ರು ಆಯ್ತು ಎಲ್ಲ. ಅದು ಅವ್ರ ಎಬಿಲಿಟಿ ಮೇಲೆ ಇರೋ ಕಾನ್ಫಿಡೆನ್ಸ್ ತೋರ್ಸತ್ತೆ, ವಿಚ್ ವಿ ಲ್ಯಾಕ್ ಫಾರ್ ಸಮ್ ರೀಸನ್. ನೋಡೋಣ. ಓಕೆ, ಸೊ ಕನ್ಕ್ಲೂಡ್ ಮಾಡೋ ಟೈಮ್ ನಾನು ಇನ್ನೊಂದು ಪಂತ್ ಬಗ್ಗೆ ಮಾತಾಡ್ತೇನೆ. ಸುನಿಲ್ ಗವಾಸ್ಕರ್ ಅಲ್ಲಿ ಹಿ ವಾಸ್ ವೆರಿ ಫ್ಯೂರಿಯಸ್. ಆ ಪಂತ ಶಾರ್ಟ್ ಆಡಿದಾಗ ಸ್ಟುಪಿಡ್ ಅಂತ 3 ಹೇಳಿ ಅದೆಲ್ಲ ಹೇಳಿ, ವಿಚ್ ಇಸ್ ಐ ಅಗ್ರಿ.
which what Pant did was not right ಅಂತ. But will you say the same thing when Virat or Rohit Sharma plays that shot? ವಿರಾಟ್ ಹೇಳ್ಬೋದು, ವಿರಾಟ್ಗೂ ಹೇಳಿದ್ದಾರೆ, ಮೀನ್ಸ್ ಲೈಕ್ ಚೇಸಿಂಗ್ ವೈಟ್ ಡೆಲಿವರೀಸ್ ಹೇಳಿದ್ದಾರೆ, ಬಟ್ ರೋಹಿತ್ ಶರ್ಮಾ ಆಗೋದಿಲ್ಲ. ರೋಹಿತ್ ಶರ್ಮಾ ಯಾರು ಹೇಳ್ತಾ ಇಲ್ಲ ಏನ್ ಶಾಟ್ ಗುರು, ಅದೇ ಪ್ರಾಬ್ಲಮ್. ಅಂದ್ರೆ ಏನೋ ಅದು ಹೆಂಗ್ ಔಟ್ ಆದ್ರಿ ಸೆಕೆಂಡ್ ಅಲ್ಲ, ಬಾಲ್ ಶಾಟ್ ಇದೆಯಾ ಏನಲ್ಲಿ ಅವರು ಒನ್ ಕಡೆ ಎಲ್ಲ ಬ್ಯಾಟಿಂಗ್ ಆಡ್ತಾ ಇದಾರೆ. ನನ್ಗೆ ಅದೇ ನಾನು ಮೆಸೇಜ್ ಹಾಕಿದ್ದೆ, ಆರ್ ವಿ ಇಗ್ನೋರಿಂಗ್ ದ ಕ್ವಾಲಿಟಿ ಆಫ್ ಸರ್ಫೇಸ್ ಆನ್ ಡೇ 5 ಅಂತ ನಾನು ಮೆಸೇಜ್ ಹಾಕಿದ್ ಆ ರೀಸನ್ಗೆನೆ. ಅಷ್ಟು ಅನ್ಪ್ರೆಡಿಕ್ಟಬಲ್ ಇರ್ಲಿಲ್ಲ. ನೀಟಾಗಿ ಬರ್ತಾ ಇದೆ, ಏನೂ ಆಗ್ತಾ ಇಲ್ಲ ಅಲ್ಲಿ. ಅಲ್ಲ, ಫಸ್ಟ್ ಇನ್ನಿಂಗ್ಸ್ ಅಷ್ಟೇ, ಫಸ್ಟ್ ಇನ್ನಿಂಗ್ಸ್ ಅಷ್ಟೇ, ಲೈಕ್ ಇಫ್ ರೋಹಿತ್ ಶರ್ಮಾ ವುಡಂಟ್ ಹ್ಯಾವ್ ಓಪನ್ಡ್ ಅಂಡ್ ಇಫ್ KL Rahul would have opened and if India were 60 for 1 or 70 for 1, things would have been totally different. ಬಿಡ, ಅದನ್ನ ಅದೇ ಹೇಳದ್ವಲ್ಲ, ಅದನ್ನ ವಿ ನೋ, ಎವ್ರಿಬಡಿ ನೋಸ್ ಇಟ್ಸ್ ಅ ಬ್ಲಂಡರ್ ಅಂತ. ಪ್ರಾಬ್ಲಿ ರೋಹಿತ್ ಶರ್ಮಾ ಹಿಮ್ಸೆಲ್ಫ್ ಅವ್ರಿಗೂ ಗೊತ್ತೋದು ಬ್ಲಂಡರ್ ಅಂತ. ಬಟ್ ಇನ್ನ ಎಷ್ಟು ದಿನ ಡಿಫೆಂಡ್ ಮಾಡ್ಕೋಣ ಗುರು ವಿರಾಟ್ ಅವ್ರನ್ನ, ಯಪ್ಪ ಒಂಥರ. ನನ್ನ ಕನ್ಕ್ಲೂಷನ್ ಇದ್ದಿದ್ದು ಇದೇ ವಿಷಯಕ್ಕೆ. ನಾವು ರಿಟೈರ್ ಆಗ್ಬೇಕು ಅಂತ ಹೇಳ್ತಾ ಇದೀವಿ ರೋಹಿತ್ ಶರ್ಮಾಗೆ, ಬಟ್ ವಿರಾಟ್ಗೆ ರಿಟೈರ್ ಆಗ್ಬೇಕು ಅಂತ ಡೆಫಿನೆಟ್ ಆಗಿ ಹೇಳಲ್ಲ. ಯಾಕೆ ಅಂದ್ರೆ ಟೆಸ್ಟ್ ಕ್ರಿಕೆಟ್ ನ ಹೇಗ್ ಆಡ್ಬೇಕು ಅನ್ನೋದು ಒಂದೊಂದು ಮೊಮೆಂಟು ಅವ್ರಿಗೆ ಗೊತ್ತಿದೆ. ಬೌಲರ್ಸ್ ನ ಗೈಡ್ ಮಾಡೋ ರೀತಿಲಿ ಬೌಲರ್ಸ್ ಸ್ವಂತ ಪ್ಲಾನ್ ಇಲ್ಲ ಅನ್ನೋದು ಅನ್ಫಾರ್ಚುನೇಟ್. ಇಲ್ಲಿ ಹಾಕುವಂತ ಸ್ಲಿಪ್ ಅಲ್ಲಿ ನಿಂತ್ಕೊಂಡು ವಿರಾಟ್ ಹೇಳ್ತಾ ಇರೋದು ಇಟ್ಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್ ಫಾರ್ ಅ ಬೌಲರ್ ಲೈಕ್ ಸಿರಾಜ್. ಅದು ಒಂದ್ ಕಡೆ ಸೈಡ್ ಗಿಡೋಣ, ಬಟ್ ಹಿ ಜಸ್ಟ್ ಗೆಟ್ಸ್ ಟೆಸ್ಟ್ ಕ್ರಿಕೆಟ್ ಹೇಗ್ ಆಡಿದ್ರೆ ಏನ್ ಮಾಡ್ಬೇಕು, ಆ ಮೊಮೆಂಟ್ ಅಲ್ಲಿ ಯಾವ ತರ ಬೌಲಿಂಗ್ ಹಾಕ್ಬೇಕು, ಯಾವ ಫೀಲ್ಡಿಂಗ್ ಬೇಕು, ಎಷ್ಟು ಎನರ್ಜಿ ತರಬೇಕು ಫೀಲ್ಡ್ಗೆ, ಹಿ ಜಸ್ಟ್ ಗೆಟ್ಸ್ ಇಟ್. ಅದಕ್ಕೋಸ್ಕರ ನಾವು ರಿಟೈರ್ ಆಗು ಅಂತ ಹೇಳ್ತಾ ಇಲ್ಲ, ಬಟ್ ಇನ್ನು ಎಷ್ಟು ದಿನ ಇದೇ ಬಾಲ್ಗೆ ಔಟ್ ಆಗ್ಬೇಕು, ಇನ್ನು ಎಷ್ಟು ದಿನ ಬೌಲರ್ಸ್ಗೆ ಈಸಿ ಮಾಡ್ಕೊಡ್ಬೇಕು ವಿಕೆಟ್ ತೆಗಿಯೋದನ್ನ. ದ ಓನ್ಲಿ ಬ್ರೈಟ್ ಸ್ಪಾಟ್ ವಾಸ್ ದ ಅಪ್ರೋಚ್ ಟು ಔಟ್ಸೈಡ್ ಆಫ್ ಸೈಡ್ ಬಾಲ್ಸ್ ಫಾರ್ ವಾಟ್ ಎವರ್ ಇದು ಪೀರಿಯಡ್ ಆಫ್ ಟೈಮ್. ಅದೇ ಎಷ್ಟು ಬಿಟ್ಟು ಆಡಿದ್ರೋ ಅಷ್ಟು ಒಂದು ಏನಂತಾರೆ, ಅದು ಒಂದು ಬ್ರೈಟ್ ಸ್ಪಾಟ್ ಅಂತ ನಾವು ಅನ್ಕೋಬೇಕಾ ಬೇಡವಾ ಅದು ಗೊತ್ತಿಲ್ಲ, ಬಟ್ ಇಟ್ ಈಸ್ ಅ ಬ್ರೈಟ್ ಸ್ಪಾಟ್ ಫಾರ್ ಶೋರ್. ಅಟ್ಲೀಸ್ಟ್ ಆ ಮೆಂಟಾಲಿಟಿ ತಂದ್ರು ಅನ್ನೋದು ಬ್ರೈಟ್ ಸ್ಪಾಟ್. ಬಟ್ ಆ ಪೇಷನ್ಸ್ ಯಾಕೆ ರನ್ಔಟ್ ಆಗ್ತಿದೆ? ಈಸ್ ಇಟ್ ಅಗೇನ್ ಟೀಮಲ್ಲಿ ಕ್ಲಾರಿಟಿ ಇಲ್ವಾ? ನೀನ್ ಆಡ್ಲೇಬಾರ್ದು ಆ ಥರ, ನೀನ್ ತಗೊಂಡೋಗ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಕೊಡ್ತಿಲ್ವಾ ಕೊಹ್ಲಿಗೆ? ಅಥವಾ ವಿರಾಟ್ ಈಸ್ ನಾಟ್, ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗ್ತಿಲ್ವಾ? ನನ್ನಿಂದ ಈ ಟೆಸ್ಟ್ ಮ್ಯಾಚ್ ಉಳಿಯತ್ತೆ ಅನ್ನೋ ಬಿಲೀಫ್ ಇಲ್ವಾ? ಏನಾಗ್ತದೆ? ಯಾಕೆಂದ್ರೆ ನಿಂತು ಆಡಿರೋ ಇನ್ಸ್ಟೆನ್ಸಸ್ಸು ಸಿಕ್ಕಾಪಟ್ಟೆ ಇದೆ ಟೆಸ್ಟ್ ಕ್ರಿಕೆಟಲ್ಲಿ. ಲಾಸ್ಟ್ ಇನ್ನಿಂಗ್ಸ್ ನಿಂತಾಡಿರೋದು, ಟೈಲ್ ಜೊತೆ 20-30 ಓವರ್ಸ್ ಆಡಿರೋದು ಇನ್ಸ್ಟೆನ್ಸಸ್ ತುಂಬಾ ಇದೆ. ಇಲ್ಲಿ ಏನಾಗ್ತಿದೆ? ಆಸ್ ಎ ಇಂಡಿವಿಜುವಲ್ ಫೇಲ್ ಆಗ್ತಿದಾರಾ, ಆಸ್ ಎ ಟೀಮ್ ಪರ್ಸನ್ ಫೇಲ್ ಆಗ್ತಿದಾರಾ, ಅಥವಾ ಕಮ್ಯುನಿಕೇಶನ್ ಫ್ಲಾಡ್ ಇದೆಯಾ? ಇಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ರಿಟೈರ್ ಆಗುವಂತ ಖಂಡಿತ ಹೇಳಲ್ಲ, ಬಟ್ ಐ ಥಿಂಕ್ ನೆಕ್ಸ್ಟ್ ಲಾಸ್ಟ್ ಟೆಸ್ಟ್ಗೆ ಇಬ್ರು ಕೊಡ್ಸಿ ಹೊಸಬ್ರನ್ನ ತರೋದು ಸೂಕ್ತ ಅನ್ನೋದು ಫೀಲಿಂಗು. ನೀವೇನ್ ಹೇಳ್ತೀರಾ? ಇದನ್ನ ಹೇಳಿ ಈ ಡಿಸ್ಕಷನ್ ಮುಗಿಸೋಣ ಅಂತ ನನ್ಗನ್ಸ್ತಾ ಇದೆ. ಹೇಳಿಪ್ಪ. ಖಂಡಿತ. ಅಲ್ಲ, ನಾನ್ ಕೇಳೋದು ಏನ್ ಗೊತ್ತಾ ನಿನ್ಗೆ, a person who has played more than 100 games, a person who has won you like umpteen number of matches, ಅವ್ರಿಗೆ ಟೀಮ್ ಇಂದ ಇನ್ನ ಕ್ಲಾರಿಟಿ ಬೇಕಾ? ಮ್ಯಾನೇಜ್ಮೆಂಟ್ ಇಂದ ಏನ್ ಮಾಡ್ಬೇಕು ಅಂತ ಇಲ್ಲ ಅನ್ನೋ. ಸೊ ಇಟ್ ಇಸ್ ಟೋಟಲ್, ಯಾರು ಹೋಗ್ಬಿಟ್ಟು, ಐ ಡೋಂಟ್ ಥಿಂಕ್ ಸೊ ಇವನ್ ಗೌತಮ್ ಗಂಭೀರ್ ಅವ್ರು ಹೋಗ್ಬಿಟ್ಟು ವಿರಾಟ್ ಕೊಹ್ಲಿಗೆ ನೀವು ಹಿಂಗಾಡಿ ಇದು ಪ್ಲಾನ್ ಅಂತ ಹೇಳಕ್ ಆಗತ್ತೆ ಅನ್ನತ್ತೆ ಗುರು. ಇದು ವಿರಾಟ್ ಕೊಹ್ಲಿ ಇಸ್ ವೇ ಅಬೌವ್ ಎವ್ರಿಥಿಂಗ್ for whatever he has achieved. But Bargi, something here, whenever it is not going well, a hard message na kodbekala. ಖಂಡಿತ ನಾನು ಹೇಳ್ತಲ್ಲ, ನಾನು ಹೇಳಿದ್ದು ಕ್ಲಾರಿಟಿ. ಲೆಟ್ ಮಿ ಕ್ಲಾರಿಫೈ. ಟೀಮ್ ಮ್ಯಾನೇಜ್ಮೆಂಟ್ ಇಂದ ಅವ್ರು ಅನಂತ್ ಕೇಳಿದ್ ಏನೋ ಅಂದ್ರೆ, ಟೀಮ್ ಮ್ಯಾನೇಜ್ಮೆಂಟ್ ಇಂದ ಏನಾದ್ರು ಬೇರೆ ತರ ಮೆಸೇಜ್ ಬಂದಿದ್ಯಾ ಅಂದ್ರೆ ಅಫ್ಕೋರ್ಸ್ ಇರಲ್ಲ. Hard call, like this is where I was quoting Ravi Shastri ಅವರು. I'm pretty sure there is that. ಇವ್ರದೊಂದು ಬುಕ್ ಬಿಯಾಂಡ್ ಕೋಚಿಂಗ್ ಅಂತ ಒಂದು ಆರ್ ಶ್ರೀಧರ್ ಅವ್ರ ಬುಕ್ ಅಲ್ಲಿ ಅದು and I've mentioned it in our group also. ಧೋನಿ ಎರಾಲೇನೆ ಯಾವ್ದೋ ಒಂದು ಮ್ಯಾಚ್ ODI ಅಲ್ಲಿ ವೆನ್ ಧೋನಿ ಅವರು he didn't go for the win, he just played through 50 overs ಅಂತ ಆಡಿದಾಗ, it was the game where he probably reached a 10,000 runs milestone against New Zealand.
ಅಲ್ಲಿ ಅವರು ಹೇಳ್ತಾರೆ ರವಿಶಾಸ್ತ್ರಿ, ಅಂಡರ್ ಮೈ ವಾಚ್ ದಿಸ್ ವಿಲ್ ಬಿ ದ ಲಾಸ್ಟ್ ಟೈಮ್ ವೇರ್ ವಿ ವಿಲ್ ನಾಟ್ ಗೋ ಫಾರ್ ಅ ವಿನ್. ನಾವು ಒಂಥರ ಸೋಲ್ತೀವಿ ಅಂತ ಗೊತ್ಕೊಂಡು ವಿ ವಿಲ್ ಪುಟ್ ಆರ್ ಸೋಲ್ಡ್ ಡೌನ್ ಅಂತ ಆಗಲ್ಲ ಅಂತ ಆತರ ಹೇಳೋ ಕೇಪಬಿಲಿಟಿ ಇತ್ತು. ಅದು ಹೇಳಬೇಕು, ಯಾರೇ ಪ್ಲೇಯರ್ ಎಂತಾನೇ ಇದಾಗಿದ್ರು ಅದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆ ಮೆಸೇಜ್ ಹೋಗ್ಲೇಬೇಕು. ಬಟ್ ಹೋಗ್ತಾ ಇಲ್ಲ, ಇಂಡಿವಿಜುವಲ್ ಆಗಿ ಅವ್ರಿಗೆ ಬರ್ಬೇಕು. ಬಿಡಕ್ ಆಗಲ್ಲ ಅಂತಲ್ಲ ಗುರು, ಆ ಪೇಷನ್ಸ್ ರನ್ ಔಟ್ ಆಗ್ತಾ ಇದೆ, ಬಿಟ್ಟು ತೋರಿಸಿದ್ದಾರೆ. ಬಟ್ ಅದು ಇಮಿಡಿಯೇಟ್ ಆಗಿ ವಾಟ್ ಇಸ್ ಟ್ರಿಗರಿಂಗ್ ಅಲ್ಲ, ಆ ಕಮ್ಯುನಿಕೇಶನ್ ಹೋಗ್ತಾ ಇಲ್ಲ. ಲೈಕ್ ಅಟ್ ಲೀಸ್ಟ್ ವೆನ್ ಯು ಕ್ಯೂಸ್ ಅಟ್ ಲೀಸ್ಟ್ ನೋಡಿದ್ರೆ, ಲೈಕ್ ಓಕೆ ಟುಡೇಸ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾ ಆಕ್ಚುಲಿ ಟೋಲ್ಡ್ ರಿಷಬ್ ಪಂತ್ ಶುಡ್ ರಿಯಲೈಸ್ ವಾಟ್ ಹಿ ಇಸ್ ಡೂಯಿಂಗ್ ಬೈ ಹಿಮ್ಸೆಲ್ಫ್. ನಾವೆಷ್ಟು ಹೇಳೋದು ಅವ್ರ, ಲೈಕ್ ನಾವೇನ್ ಹೇಳ್ಬೇಕು ಅವ್ರಿಗೆ, ಈಸ್ ಒನ್ ಆಸ್ ಅ ಲಾಟ್ ಆಫ್ ಗೇಮ್ಸ್ ಅಂತ. ಸೊ ವೆನ್ ಯು ಹ್ಯಾವ್ ಟು ಗಿವ್ ಅ ಹಾರ್ಡ್ ಮೆಸೇಜ್, ಯು ಹ್ಯಾವ್ ಟು ಗಿವ್ ಅ ಹಾರ್ಡ್ ಮೆಸೇಜ್. ಸೊ ಆ ಹಾರ್ಡ್ ಮೆಸೇಜ್ ಹೋಗಿ ಹೇಳಿ, ಲೈಕ್ ಓಕೆ when someone like Sachin Tendulkar can do it, like okay, score a double century, we should put the debate to rest. Someone can Sachin. It was only Sachin who could do that. I don't think so anybody else who has ever done that or will probably able to do it also. See, it's also a player's choice. ನನಗೆ ಆಫ್ ಸೈಡ್ ಗೇಮ್ ನಂದು ಚೆನ್ನಾಗಿದೆ, ನಾನು ಅದಕ್ಕೆ ಹೋಗ್ತೀನಿ, ನಾನು ಅದನ್ನ ರಾದರ್ ಐ ವಿಲ್ ಕರೆಕ್ಟ್ ದ ಟ್ಯಾಕ್ಟಿಕ್ ರಾದರ್ ದನ್ ನಾಟ್ ಗೋಯಿಂಗ್ ಫಾರ್ ಇಟ್. ಹ್ಯಾಸ್ ಟು ಬಿ ಅ ಪ್ಲೇಯರ್ಸ್ ಚಾಯ್ಸ್ ಅಗೇನ್. ಸ್ಟ್ರೆಂತ್ ನ ಕರ್ಬ್ ಮಾಡಿ ಆಡಬೇಕು ಅನ್ನೋದು ಮ್ಯಾಂಡೇಟ್ ಮಾಡೋದು ನೆಸೆಸಿಟಿ ಇಲ್ಲ ಅಂತ. ಅಲ್ಲ, ಡೂ ಇಟ್ ಆಫ್ಟರ್ 50 balls, ಡೂ ಇಟ್ ಆಫ್ಟರ್ 70 balls. ಅದೇ ಎಕ್ಸಾಕ್ಟ್ ಅವ್ರ ಕಾಲ್ ಆಗಿರ್ಬೇಕದು. ನಾನು ಇಲ್ಲಿ ಕವರ್ ಡ್ರೈವ್ ನಾನು ಇಷ್ಟು ಬಾಲ್ ಹೊಡಿಯೋದೇ ಇಲ್ಲ ಅಥವಾ ಕವರ್ ಡ್ರೈವ್ ಹೊಡಿಯಲ್ಲ, ವಾಟ್ ಎವರ್ 50 balls 10 balls 20 balls ಏನೇ ಆದ್ರೂ ಇಟ್ ಹ್ಯಾಸ್ ಟು ಬಿ ಇಸ್ ಇಂಡಿವಿಜುವಲ್ಸ್ ಕಾಲ್. ಅದ್ ಗಂಭೀರ್ ನೀನ್ ಆಡೋಂಗಿಲ್ಲ, ಅದು ಎಲ್ಲರೂ ಅವ್ರಿಗೂ ಗೊತ್ತಿರತ್ತೆ ಆಡಬಾರ್ದು ನಾನು ಶಾರ್ಟು ಅಂತ. ನಂದು ಸ್ಟ್ರೆಂತ್ ನಂದು ವೀಕ್ನೆಸ್ ಆಗಿದೆ ಅನ್ನೋದಾಗ ಅದೇ ಪ್ರಾಬ್ಲಮ್. ಅವ್ರು ರನ್ ಬರೋದೇ ಅಲ್ಲಿ. ನಿಂಗೆ ಬೇರೆ ಒಂಥರ ವಿ ಹ್ಯಾವ್ ನಾಟ್ ಎವರ್ ಸೀನ್ ಕೊಹ್ಲಿ ಪ್ಲೇಯಿಂಗ್ ಒಂದು ರ್ಯಾಮ್ ಶಾಟ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಟೆಸ್ಟ್ ಮ್ಯಾಚ್ ಅಲ್ಲಿ ಸ್ಪೆಷಲಿ, ಅಥವಾ ಏನೋ ಅಪ್ಪರ್ ಕಟ್ ಹೊಡಿಯೋದಾಗಿರ್ಬೋದು, ಆತರ ಎಲ್ಲ ನೋಡ್ತಾ ಇಲ್ಲ ನಾವು. ಅವ್ರದ್ದು ಮ್ಯಾಕ್ಸಿಮಮ್ ಸ್ಕೋರಿಂಗ್ ವಿಲ್ ಬಿ ಇನ್ ದ ವಿ ಫ್ರಂಟ್ ಆಫ್ ಕವರ್ಸ್ ಅಂಡ್ ಟುವರ್ಡ್ಸ್ ಮಿಡ್ ವಿಕೆಟ್. ನೀವು ಇವನ್ ಆನ್ ಡ್ರೈವ್ ಜಾಸ್ತಿ ನೋಡಲ್ಲ. ಸೊ ಆತರ ಟ್ಯಾಕ್ಟಿಕಲ್ ಆಗಿ ನೋಡ್ಬೇಕು ಅಂದ್ರೆ, ಲೈಕ್ ಹೌ ಆಸ್ಟ್ರೇಲಿಯಾ ಇಸ್ ವೇ ಅಹೆಡ್. ವಿರಾಟ್ ಕೊಹ್ಲಿಗೆ ಪಾಯಿಂಟ್ ನಿಲ್ದೆ ಆಡ್ಸ್ತಾರೆ ಅದು. ಲೈಕ್ ಅವ್ರಿಗೆ ಗೊತ್ತು ಸ್ಕ್ವೇರ್ ಡ್ರೈವ್ ಸ್ಕ್ವೇರ್ ಕಟ್ ಹೊಡಿಯಲ್ಲ ಅಂತ. ಲೈಕ್ ದೇರ್ ಇಸ್ ಆ ತರ ಟ್ಯಾಕ್ಟಿಕಲ್ ಬ್ರಿಲಿಯನ್ಸ್ ಲೈಕ್ ಕಾಣಿಸ್ತಾನೆ ಇಲ್ಲ ಇಂಡಿಯಾಲಿ. ಐ ಥಿಂಕ್ ದಟ್ ಇಸ್ ವೇರ್ ವಿ ಆರ್ ಲೂಸಿಂಗ್ ಇಟ್. ಕೋಚಿಂಗ್ ಸ್ಟಾಫ್ ಅಂಡ್ ದ ಮ್ಯಾನೇಜ್ಮೆಂಟ್ ಇಸ್ ರಿಯಲಿ ಲೈಕ್ ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ ಏನು ಇಲ್ವೇ ಇಲ್ಲ. ಗೋಯಿಂಗ್ ಬ್ಯಾಕ್ ಟು ಇಟ್ ಅಗೇನ್, ಲೈಕ್ ನೀವು ಆಸ್ಟ್ರೇಲಿಯಾ ಬೌಲಿಂಗ್ ಮಾಡುವಾಗ ಎನಿ ಯು ವಿಲ್ ಗೆಟ್ ಟು ನೋ ವಾಟ್ ದೇ ಆರ್ ಡೂಯಿಂಗ್. ಲೈಕ್ ಬೌನ್ಸರ್ ಅಟ್ಯಾಕ್ ಮಾಡ್ತಾ ಇದಾರ, ಲೈಕ್ ಔಟ್ಸೈಡ್ ಆಫ್ ಸ್ಟಂಪ್ ಲೈಕ್ ಕ್ಯಾರೆಟ್ಸ್ ಕೊಡ್ತಾ ಇದಾರ, ಲೈಕ್ ಯು ವಿಲ್ ಗೆಟ್ ಟು ನೋ. ಬಟ್ ಇಲ್ಲಿ ಲೈಕ್ ವೆನ್ ಇಂಡಿಯಾ ಇಸ್ ಬೌಲಿಂಗ್ ಅದರ್ ದೆನ್ ಬುಮ್ರಾ ಏನು ಗೊತ್ತಾಗ್ತಾ ಇಲ್ಲ ವಾಟ್ ಇಸ್ ರನ್ನಿಂಗ್ ಇನ್ ದೇರ್ ಮೈಂಡ್. ಅಲ್ಲ, ನೀನು ರೋಹಿತ್ ಶರ್ಮಾ ಒಂದು ಪಾಯಿಂಟ್, ಇದು ರವಿಶಾಸ್ತ್ರಿ ಒಂದು ಪಾಯಿಂಟ್ ಹೇಳ್ತಾರೆ ಕಮೆಂಟ್ರಿಲಿ. ಅದು ಲಾಸ್ಟ್ ಅಲ್ಲಿ ವೆನ್ ದಟ್ ಸ್ಕಾಟ್ ಬೋಲೆಂಡ್ ಅಂಡ್ ಲಯನ್ ಪಾರ್ಟ್ನರ್ಶಿಪ್ ಬಂತಲ್ಲ, ಅದಕ್ಕಿಂತ ಮುಂಚೆ ಪ್ಯಾಟ್ ಕಮಿನ್ಸ್ ನೇತನ್ ಲಯನ್ ಪಾರ್ಟ್ನರ್ಶಿಪ್ ಬಂದಾಗ, ರವೀಂದ್ರ ಜಡೇಜಾ ಬೌಲಿಂಗ್ ಆಗ್ತಾ ಇದ್ದಾಗ ಪ್ಯಾಟ್ ಕಮಿನ್ಸ್ ಎಲ್ಲ ಫೀಲ್ಡರ್ಸ್ ಹಿಂದೆ ಇರ್ತಾರೆ. ಲಯನ್ ಎಲ್ಲ ಕ್ಲೋಸ್ ಟು ದ ಪ್ಯಾಟ್ ಕಮಿನ್ಸ್ ಔಟ್ ಆದ್ರೆ ಸ್ಕಾಟ್ ಬೋಲೆಂಡ್ ಬಂದ್ರು, ಲಯನ್ಗೆಲ್ಲ ಫೀಲ್ಡರ್ಸ್ ಹಿಂದೆ ಇದಾರೆ. ಗುರು ಅದೇ ಬ್ಯಾಟರ್ ಆಡ್ತಾ ಇರೋದು, ಅವ್ನು ಏನ್ ಬಂದ್ಬಿಟ್ಟು 100 ಹೊಡೆದ್ಬಿಟ್ಟು ನೀನ್ ಇಬ್ರಿಗೂ ಅಟ್ಯಾಕ್ ಮಾಡ್ಬೇಕು. ಅದ್ ಬಂದಿದ ತಕ್ಷಣ ನ್ಯೂ ಬ್ಯಾಟರ್ಗೆ ಮಾತ್ರ ಅಟ್ಯಾಕ್ ಮಾಡ್ತಾ ಇದಾರೆ. ಯಾರು ಹಡಬ್ರು ಇದ್ರೆ ಅವ್ರಿಗೆ ಮತ್ತೆ ನೀನ್ ಫೀಲ್ಡ್ ಓಪನ್ ಆಗಿ ಬಿಟ್ಕೊತಾ ಇದೀಯ. ಏನ್ ನಡೀತಾ ಇದೆ ಒಂಥರ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾ ಇದೀರಾ. ಓಕೆ, ಸೊ ನಾನು ಪ್ರಶ್ನೆ ಇದನ್ನೇನ್ ಕೇಳಕ್ ಹೋಗಲ್ಲ. ನೆಕ್ಸ್ಟ್ ಟೆಸ್ಟ್ಗೆ ಏನ್ ಕಾಂಬಿನೇಷನ್ ಇರಬೇಕು, ಏನ್ ಚೇಂಜಸ್ ಮಾಡಬೇಕು ಅನ್ನೋದು. ಯಾಕೆಂದ್ರೆ ಐ ಥಿಂಕ್ ಫ್ರಮ್ ದ ಕಂಟೆಕ್ಸ್ಟ್ ಆಫ್ ಸೀರೀಸ್ ಅದನ್ನ ಏನು ತುಂಬಾ ಸ್ಟ್ರಿಕ್ಟ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಬಟ್ ಐ ಥಿಂಕ್ ಫಾರ್ ದ ಸೇಕ್ ಆಫ್ ವೆಲ್ ಬೀಯಿಂಗ್ ಆಫ್ ಜಸ್ಪ್ರೀತ್ ಬುಮ್ರಾನು ರೆಸ್ಟ್ ಮಾಡ್ಬೋದು. ಫಾರ್ ದ ಸೇಕ್ ಆಫ್ ಏನೋ ಬೆಟರ್ ಪ್ಲೇಯರ್ ಕಮಿಂಗ್ ಇನ್ ಟು ದ ಸೈಡ್, ಧ್ರುವ್ ಜುರೇಲ್ ಕೈಲಿ ಕೀಪ್ ಮಾಡಿಸ್ಬೋದು ಅನ್ಸುತ್ತೆ ಅಟ್ ದಿಸ್ ಮೂಮೆಂಟ್. ಪಂತ್ನ ಕೂಡಿಸ್ಬೋದು ಅನ್ಸುತ್ತೆ. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಇಬ್ರು ಸೀನಿಯರ್ಸ್ನ ತಗೊಳ್ಳಿ, ರೆಸ್ಟ್ ತಗೊಳ್ಳಿ ಸ್ವಲ್ಪ ದಿನ, ನೋಡೋಣ, ನಿಮ್ಮ ಕಾಲ್ ನೀವೇ ತಗೊಳ್ಳಿ, ನಾವೇನು ನಿಮ್ನ ಏನು ಫೋರ್ಸ್ ಮಾಡಲ್ಲ, ಬಟ್ ಕೂತ್ಕೋಬಹುದು ಅಂತ ಹೇಳಿ ವಿಲ್ ಟೇಕ್ ದ ಚಾನ್ಸ್, ಆಗಿದಾಗ್ಲಿ ಅಂತ ಹೋಗಿ ಒಂದು ಬೋಲ್ಡ್ ಕಾಲ್ ಮಾಡಿದ್ರೆ ತಪ್ಪೇನಾಗಲ್ಲ. ಬಟ್ ಕ್ಯಾಪ್ಟನ್ ಯಾರಾಗಬೇಕು ಆ ಟೈಮಲ್ಲಿ ಅನ್ನೋದು ಮ್ಯಾಟರ್ ಆಗುತ್ತೆ. KL ರಾಹುಲ್ ಇಸ್ ದ ಈಸಿ ಕ್ಯಾಂಡಿಡೇಟ್. ಇದು ನಾನು ಹೇಳ್ತಿರೋದು. ಫೇರ್. ಶುಭ್ಮನ್ ಗಿಲ್ ಬ್ಯಾಕ್, ರೋಹಿತ್ ಅವ್ರನ್ನ ಕೂಡಿಸಿ ವಿರಾಟ್ ಕೊಹ್ಲಿ ಅವ್ರ ಜಾಗದಲ್ಲಿ ಪ್ರಾಬಬ್ಲಿ ಯಾರು ಸರ್ಫರಾಜ್ ಖಾನ್ಗೆ ಕೊಡಿ ಚಾನ್ಸ್, ನೋಡೋಣ ಏನ್ ಮಾಡ್ತಾರೆ ಅಲ್ಲಿ ಅಂತ. ಇನ್ನು ನೀವು 4 ಅಲ್ಲಿ ಹೆಂಗಿದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬೇಡ, ನಿತೀಶ್ ನ ಮೇಲ್ ಕಳಿಸಿ.
ಬೇಡ, ವಿಲ್ ಹೋಲ್ಡ್ ಹಿಮ್ ಫಾರ್ ದೇರ್. ಅಂದ್ ಏನು ಅಂದ್ರೆ ಏನಾಗತ್ತೆ ಅಂದ್ರೆ, ನೀವು ಮತ್ತೆ ವೆನ್ ಯು ಕಮ್ ಬ್ಯಾಕ್ ಟು ಇಂಡಿಯಾ ಅಲ್ಲ, ಹಿ ವಿಲ್ ನಾಟ್ ಪ್ಲೇ ಫಾರ್ ಇನ್ He 4. will not play. He will play at 6. Let him play at 6. If not 7 ಬೇಡ, 6 ಆಡ್ಲಿ. ಬಿಟ್ವೀನ್ ವಾಷಿಂಗ್ಟನ್ ಅಂಡ್ ಜಡೇಜಾ ಒಬ್ಬರಾಡ್ಲಿ. ನೀವು 4 ಜನ ಫಾಸ್ಟ್ ಬೌಲರ್ಸ್ ಅನ್ನು ಆಡಿಸಿ, ಪಿಚ್ ತೆಗೆದಾಕಿ. ಅಲ್ಲಿ ಆಸ್ಟ್ರೇಲಿಯಾ ಕಂಡೀಷನ್ಗೆ ವಿ ವಿಲ್ ನೀಡ್ ಸಿರಾಜ್, ವಿ ವಿಲ್ ನೀಡ್ ಆಕಾಶ್ ದೀಪ್, ವಿ ವಿಲ್ ನೀಡ್ ಪ್ರಸಿದ್ಧ ಕೃಷ್ಣ, ವಿ ವಿಲ್ ನೀಡ್ ಹರ್ಷಿತ್ ರಾಣಾ. ಆಲ್ 4 ಹ್ಯಾಸ್ ಟು ಪ್ಲೇ. ಹೌದು, ಬಟ್ ಪಾಪ ಬುಮ್ರಾಗ್ ರೆಸ್ಟ್ ಕೊಡೋದು ಸೂಕ್ತ. ಕೊಡ್ಲೇಬೇಕು ಗುರು, ಇನ್ನೇನ್ ಮಾಡ್ತೀರಾ ಅವರು? ಅವ್ರು ಏನ್ ಅವನ್ಗೆ ಏನು ಜಸ್ಪ್ರೀತ್ ಬುಮ್ರಾಗ್ ಒಂದೊಂದು ಮಸಲ್ಗೆ ಒಬ್ಬೊಬ್ರು ಮಸೂಸ್ನ ಇಡಬೇಕು. ಅಲ್ಲ, ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ಸತ್ತೆ ಅವ್ರಿಗೆ ಒಂದೊಂದು ಮಸಲ್ಗೂ. ರವಿ, ಯೋರ್ ಥಾಟ್ಸ್? Nange, I think there is still a lot at stake. So the only change which I would want was Rohit Sharma ಬದಲು ಶುಮನ್ ಗಿಲ್, ದೆನ್ ವಾಷಿಂಗ್ಟನ್ ಮತ್ತೆ ಜಡೇಜಾ ಒಬ್ರನ್ನ ಆಡ್ಸಿ, ಲೈಕ್ ಹ್ಯಾವ್ ಲೈಕ್ ಒನ್ ಮೋರ್ ಫಾಸ್ಟ್ ಬೌಲರ್. ಬುಮ್ರಾ ಲೈಕ್ ಇದಾದ್ಮೇಲೆ ಹೆಂಗೋ ದೇರ್ ಇಸ್ ಅ ಲಾಂಗ್ ಪೀರಿಯಡ್ ರೆಸ್ಟ್ ಸಿಗುತ್ತೆ. ದೇರ್ ಇಸ್ ಒನ್ ಮೋರ್ ಟೆಸ್ಟ್. ಅದರಿಂದ ಲೈಕ್ ಇನ್ನೂ 2 ಟೆಸ್ಟ್ ಮ್ಯಾಚ್ ಇದ್ದಿದ್ರೆ I wouldn't have like told Bumrah ರೆಸ್ಟ್ ಕೊಡ್ಬೋದಾಗಿತ್ತು. But I think there is a lot at stake. Rohit Sharma ಬದಲು ಶುಭ್ಮನ್ ಗಿಲ್ and Washington Sundar ಇಲ್ಲ Jadeja ಬದಲು it should be one of the pacers. I think this will be like the only 2 changes I think which I would want. ಅದೇ ಮೋಸ್ಟ್ ಲೈಕ್ಲಿ ಅದೇ ಆಗೋದು, ಬಟ್ ಗೊತ್ತಿಲ್ಲ, ನೋಡೋಣ. ಅಲ್ಲ, ಮೋಸ್ಟ್ ಲೈಕ್ಲಿ ಅದು ಆಗಲ್ಲ. ಅದು ಆಗಲ್ಲ. ರೋಹಿತ್ ಶರ್ಮಾ ವಿಲ್ ಸ್ಟಿಲ್ ಕಂಟಿನ್ಯೂ ಟು ಪ್ಲೇ, ಬಟ್ ಯಾ. Okay, with that we will conclude our dark phase of Indian cricket ಬಗ್ಗೆ ಮಾತಾಡೋದನ್ನ ಈ ವರ್ಷಕ್ಕೆ ಕನ್ಕ್ಲೂಡ್ ಮಾಡಿ, ಪ್ರಾಬಬ್ಲಿ ಇನ್ನು ನೆಕ್ಸ್ಟ್ ನಾವು ಸಿಗೋದು ನಮ್ಮನ್ನ ನೋಡೋರ್ಗೆ, ಫಾಲೋ ಮಾಡೋರ್ಗೆ ಮುಂದಿನ ವರ್ಷನೇ. ಸೊ ಶುಭ ವರ್ಷ, ಶುಭ ಹೊಸ ವರ್ಷ ಅಂತ ಹೇಳ್ತಾ, ಹೊಸ ವರ್ಷದ ಜೊತೆ ಹೊಸ ಡಿಸಿಷನ್ಸು, ಹೊಸ ಕಾಲ್ಸ್ ಬರಲಿ, ಇಂಡಿಯನ್ ಟೀಮ್ಗೆ ಬೆಟರ್ ಫೇಸ್ಗೆ ಒಂದು ಟ್ರಾನ್ಸಿಟ್ ಆಗೋಣ ಅಂತ ವಿಶ್ ಮಾಡ್ತಾ, ನೀವಿಬ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇದೀವಿ. ರವಿ ಅಂಡ್ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಗೂ ಅಷ್ಟೇ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅಂಡ್ ನೆಕ್ಸ್ಟ್ ಇಯರ್ ನಮ್ಮ ಎಲ್ಲಾ ಪ್ಯಾನಲಿಸ್ಟ್ಗಳು ಒಟ್ಟೊಟ್ಟಿಗೆ ಬರಕ್ಕೆ ಟ್ರೈ ಮಾಡೋಣ, ನೋಡೋಣ. ಅಂಡ್ ವಿತ್ ಬಿಗ್ IPL ಸೀಸನ್ ಕಮಿಂಗ್, ನಾವು ಇನ್ನೂ ರೆಗ್ಯುಲರ್ ಆಗಿ ಕಂಟೆಂಟ್ ಮಾಡೋಣ ಅನ್ನೋ ಪ್ಲಾನ್ ಇದೆ. ಪ್ರಾಮಿಸ್ ಮಾಡ್ತಾ ಇಲ್ಲ, ಒಂದು ಪ್ಲಾನ್ ನ ಶೇರ್ ಮಾಡ್ತಾ ಇದೀವಿ ಅಷ್ಟೇ. ನೋಡೋಣ ಹೇಗೆ ತಗೊಂಡ್ಬರೋಣ ಅಂತ ಪ್ಲಾನ್ ಇದೆ. ನೋಡೋಣ ಏನಾಗುತ್ತೆ, ನೋಡೋಣ. ಸೊ ಇದಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸಿಗೋಣ ಆದಷ್ಟು ಬೇಗ. ಥ್ಯಾಂಕ್ ಯು. ಬಾಯ್. ಬಾಯ್.